ಯಾವುದೇ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಯಾವ ದಿನ ಅಂತ ಹೇಳ್ತೀರಿ? ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಡೇಟ್ ಆಫ್ ಬರ್ತ್ ಕೇಳ್ಬೋದು, ನಿಮ್ಮದೇ ಹೇಳಿಬಿಡಿ. ಸರ್ 16/02/1984. ಗುರುವಾರ ಹುಟ್ಟಿದ್ದಾರೆ ಮೇಡಮ್. ಅದಕ್ಕೆ ಗುರು ಕೃಪೆಯಿಂದ ತಾವು ಈ ಮಟ್ಟಕ್ಕೆ ಬಂದಿರೋದು. ಸರಿ, ನಾವು ಗುರುವಾರ ತಮ್ಮದು 100%. ಸರ್, ನಾವು ಕಣ್ಣೀರೋರೇ ಇನ್ನೂ ದೇವ್ರನ್ನ ಹುಡುಕ್ತಾ ಇದ್ದೀವಿ. ನಿಮ್ಮ ತರಹದ ಒಂದು ಶಕ್ತಿಯನ್ನು ಪಡ್ಕೊಂಡಿರೋರು ದೇವ್ರ ಬಗ್ಗೆ ಮಾತಾಡಿದಾಗ ನಮಗೊಂದು ಕುತೂಹಲ ಬಂದೇ ಬರುತ್ತೆ. ನಮ್ಮ ಉದ್ದೇಶ ಕಣ್ಣಿರ್ಲಾರ್ದು ಈ ರೀತಿ ಸಾಧನೆ ಮಾಡ್ತಿರ್ಬೇಕಾದ್ರೆ ನಾವ್ಯಾಕೆ ಮಾಡಬಾರ್ದು, ಒಂದು 100ರಲ್ಲಿ ಒಬ್ಬರಾದ್ರೂ ಚೇಂಜ್ ಆಗಲಿ ಅಂತ. ಇವತ್ತಿನ ಈ ಆಧುನಿಕ ಪ್ರಪಂಚದಲ್ಲಿ ನಮ್ಮ ಮೌಲ್ಯಗಳನ್ನು ಹಾಗೂ ನಮ್ಮತನನ ಕಾಪಾಡಿಕೊಂಡು ಮುಂದಕ್ಕೆ ಹೋಗೋದು ಹೇಗೆ ತಮ್ಮ ಅನುಭವಗಳು? ಜನರಲ್ಲಿ ಏನಾಗಿದೆ ಮೇಡಮ್, ಈಗ ನಾನೇ ಶ್ರೇಷ್ಠ, ನನ್ನ ಬಿಟ್ಟರೆ ಯಾವುದೂ ಇಲ್ಲ ಅನ್ನುವಂಥ ಒಂದು ಅಹಂಕಾರದಿಂದಾಗಿ ಆ ರೀತಿ ಆಗ್ತಾಯಿದೆ. ಇದೆಲ್ಲದಕ್ಕೂ ಮುಖ್ಯ ಕಾರಣವೇ ಅಂಧತ್ವ ಮೇಡಮ್. ನಮಗೆ ಇವತ್ತು ಕಣ್ಣಿದ್ರೆ ನಿಮ್ಮ ಪರಿಚಯ ಆಗ್ತಿರಲಿಲ್ಲ, ಈ ಟ್ಯಾಲೆಂಟ್ ಬರ್ತಿರಲಿಲ್ಲ. ಸೊ ಭಗವಂತ ಒಂದು ಮೈನಸ್ ಮಾಡಿದರೆ ಏನೋ ಒಂದು ಕೊಡ್ತಾನೋದಕ್ಕೆ ಇದು ಎಕ್ಸಾಂಪಲ್ಲು. ಆಮೇಲೆ ಸರ್ಕಾರ ಈಗೇನಾಗಿದೆ ಮೇಡಮ್, ಉದ್ಯೋಗ ಅವಕಾಶಲ್ಲೂ ಕೂಡ ಮೊದಲು ಅಪಾರ್ಚುನಿಟಿ 3% ಇತ್ತು ಮೇಡಮ್. ಸೊ ನಾವು ದೇ ಹ್ಯಾವ್ ರಿಡ್ಯೂಸ್ಡ್ ಓನ್ಲಿ 1%. ಹೀಗಾಗಿ ಉದ್ಯೋಗ ಅವಕಾಶಗಳಲ್ಲಿ ನಮಗೆ ಮೀಸಲಾತಿ ಕೊಡಬೇಕು ಡಿಸೇಬಲ್. ಈ ಮಧ್ಯ ವಾಚ್ ಕಟ್ಕೊಳ್ದೆ ಟೈಮ್ ಎಷ್ಟು? 7:52 ಆಗಿದೆ, 7:52. 50 ನಿಮಿಷ ಆಚೆ ಈಚೆ ಆಗುತ್ತೆ. ಅದು ಹೆಂಗೆ ಹೇಳ್ತೀರಿ? ಬ್ಲೈಂಡ್ನೆಸ್ ಒಂದು ಕಂಡೀಷನ್ ಇರ್ಬೋದು, ಆದರೆ ಬ್ರಿಲಿಯನ್ಸ್ ಯಾವತ್ತಿದ್ರೂ ಚಾಯ್ಸ್. ನಾನೇನಕ್ಕೆ ಇವತ್ತು ಈ ರೀತಿ ಒಂದು ಮಾತಿನ ಮೂಲಕ ಜಸ್ಟ್ ಕ್ಯೂರಿಯಸನ್ನು ಶುರು ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಒಂದು ಚಿಕ್ಕ ಕಥೆನ ಹೇಳಿ ಶುರು ಮಾಡಬೇಕು. ಒಂದು ಬಿಸಿನೀರಿಗೆ ಒಂದು ಕಡೆ ಕ್ಯಾರೆಟು, ಇನ್ನೊಂದು ಕಡೆ ಕೋಳಿ ಮೊಟ್ಟೆ ಹಾಕಿದ್ರೆ ಏನಾಗುತ್ತೆ? ಬಿಸಿ ನೀರು ಕುದಿಯುತ್ತೆ, ಕ್ಯಾರೆಟು ಮೆತ್ತಗಾಗತ್ತೆ, ಆದರೆ ಕೋಳಿ ಮೊಟ್ಟೆ ಗಟ್ಟಿಯಾಗತ್ತೆ. ಇದರಿಂದ ಏನು ಕಲಿತೀವಿ? ವಾತಾವರಣ ಅಲ್ಲಪ್ಪ, ನಾವೇನು ವಾತಾವರಣ ನಮ್ಮಿಂದ ಏನು ಆಚೆ ತೊಗೊಂಡು ಬಂತು ಅದು ಮ್ಯಾಟರ್ ಅಂತ ಒಂದು ಅರಿವಾದರೆ, ಇನ್ನೊಂದು ಹೆಜ್ಜೆ ಮುಂದಕ್ಕಿಟ್ರೆ ಅದೇ ಬಿಸಿನೀರಿಗೀಗ ನೀವೊಂದು ಕಾಫಿ ಬೀಜ ಹಾಕಿದ್ರೆ ಏನಾಗತ್ತೆ ಹೇಳಿ? ನೀರು ಈ ವಸ್ತುನ ಬದಲಾಯಿಸೋದಿರಲಿ, ಕಾಫಿ ಬೀಜ ನೀರನ್ನೇ ಬದಲಾಯಿಸ್ಬಿಡತ್ತೆ ಅಂತ. ಅಂದರೆ ಈ ಥರ ಕಥೆಗಳು ಆಗಾಗ ನಮಗೇನು ಹೇಳ್ತಾ ಹೋಗುತ್ತೆ? ಜೀವನದಲ್ಲಿ ನಡೆಯುವಂಥ ಘಟನೆಗಳು, ಅದರಿಂದ ನಾವು ಬದಲಾಗ್ತೀವಾ ಅಥವಾ ನಾವು ಜೀವನನ ನೋಡೋ ರೀತಿ ಅಥವಾ ಸುತ್ತಮುತ್ತ ವಾತಾವರಣನೇ ಬದಲಾಯಿಸ್ತೀವ ಅನ್ನೋ ಪ್ರಶ್ನೆ ಮೂಡುತ್ತೆ. ಈ ಥರ ಪ್ರಶ್ನೆಗಳೆಲ್ಲ ಯಾಕೆ ಬರುತ್ತೆ ಗೊತ್ತಾ? ಎಲ್ಲೋ ಒಂದು ಕಡೆ ಎಲ್ಲವೂ ಇರೋ ನಾವೇ ಕೆಲವು ಸತಿ ಇದಿಲ್ವಲ್ಲ ಅದಿಲ್ವಲ್ಲ ಅಂತ ಲೈಫಲ್ಲಿ ಏನೇನೋ ಹುಡುಕ್ತಾ ಇರ್ತೀವಿ. ಹಾಗಿದ ಮೇಲೆ ದೈಹಿಕವಾಗಿ ಕೆಲವು ಕುಂದುಕೊರತೆಗಳೊಂದಿಗೆ ದಿವ್ಯಾಂಗರಾಗಿ ಹುಟ್ಟುವಂಥ ಮನುಷ್ಯರು ಇಂತಿಂಥ ದೊಡ್ಡ ದೊಡ್ಡ ಸಾಧನೆಗಳೆಲ್ಲ ಮಾಡ್ತಾರಲ್ರಿ. ಅದು ಹಾಗಿದ್ರೆ ಹೇಗೆ? ಸಂಕಲ್ಪ ಅಂದರೆ ಏನು? ಹಾಗಿದ್ರೆ ಮನಸ್ಸಿನ ಶಕ್ತಿ ಏನು ಅನ್ನೋದು ಬಹುಶಃ ಇವತ್ತಿನ ಜಸ್ಟ್ ಕ್ಯೂರಿಯಸ್ಗೆ ಇದೆಲ್ಲ ಖಂಡಿತ ನಮ್ಮ ಸೌಭಾಗ್ಯ. ಈ ವೇದಿಕೆ ನಟರನ್ನು ನೋಡಿದೆ, ಗಾಯಕರನ್ನು ನೋಡಿದೆ, ಆಂಟ್ರಪ್ರನರ್ಸನ್ನು ನೋಡಿದೆ, ಆದರೆ ಇವತ್ತು ಒಬ್ಬ ಸೂಪರ್ ಹ್ಯೂಮನನ್ನು ನೋಡೋಣವೇ? ಅವರು ಪ್ರಪಂಚನ ನೋಡದೇ ಇದ್ರು ಪ್ರಪಂಚ ಮಾತ್ರ ಅವರನ್ನು ನೋಡೋದು ನಿಲ್ಲಿಸ್ತಾ ಇಲ್ಲ. ಯಾಕೆ ಹೇಳಿ? ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನ್ಯಾಷನಲ್ ಅವಾರ್ಡ್ ಪುರಸ್ಕೃತರು, ಸಾಕಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸ್ಕೊಂಡು ಕಣ್ಣು ಕಾಣದೇ ಇದ್ರೂ ಕಣ್ಣು ತಾನೇ ಕಾಣಲ್ಲ, ಮನಸ್ಸಿಗೆಲ್ಲ ಕಾಣತ್ರಿ ಅಂತ ಒಂದು ಸೂಪರ್ ಹ್ಯೂಮನ್ ಆಗಿ, ವಾಚ್ ಇಲ್ಲದೆ ಟೈಮ್ ಹೇಳ್ತಾರೆ, ಕ್ಯಾಲ್ಕುಲೇಟ್ರ್ ಇಲ್ಲದೆ ದೊಡ್ಡ ದೊಡ್ಡ ಅಂಕೆಗಳನ್ನು ನೀರು ಕುಡ್ದ ಹಾಗೆ ಕ್ಯಾಲ್ಕುಲೇಷನನ್ನು ಹೇಳ್ತಾರೆ. ನೀವು ಹುಟ್ಟಿರುವಂಥ ವರ್ಷ, ದಿನ, ತಿಂಗಳು ಹೇಳಿದ್ರೆ ಯಾವ ದಿನ ಅಂತ ಹೇಳ್ತಾರೆ. ಇಷ್ಟೆಲ್ಲ ಸ್ಪೆಷಾಲಿಟಿ ಹೆಂಗೆ ಬಂತು? ಯಾರಿವರು? ಇವ್ರ ಲೈಫನ್ನು ಹೇಗೆ ನೋಡ್ತಾ ಇದ್ದಾರೆ? ಇದು ಇವತ್ತು ನಾವು ನೋಡೋಣ ಆನ್ ಜಸ್ಟ್ ಕ್ಯೂರಿಯಸ್. ಮೊದಲನೇದಾಗಿ ನಮ್ಮ ಬಸವರಾಜ್ ಶಂಕರ್ ತುಮ್ರಾನಿಯವರು. ಸರ್ ನಮಸ್ಕಾರ ಮೇಡಮ್ ಅವ್ರಿಗೆ. ಜಸ್ಟ್ ಕ್ಯೂರಿಯಸ್ ಕನ್ನಡಗೆ ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಭಾಳ ಸಂತೋಷ. ನಾನು ತಮ್ಮ ಅಭಿಮಾನಿ ಅಂತ ಹೇಳ್ಬೋದು. ಅಯ್ಯಯ್ಯೋ, ತಮ್ಮ ಬಗ್ಗೆ ಭಾಳಷ್ಟು ಕೇಳಿದ್ದೆ. ಇವತ್ತು ತಮ್ಮನ್ನು ಭೇಟಿ ಆಗ್ತಾ ಇರೋದು ಮತ್ತು ತಮ್ಮಂಥ ಒಬ್ಬ ಅದ್ಭುತ ಮಹಾನ್ ವ್ಯಕ್ತಿಗಳು ನಮ್ಮ ಸಂದರ್ಶನ ತಗೋತಾ ಇರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಸರ್ ನಾವೆಲ್ಲ ಒಂದು ಬ್ರಿಡ್ಜ್ ಇದ್ದ ಹಾಗೆ, ಒಂದು ಸೇತುವೆ ಅಷ್ಟೇ. ಆದರೂ ಸಾಧಿಸಿದ್ದು ನೀವು, ಹಠ ಹಿಡಿದಿದ್ದು ನೀವು, ನೋಡದೆ ಪ್ರಪಂಚನ ನಿಮ್ಮ ಕಡೆ ನೋಡೋ ಹಾಗೆ ಮಾಡ್ಕೊಂಡಿರೋದು ನೀವು. ಹಾಗೆ ನಾವು ಆರ್ಡಿನರಿ, ನೀವು ಎಕ್ಸ್ಟ್ರಾ ಆರ್ಡಿನರಿ ಅಂತ. ಅಬ್ಬಾ, ನನಗೆ ಏನಾಗದೇ ಇದ್ರೂ ಪರವಾಗಿಲ್ಲ, ಲೈಫಲ್ಲಿ ನರಿ ಆಗದೆ ಇದ್ರೆ ಸಾಕು ಸರ್. ಯಾಕಂದರೆ ಆರ್ಡಿನರಿ, ಎಕ್ಸ್ಟ್ರಾ ಆರ್ಡಿನರಿ ಇವೆಲ್ಲ ಒಂಥರ ನಮ್ಮನ್ನೇ ಮುಳುಗಿಸೋವಂಥ ಗರಿಗಳಂತ ನಂಗನ್ಸುತ್ತೆ. ಬಟ್ ತಮ್ಮ ಲೈಫನ್ನೇ ನೋಡಿದ್ರೆ ಮೊದಲನೇದಾಗಿ ನಮ್ಮೆಲ್ಲರ ಕುತೂಹಲ ನೋಡಿ, 1900ನೇ ಇಸ್ವಿಯಿಂದ 2100ನೇ ಇಸ್ವಿವರೆಗೂ ಯಾವುದೇ ಇದು ಡೇಟ್ ಆಫ್ ಬರ್ತ್ ಹೇಳ್ಬಿಟ್ರು ದಿನಾನ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅಲ್ಲಿಂದಲೇ ಶುರು ಮಾಡಬೇಕು. ಹೆಂಗೆ ಸರ್ ಇದು ನೀವು? ಅದೇ ಮೇಡಮ್, ಈಗ ನೀವು ಈ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಡೇಟ್ ಆಫ್ ಬರ್ತ್ ಹೇಳಿದರೆ ಇದೇ ದಿನ ಅಂತ ಹೇಳ್ತೇನೆ. ಅಂದರೆ ನಮಗೆ ಇದೆಲ್ಲ ಬಂದಿರೋದು ಮೇಡಮ್ ಶಕುಂತಲಾ ದೇವಿಯವರ ಪ್ರೇರಣೆ.
ನೀವು ಅವರು ಮಾನವ ಕಂಪ್ಯೂಟರ್ ಅಂತ ಕೇಳಿರ್ತೀರ. ಹ್ಮ್ ಅವ್ರ ಬಗ್ಗೆ ಒಂದು ರೀಸೆಂಟಾಗಿ ಸಿನಿಮಾ ಬಂದಿದೆ. ಹ್ಮ್ ನಾನು ಈಗ 8 ವಯಸ್ಸಿದ್ದಾಗ ಮೇಡಮ್, ನನಗೀಗ 31 ವರ್ಷ ಆದರೂ ಕೂಡ ಹ್ಮ್ ವೆನ್ ಐ ವಾಸ್ ಎಟ್ ದ ಏಜ್ ಆಫ್ 8th, ಹ್ಮ್ ಹ್ಮ್ ಅಂದರೆ ಕಣ್ಣಿದ್ದಂಥ ಶಕುಂತಲಾ ದೇವಿನ ಈ ರೀತಿ ಮಾಡ್ತಿರ್ಬೇಕಾದ್ರೆ ಹ್ಮ್ ನಾವ್ಯಾಕೆ ಮಾಡಬಾರ್ದು ಅನ್ನುವಂಥ ಅವರೇ ನಮಗೆ ಸ್ಫೂರ್ತಿ ಆದರು ಮೇಡಮ್. ಸರಿ. ಅದಕ್ಕೆ ನಮ್ಮ ಮೋಟೋನೇ ಇನ್ಸ್ಪೈರ್ ಬಿಫೋರ್ ವಿ ಎಕ್ಸ್ಪೈರ್ ಅಂತ. ವಾವ್. ಅದಕ್ಕೆ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಯಾವ ದಿನ ಅಂತ ಹೇಳ್ತೀರಿ. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಡೇಟ್ ಆಫ್ ಬರ್ತ್ ಕೇಳ್ಬೋದು, ನಿಮ್ಮದೇ ಹೇಳಿಬಿಡಿ. ಸರ್ 16/02/1984. ಗುರುವಾರ ಹುಟ್ಟಿದ್ದಾರೆ ಮೇಡಮ್. ಅದಕ್ಕೆ ಗುರು ಕೃಪೆಯಿಂದ ತಾವು ಈ ಮಟ್ಟಕ್ಕೆ ಬಂದಿರೋದು. ಸರಿ, ನಾವು ಗುರುವಾರ ತಮ್ಮದು 100%. ಈಗ ಏನ್ ನೀವು ಥಟ್ ಅಂತ ಹೇಳಿ ಅಂತ ಹಿಂಗ್ ಅಂದ್ಬಿಟ್ರಲ್ಲ, ಇದು ಹೆಂಗ್ ಕಲ್ತ್ರಿ? ನಾವೆಲ್ಲ ಮೇಡಮ್ ಚಿಕ್ಕವರಿದ್ದಾಗ ಈ ಟೇಬಲ್ಸು, ಆಮೇಲೆ ಡೇಟ್ ಆಫ್ ಬರ್ತ್ ಬಗ್ಗೆ ಈ ಮಂತ್ಸು, ಇಯರು, ಹಾ. ಡೇಸ್ ಎಲ್ಲ ನಾವು ಒಂದು ಚಾಕೌಟ್ ಮಾಡಿ ಇಟ್ಕೊತಿದ್ದೆ ಮೇಡಮ್. ಮ್ಹ್ಮ್. ಪ್ರಾಕ್ಟೀಸ್ ಮಾಡ್ತಿದ್ದೆ. ಮ್ಹ್ಮ್. ವಾಟ್ ವಿ ಕಾಲ್ ದಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ, ಮ್ಹ್ಮ್. ಪ್ರಾಕ್ಟೀಸ್ ಜೊತೆಗೆ ಐಡಿಯಾಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅದು ಐಡಿಯಾನೂ ಬೇಕಲ್ಲ. ವಾವ್. ಹೇಗೆ ಅದನ್ನು ಐಡೆಂಟಿಫೈ ಮಾಡಬೇಕು, ಹೇಗೆ ಅದನ್ನು ನಾವು ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನೋದು ಅಂತ ಐಡಿಯಾ ಇತ್ತು ಅಂದರೆ, ಪ್ರಾಕ್ಟೀಸ್ ಕಮ್ ಐಡಿಯಾ ಇತ್ತು ಅಂದ್ರೆ ನಾವೇನು ಬೇಕಾದ್ರೆ ಸಾಧನೆ ಮಾಡ್ಬೋದು. ಇಟ್ಸ್ ಆಲ್ ಗಾಡ್ ಗಿಫ್ಟ್ ಮೇಡಮ್ ನಮಗೆ ಇದೆಲ್ಲ ಬಂದಿರೋದು. ಸರ್, ನಾವು ಕಣ್ಣೀರವರೇ ಇನ್ನೂ ದೇವ್ರನ್ನ ಹುಡುಕ್ತಾ ಇದೀವಿ. ನಿಮ್ಮ ತರಹದ ಒಂದು ಶಕ್ತಿಯನ್ನ ಪಡ್ಕೊಂಡಿರೋರು ದೇವ್ರ ಬಗ್ಗೆ ಮಾತಾಡಿದಾಗ ನಮಗೊಂದು ಕುತೂಹಲ ಬಂದೇ ಬರುತ್ತೆ. ಕರೆಕ್ಟ್ ಕರೆಕ್ಟ್. ತಮ್ಮ ಒಂದು ಲೆಕ್ಕಾಚಾರ ಏನಿದು ಗಾಡ್ಸ್ ಗಿಫ್ಟ್ ಅಂತೆಲ್ಲ ಅಂದ್ರಲ್ಲ, ಅಂದ್ರೆ ಆ ಅರಿವು ನಿಮ್ಮಲ್ಲಿ, ಅಂದ್ರೆ ನಿಮ್ಗೆ ಹುಟ್ದಾಗಿಂದಲೇ ಕಣ್ಣಿರ್ಲಿಲ್ವಾ, ಹೇಗೆ ಅದೇ ಸರ್? ಬೈ ಬರ್ತ್ ಬ್ಲೈಂಡ್. ನಮ್ಮದು ಮೂಲ ಅಥಣಿ, ಬೆಳಗಾಂ ಡಿಸ್ಟ್ರಿಕ್ಟು. ಓಹೋ. ಬೈ ಬರ್ತ್ ಬ್ಲೈಂಡ್ ಆದರೂ ಕೂಡ ನಾವು ಎಜುಕೇಷನ್ MA B.Ed ಮಾಡಿದ್ದೀವಿ ಮೇಡಮ್. ಓ ವಾವ್. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಬೆಳಗಾಮನಲ್ಲಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಅಂತ ಇದೆ, ಹೌದು. ಅಲ್ಲಿ ನಾವು ಮುಗಿಸಿದೆ. ತದನಂತರ ನಮಗೆ ಓದಲಿಕ್ಕೆ ಸಪ್ರೇಟ್ ಕಾಲೇಜ್ ಇಲ್ಲ ಮೇಡಮ್. PU, ಡಿಗ್ರಿ, B.Ed, MA ಎಲ್ಲ ನಾವು ನಾರ್ಮಲ್ ಕಾಲೇಜ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಓಹೋ. ಆಡಿಯೋ ರೆಫರ್ ಮಾಡಿ ಸ್ಕ್ರೈಬ್ ಕಡೆಯಿಂದ ಎಕ್ಸಾಮ್ ಬರೆಸುವಂಥದ್ದು. ಹ್ಮ್ ಆ ಪ್ರಕಾರ ನಮ್ಮದು ಕ್ವಾಲಿಫಿಕೇಶನ್ MA B.Ed ಆಗಿದೆ. ಅಟ್ ಪ್ರೆಸೆಂಟ್ ನಾವೀಗ ಬೆಂಗಳೂರು ಚಾಮರಾಜಪೇಟೆನಲ್ಲಿರ್ತಕ್ಕಂಥ ಆದರ್ಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ಹೌದು. ಬ್ರ್ಯಾಂಡ್ ಅಂಬಾಸಿಡರ್ಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ವಾವ್. ಅಟ್ ಪ್ರೆಸೆಂಟ್ ಮೇಡಮ್ ನಾವೀಗೆಲ್ಲ ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಗೌರ್ಮೆಂಟ್ ಆಫೀಸ್ಗೆಲ್ಲ ಹೋಗಿ ನೀವಾಗಲೇ ಕೇಳ್ತಾರೆ ಎಲ್ಲ ಹೇಗೆ ಅಂತ. ಏನಾಗಿದೆ ಎಲ್ರಿಗೂ ಈಗ ಗಣಿತ ಅಂದರೆ ಭಾಳ ಕಷ್ಟ ಆಗಿಬಿಟ್ರಿ ಮೇಡಮ್, ಮ್ಯಾಥಮೆಟಿಕ್ಸ್. ಹ್ಮ್ ಅದನ್ನು ಹೇಗೆ ಈಸಿಯಾಗಿ ಮಾಡಬೇಕು, ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಷನ್ನು, ಮೆಮೊರಿ ಪವರು, ಎಕ್ಸಾಮಿನೇಷನು, ಟೈಮ್ ಮ್ಯಾನೇಜ್ಮೆಂಟು, ಸ್ಟಡಿ ಪ್ಲ್ಯಾನಿಂಗು, ಸ್ಟ್ರೆಸ್ ಪ್ರಾಬ್ಲಮ್ ಆ್ಯಂಡ್ ಮಾರಲ್ ವ್ಯಾಲ್ಯೂಸ್ಗಳ ಬಗ್ಗೆ ಎಲ್ಲ ಕಡೆಗೆ ಹೋಗಿ ನಾವು ಇನ್ಸ್ಪಿರೇಷನಲ್ ಸ್ಪೀಚ್ ಕೊಡ್ತಾ ಇದ್ದೀವಿ ಮೇಡಮ್. ವಾವ್. ನಮ್ಮ ಉದ್ದೇಶ ಕಣ್ಣಿರಲಾರ್ದು ಈ ರೀತಿ ಸಾಧನೆ ಮಾಡ್ತಿರ್ಬೇಕಾದ್ರೆ ನಾವ್ಯಾಕೆ ಮಾಡಬಾರ್ದು, ಒಂದು 100ರಲ್ಲಿ ಒಬ್ಬರಾದರೂ ಚೇಂಜ್ ಆಗಲಿ ಅಂತ. ಎಲ್ಲರೂ CM ಆ್ಯಂಡ್ PM ಆಗಲಿ ಅಂತ. CM ಅಂದರೆ ಕಂಪ್ಯೂಟರ್ ಮ್ಯಾನು, PM ಅಂದರೆ ನಿಮ್ಮ ಥರ ಪವರ್ಫುಲ್ ಮ್ಯಾನ್ ಆಗಲಿ ಅಂತೇಳಿ ಸಮಾಜವನ್ನು ಪರಿವರ್ತನೆ ಮಾಡ್ತಾ ಇದ್ದೇವೆ ಮೇಡಮ್. ವಾವ್. ಇವತ್ತಿನ ದಿವಸ ಅದಕ್ಕೆ ಪೂರಕವಂತೆ ನಮ್ಮ ನಮನ ಫೌಂಡೇಶನ್ ಮುಖ್ಯಸ್ಥ ನಬೀನ್ ಅದಾಪ್ ಅವರು ಹಾಗೂ ಇನ್ನಿತರ ಸಂಘ ಸಂಸ್ಥೆ ನಮಗೆ ತುಂಬ ಸಹಕಾರ ಮಾಡ್ತಾ ಇದ್ದಾರೆ ಮೇಡಮ್. ಬಹಳ ಚೆನ್ನಾಗಿರೋ ಮಾತು ಹೇಳಿದ್ರಿ. ಅಂದ್ರೆ ಇವತ್ತು ಮನುಷ್ಯ AM PM ಮಧ್ಯೆ ಸಿಕ್ಕಾಕೊಂಡು ನಮ್ಮಂತವ್ರ ಮಧ್ಯೆ FM ಒಂದಷ್ಟು ಎಂಟರ್ಟೈನ್ಮೆಂಟ್ ಕೊಟ್ವಿ. ಬಟ್ ನೀವು ಹೇಳಿದ್ದು ಚೆನ್ನಾಗಿದೆ. FM ಅಂದರೆ ಫ್ಯಾಬ್ಯುಲಸ್ ಮಾರ್ಷಲ್ ಚಾನಲ್ ಅಂತ ನಮ್ಮ ಪ್ರಕಾರ. ಆ್ಯಂಡ್ ಆಲ್ಸೋ ಫ್ಯಾಂಟಾಸ್ಟಿಕ್ ಮಾರ್ಷಲ್ ಅಂತ, ಫ್ಯಾಂಟಾಸ್ಟಿಕ್ ಮೈಂಡ್ ಬ್ಲೋಯಿಂಗ್ ಪ್ರೋಗ್ರಾಮ್ಸ್ ನೀವೆಲ್ಲ ಮಾಡ್ತಾ ಇರೋದು. Really you are doing excellent ಪಾಸಿಟಿವಿಟಿ, service. ಎಲ್ಲದರಲ್ಲೂ ಒಳ್ಳೇದನ್ನ ಹುಡುಕೋ ನಿಮ್ಮ ಸ್ಪಾಂಟೇನಿಟಿ ನೋಡಿದ್ರೆ ಖುಷಿ ಆಗತ್ತೆ. ಒಂದು ಪ್ರಶ್ನೆ ಈಗ, ಯಾಕಂದ್ರೆ ತಮ್ಮ ಸದ್ಯದ ಜೀವನದ ಉದ್ದೇಶ ಎಲ್ಲ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ನು ಹೌದು ಮತ್ತೆ madam, ಮೌಲ್ಯಗಳನ್ನ ಗಟ್ಟಿಯಾಗಿ ಬಿತ್ತುವಂತ ಒಂದು. Correct, correct. ಸೊ ಇವತ್ತಿನ ಸಮಾಜ ನೀವು ನೋಡ್ತಿದ್ದಂಗೆನೆ ಎಲ್ಲ ಕಂಪ್ಯೂಟರ್ ಹಿಂದೆ, AI ಹಿಂದೆ ಓಡ್ತಾ ಇರೋ ಪ್ರಪಂಚಕ್ಕೆ ಮೊದಲನೇದಾಗಿ ಕಾನ್ಸಂಟ್ರೇಷನ್ ಬಗ್ಗೆ ಎಲ್ಲಿ ಎಡುತ್ತಾ ಇದ್ದಾರೆ ಮಕ್ಕಳು? ಯಾಕೆ ಮುಂಚೆ ಇವತ್ತು focus ಮೇಡಮ್ ಮಾಡಕ್ಕಾಗ್ತಿಲ್ಲ? ಮುಂಚೆ ಏನಾಗ್ತಿತ್ತು ಮೇಡಮ್, ಈಗೆಲ್ಲ ಈ ಬಾಯ್ಲೆಕ್ಕ ಅಂತ ಮಾಡ್ತಾರೆ ಮೇಡಮ್. ಮೊಬೈಲ್ ಕ್ಯಾಲ್ಕುಲೇಟರ್ ಬರೋಕ್ಕಿಂತ ಮುಂಚೆ ಮೊದಲಿನ ಹಿರಿಯರೆಲ್ಲ ಬಾಯಲ್ಲೇ ಕ್ಯಾಲ್ಕುಲೇಷನ್ ಮಾಡಿಬಿಡೋರು. ಬಟ್ ಈಗೆಲ್ಲ ನಾವು ಮಾಡೋ ಕೆಲಸ ಎಲ್ಲ ಮಷಿನರಿ ಟೆಕ್ನಾಲಜಿ ಮಾಡಿಬಿಡುತ್ತಲ್ವ, ಕುದುರೆ ಕಂಡ್ರೆ ಕಾಲ್ ನೋವು ಥರ ಆಯ್ತಿದು. ಹಾಗಾಗಿದೆ. ಅದಕ್ಕೆ ಮಕ್ಕಳಲ್ಲಿ ಏಕಾಗ್ರತೆ ಕೊರತೆ ಭಾಳ ಕಂಡು ಬರ್ತದೆ. ಯಾಕಂದರೆ ಅವರಲ್ಲಿ ಯೋಗದ ಬಗ್ಗೆ, ಪ್ರಾಣಾಯಾಮದ ಬಗ್ಗೆ, ಮೆಡಿಟೇಷನ್ ಬಗ್ಗೆ ಅವ್ರಿಗೆ ಜಾಗೃತಿ ಇಲ್ಲ ಮೇಡಮ್. ನಾವೆಲ್ಲ ಕಡೆ ಏನು ಹೇಳ್ತೇವೆ ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೋಬೇಕು ಅಂದರೆ ಯೋಗ, ಪ್ರಾಣಾಯಾಮ ಆ್ಯಂಡ್ ಮೆಡಿಟೇಷನ್ ಭಾಳ ಇಂಪಾರ್ಟೆಂಟು ಅಂತ ಬಿಡಿಸಿ ಹೇಳ್ಬೋದಾ? ನೋಡಿ, ಯೋಗದಿಂದ ಯೋಗ್ಯತೆ ಬರುತ್ತೆ, ಧ್ಯಾನದಿಂದ ಧನ್ಯತಾಭಾವ ಬರುತ್ತೆ, ಪ್ರಾಣಾಯಾಮದಿಂದ ಪ್ರಾಣ ರಕ್ಷಣೆ ಆಗುತ್ತೆ. ಇಟ್ ಹ್ಯಾಸ್ ಎ ಟ್ರೆಮೆಂಡಸ್ ಪವರ್ ಟು ಅಚೀವ್ ಎನಿಥಿಂಗ್. ಸರಿ, ಈಗೆಲ್ಲ ಮಹಾನ್ ಹೇಳಬೇಕು. ಮೆಡಿಟೇಷನ್ ನಿಂದ, ಧ್ಯಾನದಿಂದ ಧನ್ಯತಾ ಭಾವ, ಯೋಗದಿಂದ ಯೋಗ್ಯತೆ ಬರುತ್ತೆ. ಯೋಗ್ಯತೆ ಅಂದ್ರೆ ಏನು ಇವತ್ತಿನ ಕಾಲಕ್ಕೆ? ವಿಲ್ ಗೆಟ್ ದಟ್ ಸಮ್ ಕೆಪಬಿಲಿಟೀಸ್, ಸಾಮರ್ಥ್ಯ ಅಂತ ಕರಿಬೋದು, ಅಥವಾ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೋದು. ಈ ರೀತಿ ಇಟ್ ವಿಲ್ ಹೆಲ್ಪ್ ದಟ್ ಅವರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ನಮ್ಮ ಸುಧಾರಣೆ ಆಗುತ್ತೆ. ಸರಿ. ಆ್ಯಂಡ್ ಪ್ರಾಣಾಯಾಮದಿಂದ ನಮ್ಮ ಪ್ರಾಣ ರಕ್ಷಣೆ ಪ್ರಾಣ ರಕ್ಷಣೆ ಆಗುತ್ತೆ. ಅಂದರೆ ಫಿಸಿಕಲಿ ಮೆಂಟಲಿ ನಾವು ಇನ್ನೂ ಸ್ಟ್ರಾಂಗ್ ಆಗ್ಬೋದು.
ಅದಕ್ಕೆ ನಾವೆಲ್ರಿಗೂ ಏನು ಹೇಳ್ತೀವಿ ಮೇಡಮ್ 1 ಅವರ್ ಅಟ್ಲೀಸ್ಟ್ ನೀವು ಯೋಗ ಧ್ಯಾನ ಮಾಡಿದರೆ ನಿಮ್ಮ ಮೈಂಡ್ ಕಂಟ್ರೋಲ್ ಇಟ್ಕೋಬೋದು. ಮೆಡಿಟೇಷನ್ ಅಂದರೆ ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಪ್ರಾಬ್ಲಮಿಂದ ಹೊರ ಬರ್ಬೋದು, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಇಟ್ ವಿಲ್ ಕಂಟ್ರೋಲ್ ಯುವರ್ ಲೈಫ್ ಅಂತ. ಈ ರೀತಿ ನಾವೆಲ್ಲ ಕಡೆ ಹೇಳ್ತಾ ಇದ್ದೀವಿ ಮೇಡಮ್. ಇದು ಕಾನ್ಸಂಟ್ರೇಷನ್ಗೆ ಸಂಬಂಧಪಟ್ಟಂತೆ ಇವತ್ತಿನ ಯುವ ಪೀಳಿಗೆಗೆ ಹೌದು ಮಕ್ಕಳಿಗೆ ನೀವು ಹೇಳೋ ಹೌದು ವಿಚಾರ. ಆಧುನಿಕತೆ ಭರಾಟೆಲಿ ಹೋಗ್ತಾ ಇದ್ದೇವೆ. ಆಹಾ. ಆಸಕ್ತಿ ಪ್ರಯತ್ನ ಇತ್ತು ಅಂದರೆ ನಾವೇನು ಬೇಕಾದ್ರೆ ಸಾಧಿಸ್ಬೋದು. ನಮ್ಮ ವಿಲ್ ಪವರ್ ಸ್ಟ್ರಾಂಗ್ ಇರಬೇಕು ಮೇಡಮ್. ಮೇನು ಕಣ್ಣಿಲ್ಲ ಈ ಕಾಲಿಲ್ಲ ಆದಿಲ್ಲ ಇದಂತ ನಾವು ನೆಗೆಟಿವ್ ವಿಚಾರ ಮಾಡ್ತಾ ಹೋದರೆ ಇನ್ನೂ ಸಾಧನೆ ಮಾಡಲಿಕ್ಕಾಗಲ್ಲ. ಎಷ್ಟೇ ಕಷ್ಟಗಳು ಬಂದರೂ ಕೂಡ ಇಫ್ ಯು ಥಿಂಕ್ ಆಲ್ವೇಸ್ ಪಾಸಿಟಿವ್ ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಲೈಕ್ ಯು ಅಂತ. ಲೈಕ್ ಯು ಸರ್. ಸರ್ ಮೊದಲನೇದಾಗಿ ವಿಲ್ ಪವರ್ ಅನ್ನೋದು ಹೆಂಗೆ ಹೋಗಿದೆ ಅಂದರೆ, ಹೌದು ವಿಲ್ ಅಂದರೆ ಕಿವಿ ನೆಟ್ಟಗಾಗ್ಬಿಡುತ್ತೆ. ಯಾಕಂದ್ರೆ ಆಸ್ತಿ ಬರೋ ಪವರೇ ಬೇರೆ. ಕರೆಕ್ಟ್. ಏನೂ ಇಲ್ಲದೆ ಇದ್ದಾಗ ನನ್ನಲ್ಲಿ ಏನೋ ಇದೆ ಅನ್ನೋ ಆ ವಿಲ್ ಪವರನ್ನು ಹೌದು ಇನ್ನೂ ಗಟ್ಟಿ ಮಾಡ್ಕೊಳ್ಳೋದು ಹೇಗೆ? ಆತ್ಮವಿಶ್ವಾಸ ಹೆಚ್ಚಿಸ್ಕೋಬೇಕಾದ್ರೆ ನಮ್ಮಲ್ಲಿ ನಾವೇ ಒಂದು ದೃಢ ಸಂಕಲ್ಪ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ ನೀವು ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಮುಖ್ಯ ಕಾರಣವೇ ನಿಮ್ಮ ಒಂದು ಪಾಸಿಟಿವ್ ಥಾಟ್ ಅಲ್ವಾ. ನಿಮ್ಮ ಒಂದು ಥಿಂಕಿಂಗ್ ಎಬಿಲಿಟಿ ಸ್ಟ್ರಾಂಗ್ ಇದೆ, ವಿಲ್ ಪವರ್ ಸ್ಟ್ರಾಂಗ್ ಇದೆ, ಆಲೋಚನಾ ಶಕ್ತಿ, ದೃಢ ಸಂಕಲ್ಪ ಇತ್ತು ಅಂದರೆ, ಕಮಿಟ್ಮೆಂಟ್ ಇತ್ತು ಅಂದರೆ ಏನು ಬೇಕಾ ಸರ್. ಅದಕ್ಕೆ ನಾವು ಹೇಳೋದು ABCD ಭಾಳ ಇಂಪಾರ್ಟೆಂಟು ಲೈಫಲ್ಲಿ ಅಂತ. ಏನಂಗಂದ್ರೆ ಸೊ ABCD ಅಂದರೆ ನಾಟ್ ಫಾರ್ ಅಲ್ಫಾಬೆಟ್ಟು, ಗೊತ್ತಾಯ್ತು. A ಫಾರ್ ಆ್ಯಟಿಟ್ಯೂಡು, B ಫಾರ್ ಬ್ರೇವರಿ, C ಫಾರ್ ಕಮಿಟ್ಮೆಂಟು, D ಫಾರ್ ಡಿಟರ್ಮಿನೇಷನ್ ಅಂತ. ಆಹಾ. ಅದರ ಜೊತೆಯಲ್ಲಿ A ಫಾರ್ ಅಬ್ದುಲ್ ಕಲಾಂ, B ಫಾರ್ ಭಗತ್ ಸಿಂಗ್, C ಫಾರ್ CV ರಾಮನ್, ಆ್ಯಂಡ್ D ಫಾರ್ ಡಾಕ್ಟರ್ BR ಅಂಬೇಡ್ಕರು, ಆ್ಯಂಡ್ R ಫಾರ್ ನಮ್ಮ ರ್ಯಾಪಿಡ್ ರಶ್ಮಿ ಸರ್ ನಂತರ ತಾವೆಲ್ಲರೂ ಸಾಧನೆ ಮಾಡಬೇಕು ಅಂತ ಹೇಳ್ತಾ ಇರೋದು ಜನರಿಗೆಲ್ಲ. ಅಂತ ದೊಡ್ಡ ದೊಡ್ಡ ಹೆಸರು ಹತ್ರ ನಮ್ಮ ಹತ್ರ ನಮ್ದನ್ನ ಯಾಕೆ ಸರ್ ಸೇರಿಸಿರಾ? ಇಲ್ಲ, ಬಟ್ ನಿಮ್ಮದು ಅದ್ಭುತ ಸಾಧನೆ. ಈ ಆ್ಯಂಕರಿಂಗ್ ಕ್ಷೇತ್ರದಲ್ಲಿ, ಮೀಡಿಯಾ ಕ್ಷೇತ್ರದಲ್ಲಿ ತಮ್ಮ ಸಾಧನೆ ಭಾಳ ದೊಡ್ಡದು. ನಿಜಕ್ಕೂ ನಿಮ್ಮಿಂದ ಕಲಿಯೋದು ಭಾಳ ಇದೆ ಮೇಡಮ್ ಎಲ್ಲರೂ ಕೂಡ. ಸರ್ ನೀವು ನನಗೆ ಇಷ್ಟೊಂದು ಹೊಗಳ್ತಾ ಇದ್ರೆ, ಬಟ್ ನಾನು ಅದರಲ್ಲಿ ಏನು ನೋಡ್ತೀನಿ ನೋ ಐ ಆಮ್ ಅಂತಂದ್ರೆ ಟಾಕಿಂಗ್ ನೀವು ಅಬೌಟ್ ರಿಯಾಲಿಟಿ ಎಲ್ಲರಲ್ಲೂ. ವಾಟ್ ಯು ಆರ್. ಥ್ಯಾಂಕ್ ಯು ಸರ್. ಎಲ್ಲರಲ್ಲೂ ಏನೋ ಒಂದು ಇದೆ ಅನ್ನೋದನ್ನ ಇರುತ್ತೆ. ಗುರುತಿಸೋ ಪ್ರತಿಯೊಬ್ಬರ ಒಂದು ಹತ್ರನೂ ಒಂದು ವಿಶೇಷ ಶಕ್ತಿ ಇರುತ್ತೆ ಮೇಡಮ್. ಹ್ಮ್ ಅದನ್ನು ಸದ್ಬಳಕೆ ಮಾಡ್ಕೋಬೇಕು. ಸದ್ಬಳಕೆ ಮತ್ತು ದುರ್ಬಳಕೆ ಅದೆರಡು ನಮ್ಮ ಕೈಯಲ್ಲಿದೆ. ಹ್ಮ್ ಸದ್ಬಳಕೆ ಮಾಡ್ಕೊಂಡ್ರೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ದುರ್ಬಳಕೆ ಮಾಡ್ಕೊಂಡ್ರೆ ಅವನತಿ ಹತ್ರ ಸಾಗ್ಬೋದು ಮೇಡಮ್. ನೀವು ಮೌಲ್ಯಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಹಾಂ ಇವತ್ತಿನ ಈ ಆಧುನಿಕ ಪ್ರಪಂಚದಲ್ಲಿ ನಮ್ಮ ಮೌಲ್ಯಗಳನ್ನ ಹಾಗೂ ನಮ್ಮತನನ ಕಾಪಾಡಿಕೊಂಡು ಮುಂದಕ್ಕೆ ಹೋಗೋದು ಹೇಗೆ ತಮ್ಮ ಅನುಭವದಲ್ಲಿ? ಏನಾಗಿದೆ ಮೇಡಮ್, ಈಗ ಡೇ ಬೈ ಡೇ ಮಾರಲ್ ವ್ಯಾಲ್ಯೂಸ್ ಎಲ್ಲ ಕುಸಿತಾ ಇದ್ದಾವೆ ಎಲ್ಲ ಕ್ಷೇತ್ರದಲ್ಲೂ ಕೂಡ. ಅದಕ್ಕೆ ನಮ್ಮಲ್ಲಿ ದೇಶ ಕುಸಿತಾ ಇರೋದು ಯಾಕೆ? ಬಿಕಾಸ್ ಆಫ್ ದ ಸಮ್ ಟೆಕ್ನಾಲಜಿ, ಆಮೇಲೆ ಆಧುನಿಕತೆ ಭರಾಟೆ ಜೊತೆಯಲ್ಲಿ ಜನರಲ್ಲಿ ಸ್ಪೀಡು. ಸ್ಪೀಡು, ಆಮೇಲೆ ಆತುರ ಜನರಿಗೆ ಬೇಗ ಆಗಬೇಕು ಅಂತ. ಆಮೇಲೆ ಜನರಲ್ಲಿ ಏನಾಗಿದೆ ಮೇಡಮ್, ಈಗ ನಾನೇ ಶ್ರೇಷ್ಠ, ನನ್ನ ಬಿಟ್ಟರೆ ಯಾವುದೂ ಇಲ್ಲ ಅನ್ನುವಂಥ ಒಂದು ಅಹಂಕಾರದಿಂದಾಗಿ ಆ ರೀತಿ ಆಗ್ತಾಯಿದೆ ಮೇಡಮ್. ದಿಸ್ ಇಸ್ ಮೈ ಒಪಿನಿಯನ್. ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಸೊ ಇದನ್ನು ಬದಲಾಯಿಸೋದು ಹೇಗೆ ಅಂದರೆ, ನಾವು ಒಂದು ಅರಿವು ಬರಬೇಕು. ಅರಿವು ಬರಬೇಕಾದ್ರೆ ಮೇಡಮ್ ಮೋಟಿವೇಶ್ನಲ್ ಸ್ಪೀಕರ್ಗಳ ಒಂದು ಭಾಷಣ ಕೇಳಬೇಕು, ನಿಮ್ಮಂಥವ್ರ ಸಾಧನೆಯನ್ನು ಪ್ರೇರಣೆ ತಗೋಬೇಕು. ಈ ರೀತಿ ಆದಾಗ ಮಾತ್ರ ನಾವು ಬದಲಾವಣೆ ಆಗ್ಬೋದು ಮೇಡಮ್. ಅದಕ್ಕೆ ನಾವೇನು ಹೇಳ್ತೀವಿ ಮೇಡಮ್, ಎಲ್ಲ ಕಡೆಗೆ 100ರಲ್ಲಿ ಒಬ್ಬರಾದ್ರೂ ಚೇಂಜ್ ಆಗಲಿ ಅಂತ ಮಾಡ್ತಾ ಇದ್ದೀವಿ ಮೇಡಮ್. ನಾವು ಎಲ್ಲರನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗದಿದ್ರು ಕೂಡ ಅರ್ಥ ಒಬ್ಬರು ಆಯ್ತು. ಇಬ್ಬರು ಪರಿವರ್ತನೆ ಆಗಲಿ. ಸೊ ಮೌಲ್ಯಗಳನ್ನು ಹೇಗೆ ಇಟ್ಕೋಬೇಕು ಇವತ್ತಿನ ಕಾಲಘಟ್ಟಕ್ಕೆ? ಬಹಳ ಮುಖ್ಯವಾದ ಮೌಲ್ಯಗಳು ಏನು ನಿಮ್ಮ ಪ್ರಕಾರ? ಎಷ್ಟಾಗತ್ತಷ್ಟು ಒಳ್ಳೇದು ಮಾಡೋದು ಮೇಡಮ್. ಕೆಟ್ಟದ್ದು ಮಾಡ್ಲಿಕ್ಕೆ ಆಗಿದ್ರು ಕೂಡ ಹಾಂ ನಮ್ಗೆ ಎಷ್ಟಾಗತ್ತಷ್ಟು ಒಳ್ಳೇದು ಮಾಡಬೇಕು. ಸರಿ. ಆಮೇಲೆ ನಮಗಿಂತ ಕೆಳಗಿನ ನೋಡಿ ನಾವು ಸಂತೋಷ ಪಡೋದು. ದೇವ್ರು ನಮಗೆ ಇಷ್ಟಾರು ಕೊಟ್ಟು, ಇನ್ನು ಕೆಲವರು ಏನೂ ಇಲ್ಲಲ್ಲಪ್ಪ. ಆಮೇಲೆ ಈಗ ಕಾರಲ್ಲಿ ಓಡಾಡೋರು, ಬೈಕಲ್ಲಿ ಓಡಾಡೋರು ನೋಡಿ ಸಂತೋಷ ಪಡಬೇಕು. ಈ ರೀತಿ ನಾವು ಕಂಪ್ಯಾರಿಸನ್ ಮಾಡ್ತಾ ಹೋದರೆ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರ್ಬೋದೇನೋ ಮೇಡಮ್. ಅದೇ ಅನಾವಶ್ಯಕವಾಗಿ ಹಿಂಗಾದ್ರೂ ಮಾಡಿ ಮೇಲೆ ಹೋಗ್ಬಿಡ್ಬೇಕಂತ ಈ ಬಟ್ ಎಲ್ಲರೂ ಅಂತರಿಕ್ಷಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತಿದ್ದಾರೆ ಮೇಡಮ್. ಹ್ಮ್. ಅಂದರೆ ವಿ ಹ್ಯಾವ್ ಟು ಲಿಮಿಟ್ ಅವರ್ ಸೆಲ್ಫ್. ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ, ಹಾಸಿಗೆದಷ್ಟು ಕಾಲು ಚಾಚಬೇಕಂತ ಏನು ಹಿರಿಯರು ಹೇಳ್ತಾರೆ, ಆ ರೀತಿ ನಮ್ಮಲ್ಲಿ ನಾವು ಒಂದು ಕಮಿಟ್ಮೆಂಟು, ಡೆಡಿಕೇಶನ್ ಬಂತು ಅಂದರೆ ನಾವು ಸಾಧನೆ ಮಾಡ್ಬೋದು ಮೇಡಮ್. ಸರ್ ಇವತ್ತಿನ ಈ ಸ್ಟಾರ್ಟಪ್ ಮತ್ತು ಆಂಟ್ರಪ್ರಿನರ್ಶಿಪ್ದು ಒಂದು ಬಬಲ್ ಏನಿದೆ, ಹಾಂ ಇದ್ರ ಮಧ್ಯೆ ಈ ಡ್ರೀಮ್ ಬಿಗ್ಗು, ಹಾಂ ಈ ಮಧ್ಯದಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಕರೆಕ್ಟ್. ಈ ಎರಡರ ಮಧ್ಯೆ ನಾವೆಲ್ಲೋ ಒಂದು ಕಡೆ ಸ್ಯಾಂಡ್ವಿಚ್ ಆಗಿದ್ದೀವಾ ಅಥವಾ ಎರಡನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಾ ಅನ್ನೋದು ಪ್ರಶ್ನೆ. ನನ್ನ ಪ್ರಕಾರ ಮೇಡಮ್ ಎಲ್ಲವೂ ನಮ್ಮ ಕೈಲಿರುತ್ತೆ. ನೀಟಾಗಿ ಕೂಲಾಗಿ ಹ್ಯಾಂಡಲ್ ಮಾಡಿದರೆ ಸಾಧನೆ ಮಾಡ್ಬೋದು. ನಾವು ಸ್ವಲ್ಪ ಆತುರ ಪಟ್ಟರೆ ಆ ನದಿಯಲ್ಲಿ ಮುಳುಗ್ಬೋದು.
ಸೊ ಇಟ್ಸ್ ಆಲ್ ಡಿಪೆಂಡ್ ಅಪಾನ್ ಅವರ್ ಆ ಮೈಂಡ್ ಸೆಟ್ ಅಂತ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ ಅಂತ. ನಮ್ಮ ಭವಿಷ್ಯದ ಶಿಲ್ಪಿಗಳು ನಾವೇ ಇರೋದ್ರಿಂದ ವಿ ಹ್ಯಾವ್ ಟು ಮೇಕ್ ದ ಬ್ಲೂ ಪ್ರಿಂಟ್ ಆಫ್ ಅವರ್ ಲೈಫ್ ಅಲ್ವಾ ಮೇಡಮ್. ನಮ್ಮಲ್ಲಿ ನಮ್ಮ ಜೀವನ ಹೀಗೆ ಇರಬೇಕು ಅಂತ ನೀಲನಕ್ಷೆ ಇತ್ತು ಅಂದರೆ ಆ ಪ್ರಕಾರ ನಾವು ಆ ಪ್ಲ್ಯಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ನಿಮ್ಮದೇ ಜೀವನನ ನೋಡಿದ್ರೆ ಇಲ್ಲಿವರೆಗೂ ಬಹಳ ವಿಭಿನ್ನವಾದ ಜೀವನ. ಅಂದರೆ ಇದನ್ನು ನೋಡಿದಾಗ ಭಿನ್ನ ಮತ್ತು ವಿಭಿನ್ನ ಎರಡು ವ್ಯತ್ಯಾಸ. ಭಿನ್ನ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ, ವಿಭಿನ್ನವಾಗಿ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ವಾವ್. ಭಿನ್ನ ಅಂದರೆ ಅದು ನಾರ್ಮಲ್ ಲೈಫು, ವಿಭಿನ್ನ ಅಂದರೆ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಅಂತ. ನಮ್ಮ ಪ್ರಪಂಚ ಪ್ರತಿ ಕಾಲಕ್ಕೂ ಒಂದು ತರ್ಕದ ಮಧ್ಯೆ ಸಿಕ್ಕಾಕೊಂಡಿರುತ್ತೆ. ಅದು ಬದಲಾವಣೆ ಎಂಬುದು ಜಗದ ನಿಯಮ ಅಲ್ವಾ. ಹೌದು. ಅಂದರೆ ಹಣೆ ಬರಹನ ಅಥವಾ ಇದು ನಮ್ದನ್ನ ನಾವೇ ಏನೋ ನಮ್ಮ ಜೀವನ ನಾವೇ ಕಟ್ಕೋತೀವ ಅನ್ನೋದು. ನಿಮ್ಮ ಅನುಭವದಲ್ಲಿ ನೀವು ಯಾವ ಕಡೆಗೆ ವಾಲ್ತೀರಿ ಮೇಡಮ್? ಹಣೆ ಬರ ಅದು ದೇವ್ರು ಬಿಟ್ಟಿದ್ದು. ಬಟ್ ನಮ್ಮ ಭವಿಷ್ಯ ಹೀಗೆ ಇರಬೇಕು ಅಂತ ನಾವು ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ಈಗ ಎಲ್ಲರೂ ನಿಮ್ಮ ಥರ ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ. ಬಟ್ ಅಟ್ಲೀಸ್ಟ್ ನಿಮ್ಮ ಹಾದಿಯಲ್ಲಿ ಸಾಗ್ಬೋದಲ್ವ. ಆ ನಿಟ್ಟಿನಲ್ಲಿ ಯಾರ್ಯಾರು ಅಚೀವ್ಮೆಂಟ್ ಮಾಡಿರ್ತಾರೋ ಅವರನ್ನು ನೋಡಿ ನಾವು ಇನ್ಸ್ಪೈರ್ ಆಗಬೇಕು. ಅವ್ರ ಥರ ನಾವು ಅವರನ್ನು ಓವರ್ಟೇಕ್ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ. ವಿ ಹ್ಯಾವ್ ಟು ಗೆಟ್ ಎ ಇನ್ಸ್ಪಿರೇಷನ್ ಫ್ರಮ್ ದಮ್. ಅವ್ರು ಮಾಡಿದ್ರೆ ನಾವು ಯಾಕೆ ಮಾಡಬಾರ್ದು? ರಶ್ಮಿ ಮೇಡಮ್ ಇಷ್ಟು ಅಚೀವ್ಮೆಂಟ್ ಮಾಡಿದ್ರೆ ನಾವು ಯಾಕೆ ಮಾಡಬಾರ್ದು ಅನ್ನುವಂಥದ್ದು ನಿಮ್ಮನ್ನೇ ನಾವು ಸ್ಫೂರ್ತಿಯಾಗಿ ತೊಗೊಂಡ್ರೆ ಮಾತ್ರ ಸಾಧನೆ ಮಾಡ್ಬೋದು. ನಿಮ್ಮದೇ ಒಂದು ಲೈಫನ್ನು ನೋಡಿದ್ರೆ ಮೊದಲನೇದಾಗಿ ನಿಮ್ಮಲ್ಲಿ ವಿಶೇಷ ಶಕ್ತಿ ಇದೆ ಅಂತ ಗೊತ್ತಾಗಿದೆ ಹೇಗೆ? ಉದಾಹರಣೆಗೆ ಒಂದು ಶಕುಂತಲಾ ದೇವಿ ಅವರ ಬಗ್ಗೆ ಮಾತಾಡಿದ್ರೆ 8ನೇ ಕ್ಲಾಸಲ್ಲಿದ್ದಾಗ ಏನಾಯಿತು ಮೇಡಮ್, ಈಗ ಇದರಲ್ಲಿ ಹೇಗೆ ನಮಗೆ ಟ್ಯಾಲೆಂಟ್ ಐಡೆಂಟಿಫೈ ಆಯಿತು ಅಂತಂದರೆ, ನಾನು ಆಗಲೇ ಹೇಳಿದೆ ಮಹೇಶ್ವರಿ ಬ್ಲೈಂಡ್ ಸ್ಕೂಲಲ್ಲಿ ನಾವು ನಮ್ಮದು ಪ್ರಾಥಮಿಕ ಶಿಕ್ಷಣ ಆಗಿದ್ದು ಅಂತ. ಇದು ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿದ ಮೇಲೆ ಮೇಡಮ್ ಈ ಸಮ್ಮರ್ ವೆಕೇಷನ್ ಅಂತ ಬರುತ್ತೆ, ಹಾಲಿಡೇ. ಆ ಟೈಮಲ್ಲಿ ಒನ್ಸ್ ಅಪಾನ್ ಡೇ ನಾವು ನಮ್ಮ ಫಾದರು ಮಾರ್ಕೆಟಿಗೆ ಹೋಗ್ತದೆ ಮೇಡಮ್, ರಾತ್ರಿ ಮಿಡ್ ನೈಟಲ್ಲಿ. ಸರಿ. ನೇಬರ್ ಒಬ್ರು ಕೇಳ್ತಾರೆ, ಇನ್ನೂ 1 ಮಂತ್ ಬ್ಯಾಕ್ ಸ್ಕೂಲ್ ಓಪನ್ ಆಗೋದು, ಬಸವರಾಜ್ ಏನಪ್ಪ ಶಾಲೆ ಯಾವಾಗ ಆರಂಭ ಆಗೈತೆ ಅಂತ ಕೇಳಿದ್ರು. ಅವಾಗ ನಾನು 2001 ಜೂನ್ 1 ಫ್ರೈಡೆ ಅಂತ ಹೇಳಿದೆ ಮೇಡಮ್. ಅವ್ರ ಕ್ಯಾಲೆಂಡರ್ ತೆಗೆದು ನೋಡಿದಾಗ ಅದೇ ಡೇ ಬಂತು ಮೇಡಮ್. ದೆನ್ ದೇ ಶಾಕ್ಡ್ ಆ್ಯಂಡ್ ದೇ ಆಸ್ಕ್ಡ್ ಮೀ 2-3 ಡೇಟ್ ಆಫ್ ಬರ್ತ್. ಐ ಟೋಲ್ಡ್ ಎಕ್ಸಾಕ್ಟ್ ಡೇ. ಅವಾಗ ಅವರಿಗೆ ರಿಯಲೈಸ್ ಆಯಿತು, ಹಿ ವಿಲ್ ಟೆಲ್ ದ ಡೇ. ಆ್ಯಂಡ್ ಆಲ್ಸೋ ನಾವು ಕ್ಯಾಲ್ಕುಲೇಷನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಇಡೀ ನಾಡಿಗೆ ಅದು ಪರಿಚಯ ಆಯಿತು ಮೇಡಮ್. ಕ್ಯಾಲ್ಕುಲೇಷನ್ ಪ್ರಾಕ್ಟೀಸ್ ಅಂದರೆ ಏನು ಮಾಡ್ತೀರಿ? ನಾನು ಟೇಬಲ್ಸ್ ಎಲ್ಲ ಆವಾಗ ಪ್ರಾಕ್ಟೀಸ್ ಮಾಡ್ತಿದ್ದೆ ಮೇಡಮ್. ಅಂದ್ರೆ ಅದಕ್ಕೆ ಶಾರ್ಟ್ ಕಟ್ ಇದೆಯಾ? ಲಾಜಿಕ್ ಇದೆ. ಈಗ ನಿಮಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅವೆಲ್ಲ ಮಾಡ್ತೀವಲ್ಲ, ಅದಕ್ಕೆಲ್ಲ ಸೀಕ್ರೆಟ್ ಇದೆ ಮೇಡಮ್. ಅದನ್ನು ನಾವೆಲ್ಲರೂ ಕೇಳೋರಿಗೆ ಹೇಳ್ಕೊಡ್ಬೋದು. ಹೇಳಿ ಸರ್. ಎಸ್, ಹೇಳೋಣ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಡೇಟ್ ಆಫ್ ಬರ್ತ್ ಹೇಳಿದ್ರೆ ಹೇಗೆ ಡೇ ಹೇಳ್ತೀರ ಅಂತ ಹೇಳ್ತಿರಲ್ಲ, ಅದಕ್ಕೂ ಒಂದು ಲಾಜಿಕ್ ಇದೆ ಮೇಡಮ್. ಅದು ಹೇಗೆ ಅಂದರೆ 100 ವರ್ಷ ಹಿಂದೆ ಮುಂದೆ ಹೇಳಬೇಕಾದ್ರೆ ಕನಿಷ್ಠ ಒಂದು 5-6 ಗಂಟೆ ಕಾಲಾವಕಾಶ ಬೇಕಾಗುತ್ತೆ. ಸೊ ಸಮಯದ ಅಭಾವ ಇರೋದ್ರಿಂದ ನಾವು ಈ ವರ್ಷ ಒಂದು ಎಕ್ಸಾಂಪಲ್ಗೆ ತಗೊಳ್ಳೋಣ. ಇದು 2025 ಅಲ್ವಾ. ಸೊ 1 ಇಯರಲ್ಲಿ 12 ಮಂತ್ಸ್ ತಾನೆ. ಹೌದು. ನಾವೆಲ್ಲ ಹೊಸ ವರ್ಷ ಯಾವ ದಿನ ಮಾಡಿದ್ದೇವೆ? ಜನವರಿ 1. ಹೌದು. ಯಾವ ದಿನ ಇತ್ತು ಅಂತ ತಾವು ಹೇಳ್ಬೋದಾ? ಟ್ರೈ ಟು ಟೆಲ್. ಗೊತ್ತಿಲ್ಲ ಸರ್. ಬುಧವಾರ ಅಂತ ನೆನಪಿಟ್ಕೊಳ್ಳಿ, ವೆಡ್ನೆಸ್ಡೇ. ಸರಿ. ದ 1st ಆಫ್ ಜನವರಿ ಇಸ್ ಆನ್ ವೆಡ್ನೆಸ್ಡೇ ಅಲ್ವಾ. ಒಂದನ್ನು ನಾವು ಈಸಿಯಾಗಿ ನೆನಪಿಡಬೇಕಾದ ವಿಧಾನ, ಜಾನ್ವರಿನಲ್ಲಿ ಏನು ಡೇಸ್ ಬರ್ತಾವಲ್ಲ ಮೇಡಮ್, ಸೇಮ್ ಡೇಸ್ ವಿಲ್ ರಿಪೀಟ್ ಆನ್ ಅಕ್ಟೋಬರ್ ಮಂತ್. ಹಾಗೆ ಫೆಬ್ರವರಿನಲ್ಲಿ ಏನು ಡೇಸ್ ಬರ್ತಾವಲ್ಲ, ದಟ್ ಡೇಸ್ ರಿಪೀಟ್ ಆನ್ ಮಾರ್ಚ್ ಆ್ಯಂಡ್ ನವೆಂಬರ್. ಆ್ಯಂಡ್ ಏಪ್ರಿಲ್ನಲ್ಲಿ ಬರ್ತಕ್ಕಂಥ ಎಲ್ಲ ದಿನಗಳು ಜುಲೈದಲ್ಲಿ ರಿಪೀಟ್ ಆಗುತ್ತೆ. ಉಳಿದ 5 ತಿಂಗಳು ಕಾನ್ಸ್ಟೆಂಟ್ ಆಗಿರ್ತವೆ. ಈಗ ಹೇಳಿ, ಜನವರಿ ಯಾವಾಗ ರಿಪೀಟ್ ಆಗುತ್ತೆ? ಅಕ್ಟೋಬರ್. ಫೆಬ್ರವರಿ, ಮಾರ್ಚ್, ನವೆಂಬರ್. ವೆರಿ ಗುಡ್. ಏಪ್ರಿಲು, ಜುಲೈ. ಈಗ ಲೀಪ್ ಇಯರ್ ಅಂತ ಬರುತ್ತಲ್ವಾ, ಲೀಪ್ ಇಯರ್ ಎಷ್ಟಕ್ಕೊಮ್ಮೆ ಬರುತ್ತೆ? 4 ಇಯರ್ಸ್ಗೊಮ್ಮೆ ಅಲ್ವಾ. ಹಾಗಾದ್ರೆ 4 ವರ್ಷಕ್ಕೊಮ್ಮೆ ಲೀಪ್ ಇಯರ್ ಬಂದರೆ 5 ವರ್ಷಕ್ಕೊಮ್ಮೆ ಏನು ಬರುತ್ತೆ? ಎಲೆಕ್ಷನ್ ಬರಲ್ವಾ. ನೋಡಿ, ಲೀಪ್ ಇಯರ್ ಬಂದಾಗ ಇದರ ಕ್ಲಿಯರ್ ಪಿಕ್ಚರ್ ಚೇಂಜ್ ಆಗುತ್ತೆ. ಅದು ಹೇಗೆ ಅಂದರೆ, ಜಾನ್ವರಿನಲ್ಲಿ ಬರುವಂಥ ಎಲ್ಲ ದಿನಗಳು ಅಕ್ಟೋಬರ್ದಲ್ಲಿ ರಿಪೀಟ್ ಆಗೋದಿಲ್ಲ. ಹಾಗೆ ಫೆಬ್ರವರಿನಲ್ಲಿ ಬರ್ತಕ್ಕಂಥ ಎಲ್ಲ ದಿನಗಳು ಮಾರ್ಚ್ ಮತ್ತು ನವೆಂಬರ್ದಲ್ಲಿ ರಿಪೀಟ್ ಆಗೋದಿಲ್ಲ ಮೇಡಮ್. ಈಗ ರಿಪೀಟೆಡ್ ಮಂತ್ಸ್ ಯಾವುವು ಅಂದರೆ, ಮಾರ್ಚು ನವೆಂಬರಲ್ಲಿ ರಿಪೀಟ್ ಆಗುತ್ತೆ, ಏಪ್ರಿಲ್ ಜುಲೈದಲ್ಲಿ ರಿಪೀಟ್ ಆಗುತ್ತೆ, ಉಳಿದ 8 ತಿಂಗಳು ಕಾನ್ಸ್ಟೆಂಟ್ ಆಗಿರ್ತವೆ. ಈಗ ಹೇಳಿ, ಮಾರ್ಚ್ ಯಾವಾಗ ರಿಪೀಟ್ ಆಗುತ್ತೆ? ಅಲ್ಲ, ಮಾರ್ಚು ನವೆಂಬರು, ಏಪ್ರಿಲ್ ಜುಲೈ ಅಲ್ವಾ. ಈಗ ನೋಡಿ ಮೇಡಮ್, ಇದೇ ವರ್ಷ ಜನವರಿ 1 ಬುಧವಾರ ಬಂದಿತ್ತಲ್ವಾ. ಈಗ ಅಕ್ಟೋಬರ್ 1 ಯಾವ ದಿನ ಬರುತ್ತೆ? ಪ್ರಯತ್ನ ಮಾಡಿ ಹೇಳಲಿಕ್ಕೆ ನೋಡುವ. ಜನವರಿ ಅಕ್ಟೋಬರ್ ಸೇಮ್ ಅಂತ ಹೇಳಿದ್ದೆ ನಾನು. ಸೊ ಜನವರಿ 1 ಬುಧವಾರ ಬಂದರೆ ಅಕ್ಟೋಬರ್ 1 ಯಾವ ದಿನ ಬರುತ್ತೆ? ಬುಧವಾರನೇ ಬರುತ್ತೆ ಅಲ್ವಾ. ಗಾಂಧಿ ಜಯಂತಿ ಯಾವಾಗ ಬರುತ್ತೆ? ಗುರುವಾರ. ವೆರಿ ಗುಡ್, ಗುರುವಾರ ಕರೆಕ್ಟ್. ನಮಗೆ ಅಕ್ಟೋಬರ್ ತಿಂಗಳು 28ನೇ ತಾರೀಕು ಬೇಕಾಗಿದೆ ಮೇಡಮ್. ಇದನ್ನು ಹೇಗೆ ಐಡೆಂಟಿಫೈ ಮಾಡಬೇಕಂದ್ರೆ, 2 ಗುರುವಾರ ಬರುತ್ತಲ್ವಾ, 3 4
ಶನಿವಾರ, 5, ಭಾನುವಾರ, 6, ಸೋಮವಾರ, 7. ಟ್ಯೂಸ್ಡೇ. ಇಲ್ಲಿಗೆ ಸ್ವಲ್ಪ ಸ್ಟಾಪ್ ಆಗಿ 7ಕ್ಕೆ ನಿಲ್ಲೋಣ. 1 ವೀಕಲ್ಲಿ 7 ಡೇಸ್ ತಾನೆ. ನನಗೆ ಆ ಮಂತಲ್ಲಿ ಬರ್ತಕ್ಕಂಥ ಎಲ್ಲ ಟ್ಯೂಸ್ಡೇಗಳ ಬಗ್ಗೆ ಮಾಹಿತಿ ಬೇಕಾಗಿದೆ ಮೇಡಮ್. ನಾವೇನು ಮಾಡಬೇಕಂದ್ರೆ 7 ಪ್ಲಸ್ ಮಾಡಬೇಕು. ಎಷ್ಟನ್ನು ಪ್ಲಸ್ ಮಾಡಬೇಕು 7, ಈಗ ಹೇಳಿ. 7th ಆದಮೇಲೆ ನೆಕ್ಸ್ಟ್ ಆ ಟ್ಯೂಸ್ಡೇ ಯಾವ ದಿನ ಬರುತ್ತೆ? 7 + 7 14, 14th ಆದಮೇಲೆ 21, 21 ಆದಮೇಲೆ 28. ನಮಗೆ 28th ಬೇಕಾಗಿತ್ತು. ಯಾವ ದಿನ ಬರುತ್ತೆ? 28 ಟ್ಯೂಸ್ಡೇ ಬರುತ್ತೆ ಅಲ್ವಾ? ಈ ರೀತಿ ನಾವು ಐಡೆಂಟಿಫೈ ಮಾಡುವಂಥದ್ದು ಮೇಡಮ್. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಐ ನೋ, ಯಾಕೆಂದರೆ ನಂಬರ್ಸಲ್ಲಿ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ನನಗೆ. ನಮ್ಮ ಥರದವ್ರು ಇರ್ತಾರೆ, ಇದು ಹೋಗ್ತಿದ್ದಂಗೆ ಒಂದ್ಸಲ ಡಿಸೈಡ್ ಆಗ್ಬಿಡುತ್ತೆ, ಅಯ್ಯೋ ಇದು ನನ್ನ ಕೈಲಾಗಲ್ಲ ಅಂತ. ಸೊ ಇದು ಎಲ್ಲರಿಗೂ ಆಗಲ್ಲ ಅಂತ ಅನ್ಬಾರ್ದು ಮೇಡಮ್, ಆಗುತ್ತದೆ ಅಂತ ಅನ್ಬೇಕು. ಅಲ್ಲೇ ನಾವು ಬ್ರೇಕ್ ಹಾಕೋದು ಅಂತೀರಾ? ಆಗಲ್ಲ ಅಂದ್ರೆ ನಮಗೇನು ನಮ್ಮಿಂದೇನು ಸಾಧನೆ ಮಾಡ್ಲಿಕ್ಕಾಗಲ್ಲ. ಇದು ಮ್ಯಾಥ್ಸು ಇವೆಲ್ಲ ಲೆಕ್ಕಾಚಾರಗಳು ಎಲ್ಲರಿಗೂ ಒಂದೇನಾ, ಅಥವಾ ಅದು ಅವ್ರವ್ರ ಕೆಪಾಸಿಟಿ ಮೇಲೆ ಅವ್ರ ಮೆಂಟಾಲಿಟಿ ಮೇಲೆ ಹೋಗುತ್ತೆ ಮೇಡಮ್. ನಾವೀಗ 9 ಡಿಜಿಟ್ವರೆಗೆ ಪ್ಲಸ್ ಮೈನಸ್ ಮಾಡ್ತೇವೆ. ನೀವೇನಾದರೂ 30 ಡಿಜಿಟ್ಸ್ ಹೇಳಿದ್ರೆ ರ್ಯಾಂಡಮ್ ಆಗಿ ಯಥಾವತ್ತಾಗಿ ಅದನ್ನು ಉಲ್ಟಾ ಸೀದಾ ಹೇಳ್ತೇವೆ. ಸ್ಕ್ವೇರು, ಕ್ಯೂಬು, ಮಲ್ಟಿಪ್ಲಿಕೇಶನ್, ಡಿವಿಷನು, ಆಲ್ ದೀಸ್ ಥಿಂಗ್ಸ್ ನಾವು ಮಾಡುವಂಥ ಇವೆಲ್ಲ ಒಂದೊಂದು ಇಂಟೆಲಿಜೆನ್ಸ್ ಕೆಪಾಸಿಟಿ ಇರುತ್ತಲ್ಲ ಮನಸ್ಸಿಗೆ, 8 ಥರದ್ದು ಇದೆಯಲ್ಲ, ಅದ್ರ ಮೇಲೆ ಇದು ಭಗವಂತ ಮೇಡಮ್ ಎಲ್ರಿಗೂ ಒಂದು ಎಕ್ಸ್ಟ್ರಾರ್ಡಿನರಿ ಬ್ರೈನ್ ಕೊಟ್ಟಿರ್ತಾನೆ. ಅದನ್ನು ಬಳಕೆ ಮಾಡ್ಕೋಬೇಕು. ನಾವೆಲ್ಲರಿಗೆ ಏನು ಹೇಳ್ತೀವಿ ಅಂದರೆ ವಿ ಹ್ಯಾವ್ ಟು ಟ್ರೈನ್ ಟು ಅವರ್ ಬ್ರೈನ್ ಅಂತ. ನಮ್ಮ ಬ್ರೈನಿಗೆ ನಾವು ಚೆನ್ನಾಗಿ ಟ್ರೈನ್ ಅಪ್ ಮಾಡಿದರೆ ನಾವು ಕೂಡ ಸಾಧಕರಾಗ್ಬೋದು. ಟ್ರೈನ್ ಮಾಡಬೇಕಾ ಅಥವಾ ಒಳಗಿರೋದನ್ನ ಅದು ಹೊಳಿಯಕ್ಕೆ? ತಲೆಯ ಒಳಗಡೆ ಒಂದು ತಲೆ ಇರುತ್ತೆ, ಅದು ಬ್ರೈನು. ಅದನ್ನು ನಾವು ನೀಟಾಗಿ ಸ್ವಲ್ಪ ಕೆಲಸ ಕೊಟ್ಟರೆ ನಾವು ಕೂಡ ಇನ್ಸ್ಟಿಂಟ್ ಆಗ್ಬೋದು. ವಾವ್, ಥ್ಯಾಂಕ್ ಯು ಫಾರ್ ರಿವೀಲಿಂಗ್ ಇದು ಹೇಗೆ ಮಾಡ್ತಾರೆ ಅಂತ. Yes, ಇದಕ್ಕೆಲ್ಲ yes. ಆಸೆ ಇಟ್ಕೊಂಡಿರೋರು ಕ್ಲಾಸಸ್ ಅಂತ ಏನಾದ್ರು ತಗೊಂತೀರಾ? ಮಾಡ್ತೀವಿ ಮೇಡಮ್. ಯಾರಿಗೆ ಆಸಕ್ತಿ ಇರುತ್ತೆ ಅವರಿಗೆ 3 days 4 days ವರ್ಕ್ಶಾಪ್ ಮಾಡ್ತೀವಿ. ಶಾಲೆ ಕಾಲೇಜುಗಳಿಗೆ ಬೆಂಗಳೂರಲ್ಲಿ ಮಾಡ್ತೇವೆ, ಬೆಳಗಾಮಲ್ಲಿ ಮಾಡ್ತೇವೆ. ಅಲ್ಲಲ್ಲಿ ಹೋಗಿ ನೀವು ಕಾಲೇಜಿಗೆ ಟ್ರೈನ್ ಮಾಡ್ತೀರಾ? ಕಾಲೇಜು ಸ್ಕೂಲ್ಗಳಿಗೆಲ್ಲ ಹೋಗಿ ಮೋಟಿವೇಶನ್ ಸ್ಪೀಚ್ ಕೊಡ್ತಾ ಇದ್ದೆ. ಅಂದರೆ ಎಲ್ಲರೂ ನಮ್ಮಂಗೆ ಆಗಬೇಕು ಅಂತ. ಈ ಶಕುಂತಲಾದೇವಿ ಅವರು ಯಾರಿಗೂ ಸೀಕ್ರೆಟ್ ಹೇಳ್ಕೊಡ್ಲಿಲ್ಲ. ಬಟ್ ನಾವೇನೋ ಭಾಳ ಪರಿಪೂರ್ಣ ವ್ಯಕ್ತಿ ಅಲ್ಲ, ನಮಗಿರ್ತಕ್ಕಂಥ ನಾಲೆಜನ್ನು ಎಲ್ರಿಗೂ ಶೇರ್ ಮಾಡ್ತಾ ಇದ್ದೇವೆ ಮೇಡಮ್. ನಿಮ್ಗೆ ಆ ಕಾಲದಲ್ಲಿ ಆ ದಿನದಲ್ಲಿ ಕೈ ಹಿಡಿದವ್ರು ಯಾರು? ಇದನ್ನೆಲ್ಲ ಹೇಳ್ಕೊಟ್ಟವ್ರು ಯಾರು? ಇದನ್ನು ನಮಗೆ ಸ್ಕೂಲಲ್ಲಿ ಟೀಚರ್ಸು ಅವರು ಹೇಳ್ತಾರೆ ಬಂದು. ಅದ್ರ ಜೊತೆಯಲ್ಲಿ ಇಟ್ಸ್ ಮೈ ಓನ್ ಎಫರ್ಟ್ ಮೇಡಮ್. ಈ ಮ್ಯಾಥಮೆಟಿಕ್ಸ್ ಮತ್ತು ಡೇಟ್ ಆಫ್ ಬರ್ತ್ ವಿಷಯ ಬಂದಾಗ ನಮ್ಮ ಸ್ವಂತ ಶ್ರಮ ಮತ್ತು ಭಗವಂತನ ಆಶೀರ್ವಾದ ಹಾಗೂ ಜನರ ಎಲ್ಲರ ಆಶೀರ್ವಾದದಿಂದ ಇದೆಲ್ಲ ಆಗಿದೆ. ಆಮೇಲೆ ಇದೆಲ್ಲದಕ್ಕೂ ಮುಖ್ಯ ಕಾರಣವೇ ಅಂಧತ್ವ ಮೇಡಮ್. ನಮಗೆ ಇವತ್ತು ಕಣ್ಣಿದ್ರೆ ನಿಮ್ಮ ಪರಿಚಯ ಆಗ್ತಿರಲಿಲ್ಲ, ಈ ಟ್ಯಾಲೆಂಟ್ ಬರ್ತಿರಲಿಲ್ಲ. ಸೊ ಭಗವಂತ ಒಂದು ಮೈನಸ್ ಮಾಡಿದರೆ ಏನೋ ಒಂದು ಕೊಡ್ತಾನೆ, ಅದಕ್ಕೆ ಇದು ಎಕ್ಸಾಂಪಲ್ಲು. ಈ ಮಧ್ಯ ವಾಚ್ ಕಟ್ಕೊಳ್ದೆ ಟೈಮ್ ಎಷ್ಟು? 7:52 ಆಗಿದೆ. 7:52, 50 ನಿಮಿಷ ಆಚೆ ಈಚೆ ಆಗುತ್ತೆ. ಅದು ಹೆಂಗೆ ಹೇಳ್ತೀರಿ? ಬಯೋಲಾಜಿಕಲ್ ವಾಚ್, ಜೈವಿಕ ಗಡಿಯಾರ ಅಂತ ಕರಿತೇವೆ. ಪ್ರತಿ ನಿಮಿಷವೂ ಕೂಡ ನಮ್ಮ ಮೈಂಡಲ್ಲಿ ಟೈಮ್ ಓಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೇಡಮ್, ಈಗ ಅದನ್ನು ನೀವು ಹೇಳ್ಬೋದು ಹೇಗೆ ಅಂತಂದರೆ, ಈಗ ಬೆಳಗ್ಗೆ 5 ಗಂಟೆಗೆ ಎಲ್ಲೋ ಶೂಟಿಂಗ್ ಇರುತ್ತೆ ನಿಮ್ಮದು, ಬೇಗ ಎದ್ದು ಹೋಗಬೇಕು ಅಂತ ನೀವೇನಾದರೂ ಕಮಿಟ್ಮೆಂಟ್ ಮಾಡಿ ರಾತ್ರಿ ಮಲ್ಕೊಂಡ್ರೆ ನಮಗೆ ಎಚ್ಚರ ಆಗುತ್ತಾನೆ. ಬಿಕಾಸ್ ಆಫ್ ಯುವರ್ ಕಮಿಟ್ಮೆಂಟ್, ಯು ಹ್ಯಾವ್ ಟು ಗೋ ಟು ಸಮ್ವೇರ್ ಅಲ್ವಾ? ಅದಕ್ಕೆ ಕಮಿಟ್ಮೆಂಟು, ಆಮೇಲೆ ನಿಮ್ಮಲ್ಲಿ ಡೆಡಿಕೇಶನ್ ಇತ್ತು ಅಂದರೆ ಯು ಕ್ಯಾನ್ ಡು ಎನಿಥಿಂಗ್, ನಾಟ್ ಓನ್ಲಿ ಟೈಮಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಸೊ ನೀವು ಹೇಳೋದು ಮಾನಸಿಕ ಶಕ್ತಿ ಅಲ್ಲಿ ಸಂಕಲ್ಪ ಆಗೋಗ್ಬಿಟ್ರೆ ದೇಹಕ್ಕೆ ಆಟೋಮ್ಯಾಟಿಕ್ಲಿ ನೀವು ಬಯೋಲಾಜಿಕಲ್ ಕ್ಲಾಕ್ ಜೊತೆ ಮಾತಾಡಿಸ್ಬೋದು ಅಂತ. ಕಮಿಟ್ಮೆಂಟು, ಡೆಡಿಕೇಶನು, ಡಿಟರ್ಮಿನೇಷನ್ ಇತ್ತು ಅಂದರೆ ವಿ ಕ್ಯಾನ್ ಡು ಎನಿಥಿಂಗ್. ಈ ಮಧ್ಯ ಅವಾರ್ಡ್ಸ್ ಆ್ಯಂಡ್ ಫೆಲಿಸಿಟೇಷನ್ಸ್ ಅಂತ ನೋಡಿದ್ರೆ 2004ನೇ ಇಸ್ವಿನಲ್ಲಿ ನ್ಯಾಷನಲ್ ಅವಾರ್ಡ್ ಬಂತು, ಕಾನ್ಫರ್ಡ್ ಬೈ HRD ಮಿನಿಸ್ಟರ್ ಶ್ರೀ ಅರ್ಜುನ್ ಸಿಂಗ್. ಇತ್ತೀಚಿನ ನಿಮ್ಮ ಒಂದು ಆಲ್ಬಮ್ನ ನೋಡಿದೆ ಕಾರ್ಯಕ್ರಮನ ಶುರು ಮಾಡೋಕ್ಕೂ ಮುಂಚೆ. ಏನಿಲ್ಲ ಸರ್ ಅಲ್ಲಿ, ದುಬೈನ ರಾಜದಿಂದ ಹಿಡಿದು ನಮ್ಮ ದೇಶದ ನರೇಂದ್ರ ಮೋದಿಯವರಾಗಿರ್ಬೋದು, ಡಾಕ್ಟರ್ APJ ಅಬ್ದುಲ್ ಕಲಾಮರು ಎಲ್ಲರ ಜೊತೆಗಿರುವಂಥ ಫೋಟೋಸು, ಇನ್ನೂ ನಮ್ಮ ರಾಜ್ಯ ಸರ್ಕಾರ ಅಂತ ಬಂದರೆ ಈ ಕಡೆ CM ಆಗಿರಲಿ, ಪ್ರೆಸೆಂಟು, ಪಾಸ್ಟು, ಯಡಿಯೂರಪ್ಪ ಅವರು, ದೇವೇಗೌಡರು, ಮತ್ತು ಇವನ್ ಸುಧಾಮೂರ್ತಿ ಅಮ್ಮನ ಮೀಟ್ ಮಾಡಿದ್ದೀರಾ, ಆರ್ಟ್ ಆಫ್ ಲಿವಿಂಗ್ ರವಿಶಂಕರನ್ನ ಮೀಟ್ ಮಾಡಿದ್ದೀರಾ. ಒಬ್ಬೊಬ್ಬರನ್ನೇ ಈಗ ನಿಮ್ಮ ಒಂದು ಒಡನಾಟ ಅಥವಾ ಆ ಭೇಟಿಯನ್ನು ಮೆಲುಕು ಹಾಕೋದಾದರೆ ಒಂದು 2-3 ನಿಮಗೆ ನಾವು ಪ್ರಾಯೋಗಿಕವಾಗಿ ಹೇಳೋದಾದರೆ, ನಮ್ಮ ಜೀವನದಲ್ಲಿ ಮರೆಯಲಾರದಂಥ ಕ್ಷಣ ಅಂದರೆ ಅಬ್ದುಲ್ ಕಲಾಮರನ್ನ ಭೇಟಿಯಾಗಿದ್ದು. ಚಿಕ್ಕ ಹುಡುಗ ಅನ್ಸುತ್ತೆ. ನಾನು 10 ವರ್ಷದಾಗ ಮೇಡಮ್ ಅವರು ಬೆಳಗಾವಿಗೆ ಬಂದಿದ್ದರು. ಆಮೇಲೆ ಮೋದಿಯವರನ್ನು ಭೇಟಿಯಾಗುವಂಥ ಅವಕಾಶ ಆಯಿತು. ಅದ್ರ ಜೊತೆಗೆ ದುಬೈ ರಾಜರನ್ನು ಭೇಟಿಯಾಗ್ತಕ್ಕಂಥ ಅವಕಾಶ ಬಂತು. ಸರಿ. ಆಮೇಲೆ ಈ 3 ಜನರ ಒಂದು ಭೇಟಿಯಾದಂಥ ಒಂದು ಕ್ಷಣ ಹೇಳೋದಾದರೆ, ಮೊದಲು ಕಲಾಂ ಅವ್ರ ಬಗ್ಗೆ ಹೇಳೋದಾದರೆ ಮೇಡಮ್, ಕಲಾಂ ಅವರು ಅವರ ಬರ್ತ್ಡೇ ಈ ದಿವಸ ತಮ್ಮ ಡೇಟ್ ಆಫ್ ಬರ್ತೆ ಕೇಳಿದ್ರು ಅವರು. ಅಕ್ಟೋಬರ್ 15, 1931 ಯಾವಾಗ ಬರುತ್ತೆ ಅಂತ. ನಾನು ಹೇಳಿದೆ ಸರ್, ಯು ಬಾರ್ನ್ ಥರ್ಸ್ಡೇ ಅಂದಾಗ
ಆಶ್ಚರ್ಯಚಕಿತರಾಗಿ ಒಂದು 2-3 ಲೆಕ್ಕಗಳನ್ನೆಲ್ಲ ಕೇಳಿದ್ರು ಮೇಡಮ್ ಅವ್ರು, ಕ್ಯಾಲ್ಕುಲೇಷನ್ಸ್ ಎಲ್ಲ ಕೇಳಿದರು. ಓಹೋ ಆಮೇಲೆ ಇದೆಲ್ಲ ಹೇಗೆ ಸಾಧ್ಯ ಬಸವರಾಜ್ ಅಂತ ನಾನು ಹೇಳಿದೆ, ಸರ್ ಎವ್ರಿಥಿಂಗ್ ಇಸ್ ಪಾಸಿಬಲ್, ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ಹೇಳಿದೆ. ಈ ಮಾತು ಕೇಳಿದಾಗ ಕಲಾಂ ಅವ್ರು ಹೇಳಿದರು, ಬಸವರಾಜ್ ವಯಸ್ಸು ಚಿಕ್ಕದಿದೆ, ಬಟ್ ಬರುವಂಥ ದಿನಮಾನದಲ್ಲಿ ನೀನೊಬ್ಬ ವಿಶ್ವವಿಖ್ಯಾತಿ ಆಗ್ತೀಯಪ್ಪ, ಮಾನವ ಕಂಪ್ಯೂಟರ್ ಆಗ್ತೀಯ ಅಂತ ಅವ್ರು ಏನು ಹೇಳಿದರು. 10ನೇ ವಯಸ್ಸಿಗೆ ತಮಗೆ 10ನೇ ವಯಸ್ಸಿಗೆ ಅವ್ರು ಹೇಳಿದ ಒಂದೇ ತಿಂಗಳ ಒಳಗಾಗಿ ಅವ್ರ ಕಡೆಯಿಂದಲೇ ನಮಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಮೇಡಮ್. ಓಹೋ ಇದು ಕಾಕತಾಳೀಯ. ಹಾಗೆ ಮೋದಿಯವರು 5 ನಿಮಿಷ ಟೈಮ್ ಕೊಟ್ಟಿದ್ರು ಮೇಡಮ್ ನಮಗೆ. ಪ್ರಭಾಕರ್ ಕೋರೆ, ನಾವು ಮತ್ತು ಪ್ರತಾಪ್ ಸಿಂಹ ಎಲ್ಲ ಹೋಗಿದ್ದೀವಿ ಮೇಡಮ್. ಸರಿ ಅವ್ರಿಗೂ ನಮಗೂ ಹೇಗೆ ಒಂದು ಇಂಟ್ರಾಕ್ಷನ್ ಆಯಿತು ಅಂತಂದರೆ, ಈ ನೀವೇಗೆ ಚೇರ್ ಮೇಲೆ ಕೂತಿದ್ರಲ್ಲ ಅದೇ ಚೇರ್ ಮೇಲೆ ಮೋದಿಯವರು ಕೂತಿದ್ರು ಮೇಡಮ್. ನಾವು ಇಲ್ಲಿದ್ದೇವೆ ಮೇಡಮ್, ಈ ಕಡೆ ಒಂದು 100 ಫೀಟ್ ಡಿಸ್ಟೆನ್ಸ್ ಇತ್ತು ನಮಗೂ ಅವರಿಗೂ. ಓಹೋ ಸ್ಟಾರ್ಟಿಂಗ್ ಮೋದಿಯವರು ಐ ಪ್ರಭಾಕರ್ ಜಿ ಅಂತಂದ್ರೆ ಮೇಡಮ್ ಕೋರೆ ಅವರಿಗೆ. ಸರಿ ಕೋರೆ ಹೇಳಿದ್ರು, ಬಸವರಾಜ್ ಇವರು ಬ್ಲೈಂಡ್ ಅಂದಾಗ ಮೋದಿಯವರಿಗೆ ಅವರ ಸರಳತೆ ನೋಡಿ ಮೇಡಮ್, ನಾವು ಅವ್ರ ಹತ್ರ ಹೋಗಬೇಕು, ಬಟ್ ಅವ್ರು ನಮ್ಮ ಹತ್ರ ಬಂದು ಫೋಟೋನ ಕಲಿಸ್ಕೊಂತಾರೆ, ಥ್ಯಾಂಕ್ಸ್ ಕೊಟ್ಟರು ಮೇಡಮ್. ಓಹೋ ಆಮೇಲೆ ಕೋರೆ ಹೇಳ್ತಾರೆ, ಸರ್ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ಹಿ ವಿಲ್ ಟೆಲ್ ದ ಡೇ ಅಂದಾಗ ಮೋದಿಯವರು ತಮ್ಮ ಬರ್ತ್ ಡೇಟ್ ಕೇಳಿದರು. 17 ಸೆಪ್ಟೆಂಬರ್ 1950 ಯಾವುದಿನ ಬರುತ್ತೆ ಅಂತ. ಆವಾಗ ನಾನು ಹೇಳಿದೆ, ಸರ್ ಯು ಬಾರ್ನ್ ಸಂಡೇ ಹಾಲಿಡೇ ಅಂದಾಗ ವಾಟ್ ಈಸ್ ಟೈಮ್ ನಾವು ಅಂತ ಮೋದಿ ಕೇಳಿದ್ರು. ಆವಾಗ 207 ಆಗಿತ್ತು, ಈಗ 7:56 ಆಗಿದೆ. ಹಿ ಆಸ್ಕ್ಡ್ ಮೀ ಸೇಮ್ ಕ್ವಶನ್, ಹೌ ಇಟ್ ಈಸ್ ಪಾಸಿಬಲ್ ಅಂತೇಳಿ. ನಾನೆಲ್ಲ ಹೇಳಿದೆ ಮೇಡಮ್, ಎವ್ರಿಥಿಂಗ್ ಇಸ್ ಪಾಸಿಬಲ್, ನಥಿಂಗ್ ಈಸ್ ಇಂಪಾಸಿಬಲ್ ಅಂದಾಗ, ಇನ್ ದ ವರ್ಲ್ಡ್ ಆಫ್ ಇಂಪಾಸಿಬಲ್ ವಿ ಗಾಟ್ ಐ ಆಮ್ ಪಾಸಿಬಲ್. ಈ ಮಾತು ಕೇಳಿದಾಗ ಮೋದಿ ಹೇಳಿದ್ರು, ನಾನು ಕೂಡ ನಿನ್ನಂಥ ಟ್ಯಾಲೆಂಟೆಡ್ ಜಗತ್ತಲ್ಲಿ ನೋಡಿಲ್ಲಪ್ಪ, ನೀನೇ ನಂಬರ್ 1 ಅಂತ ಹೇಳಿದರು. ದೆನ್ ಐ ರಿಪ್ಲೈಡ್ ಟು ಮೋದಿ, ಸರ್ ಐ ಹ್ಯಾಡ್ ಆಲ್ಸೋ ನೆವರ್ ಸೀನ್ ಸಚ್ ಟೈಪ್ ಆಫ್ ಪ್ರೈಮ್ ಮಿನಿಸ್ಟರ್ ಲೈಕ್ ಯು ಆರ್ ದ ನಂಬರ್ 1 PM ಇನ್ ದಿಸ್ ವರ್ಲ್ಡ್ ಅಂತೇಳಿ ಬಂದೆ. ಈಗ ಅವರು ವಿಶ್ವವಿಖ್ಯಾತರಾಗಿಬಿಟ್ಟಿದ್ದಾರೆ. ಆಮೇಲೆ ದುಬೈ ರಾಜರನ್ನು ಸೃಜನ್ ಲೋಕೇಶ್ ಸರ್ ಮುಖಾಂತರ ಸಾಧ್ಯ ಆಯ್ತು ಮೇಡಮ್, ಅದು ಮಜಾ ಟಾಕೀಸ್ ಕಾರ್ಯಕ್ರಮದ ಮುಖಾಂತರ. ಮಜಾ ಟಾಕೀಸ್ ನಮ್ಮ ಜೀವನಕ್ಕೆ ಒಂದು ಬೆಳಕನ್ನು ಕೊಟ್ಟಂಥ ಕಾರ್ಯಕ್ರಮ. ಜೀರೋ ಇದ್ದವನನ್ನು ಹೀರೋವನ್ನಾಗಿ ಮಾಡೋಂಥ ಶಕ್ತಿ ನಮ್ಮ ಸೃಜನ್ ಲೋಕೇಶ್ ಸರ್ಗೆ ಸಲ್ತದೆ. ಆ ಕಾರ್ಯಕ್ರಮ ನೋಡಿ ಇನ್ಸ್ಪೈರ್ ಆಗಿ ದುಬೈ ರಾಜರು ನಮಗೆ ಇನ್ವೈಟ್ ಮಾಡಿದ್ರು ಮೇಡಮ್. ಅವರಿಂದ ಇಂಟರ್ನ್ಯಾಷನಲ್ ಅವಾರ್ಡ್ ಎಲ್ಲ ಆಗಿದೆ. ಏನ್ ಕೇಳಿದ್ರಿ ದುಬೈ ರಾಜರು? ದುಬೈ ರಾಜರು ಡೇಟ್ ಆಫ್ ಬರ್ತ್, ಕ್ಯಾಲ್ಕುಲೇಷನ್ಸು ಎಲ್ಲೋದ್ರು ನಿಮ್ದಿದೆ ಫಸ್ಟ್ ಅಲ್ಲ ಕೇಳೋದು. ಅದೇ ನಮಗೆ ಒಂದು ಹೈಲೈಟ್ ಅಂತ ಹೇಳ್ಬೋದು, ಶ್ರೀರಕ್ಷೆ ಅಂತ ಹೇಳ್ಬೋದು. ಅದಕ್ಕೆ ಅವರು ಕೂಡ ಭಾಳ ಫೀದಾಗಿ ಪ್ರತಿ ವರ್ಷ ನಮಗೆ ಅವ್ರು ಇನ್ವೈಟ್ ಮಾಡ್ತಾರೆ ಮೇಡಮ್. ದುಬೈನಲ್ಲಿ ಗಲ್ಫ್ ಎಕ್ಸಿಬಿಷನ್ ಅಂತ ಮಾಡ್ತಾರೆ, ಸರಿ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಮೇಳ ಅಂತ ಮಾಡ್ತಾರೆ ಮೇಡಮ್. ಅವರು ದುಬೈ ರಾಜರು, ಪ್ರಿನ್ಸ್ ಶೇಖ್ ಹಮ್ದಾನ್ ಅವರು, ಆಮೇಲೆ ನಮ್ಮ GDRFA ಡೈರೆಕ್ಟರ್ ಜನರಲ್ ಮೊಹಮ್ಮದ್ ಅಲ್ಮರಿ ಅಂತಿದ್ದಾರೆ, ಅವ್ರು ನಮ್ಮ ಮೇಲೆ ಭಾಳ ಪ್ರೀತಿ. ಅವರು ಆ ಕಾರ್ಯಕ್ರಮಕ್ಕೆ ಇಂಡಿಯಾದಿಂದ ನಮ್ಮೊಬ್ಬರನ್ನೇ ಅವರು ಚೀಫ್ ಗೆಸ್ಟಾಗಿ ಇನ್ವೈಟ್ ಮಾಡ್ತಾರೆ. ಫಾರಿನ್ ಡೆಲಿಗೇಟ್ಸ್ ಎಲ್ಲ ಬರ್ತಾರೆ ಮೇಡಮ್. ಅಲ್ಲಿ ಏನು ಮಾಡ್ತೀರಿ ಸರ್? ಅಲ್ಲಿ ಮೇಡಮ್ ನಾವೆಲ್ಲ ಡೆಮಾನ್ಸ್ಟ್ರೇಷನ್ ಎಲ್ಲ ಮಾಡ್ತೇವೆ, ಮೋಟಿವೇಶನ್ ಸ್ಪೀಚ್ ಎಲ್ಲ ಇರುತ್ತೆ. ಡೆಮಾನ್ಸ್ಟ್ರೇಷನ್ ಯಾವ ವಿಚಾರವಾಗಿ? ಇದೆ ನಮ್ಮದು ಸ್ಟ್ಯಾಟಿಸ್ಟಿಕ್ಸ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಹೌ ಟು ಗ್ರೋ ದ ಲೈಫ್, ಈ ರೀತಿ ಇನ್ಸ್ಪಿರೇಷನ್ ಸ್ಪೀಚ್ ಎಲ್ಲ ಕೊಡ್ತಾ ಇರ್ತೀವಿ ಮೇಡಮ್. ಪ್ರತಿ ವರ್ಷ ಟೆಕ್ನಾಲಜಿ ಎಕ್ಸಿಬಿಷನ್ ಅಂದರೆ ಹೊಸದಾಗಿ ಏನು ಇನ್ವೆನ್ಷನ್ ಆಗಿರ್ತವೆ ಮೇಡಮ್, ತಂತ್ರಜ್ಞಾನಗಳು, ಅದನ್ನು ಜನರಿಗೆ ತೋರಿಸ್ತಾರೆ ಮೇಡಮ್. ಅದು ಎಂಟ್ರೆನ್ಸ್ ಫೀಸೇ ಒಂದು 25,000 ರೂಪಾಯಿ ಇರುತ್ತೆ. ಸುಮಾರು 1000 ಜನ ನೋಡ್ತಾರೆ ಮೇಡಮ್. ಇಟ್ಸ್ ಅ ಟ್ರಮೆಂಡಸ್ ಸ್ಟೇಜ್ ಅಂತ ಹೇಳ್ಬೋದು. ದುಬೈಗೆ ಹೋಗಿದ್ದು, ಕತಾರ್ಗೆ ಹೋಗಿದ್ದೇನೆ. ಸೊ ಎಷ್ಟು ಮಲ್ಟಿಫೇಸ್ ಏನೋ ಟ್ಯಾಲೆಂಟೆಡ್ ನೋಡಿ ನೀವು. ಈಗ ಯೋಗದ ಕಡೆಗೂ ಸಾಕಷ್ಟು ವಿಚಾರದ ಬಗ್ಗೆ ಯೋಗದಿಂದಲೇ ಫಿಸಿಕಲಿ ಮೆಂಟಲಿ ನಾವು ಸ್ಟ್ರಾಂಗ್ ಇರ್ಬೋದು. ಅದಕ್ಕೆ ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮ ಮಾಡಿ ಹೇಳಿದ್ರಲ್ಲ, ನೀಟಾಗಿ ಆರಾಮಿರುತ್ತೆ, ನಿಮ್ಮ ಜೀವನ ನೆಮ್ಮದಿಯಿಂದ ಸಾಗತ್ತೆ ಅಂತ, ಮಾನಸಿಕ ನೆಮ್ಮದಿ ಬರುತ್ತೆ ಅಂತ ಹೇಳ್ತೀವಿ ಮೇಡಮ್. ಇಫ್ ಯು ಫಿಟ್ ಆಲ್ವೇಸ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಯು ಹ್ಯಾವ್ ಟು ಡೂ ಯು ಶುಡ್ ಡು ಮಸ್ಟ್ ಆ್ಯಂಡ್ ಶುಡ್ ಯೋಗ ಆ್ಯಂಡ್ ಮೆಡಿಟೇಷನ್. ಅದೇ ನಮಗೆ ಒಂದು ದಿವ್ಯ ಔಷಧ ಅಂತ ಹೇಳ್ಬೋದು ಮೇಡಮ್. ಯೋಗದ ಬಗ್ಗೆ ಇವೆಲ್ಲ ಆಗಲ್ಲ ಅಂತ ಅನ್ನೋರಿಗೆ ತಮ್ಮ ಕಿವಿ ಮಾತು ನೋಡಿ. ನೆಗೆಟಿವ್ ಥಾಟ್ಸ್ ಯಾವಾಗಲೂ ಇರಬಾರ್ದು. ಐ ಕ್ಯಾನ್ ಡೂ ಇಟ್, ಐ ಆಮ್ ಅನ್ಏಬಲ್ ಟು ಅಚೀವ್ ಎನಿಥಿಂಗ್, ಹೂ ಥಿಂಕ್ಸ್ ಆಲ್ವೇಸ್ ಪಾಸಿಟಿವ್ ಡೆಫಿನೆಟ್ಲಿ ನಾವು ಸಾಧಕರಾಗ್ತಾರೆ. ಸಂಸ್ಕೃತದಲ್ಲಿ ಮಾತಿದೆ ಮೇಡಮ್, ಚಿತಾದಹನಂ ನಿರ್ಜೀವಂ ಚಿಂತಾದಹನಂ ಸಜೀವಂ ಅಂತ. ಚಿಂತೆ ಮಾಡಬಾರ್ದು, ಚಿಂತನೆ ಮಾಡಬೇಕು, ಪಾಸಿಟಿವ್ ಚಿಂತನೆ ಮಾಡಬೇಕು. ದೇವ್ರ ಹತ್ರ ನಾವು ಏನು ಪ್ರಾರ್ಥನೆ ಮಾಡಬೇಕಂದ್ರೆ, ಭಗವಂತ ನಮಗೆ ಕಷ್ಟಗಳನ್ನು ಕೂಡ ಬೇಡ ಅಂತ ಇದ್ರೆ, ಬಟ್ ಗಿವ್ ಮಿ ಸ್ಟ್ರೆಂತ್ ಟು ಫೇಸ್ ದ ಪ್ರಾಬ್ಲಮ್. ಈ ಪಾಸಿಟಿವ್ ಆಗಿರೋದೇ ಹೇಗೆ ಅದನ್ನ ಹೇಳ್ತಾ, ಬಿಕಾಸ್ ಆಫ್ ಯೋಗ ಆ್ಯಂಡ್ ಮೆಡಿಟೇಷನ್, ಬಿಕಾಸ್ ಆಫ್ ಕಮಿಟ್ಮೆಂಟ್, ಬಿಕಾಸ್ ಆಫ್ ನಮ್ಮಲ್ಲಿರ್ತಕ್ಕಂಥ ಆಲೋಚನಾ ಶಕ್ತಿ. ದುರಾಲೋಚನೆ ಇದ್ದರೆ ನಾವು ಸಾಧನೆ ಮಾಡಲಿಕ್ಕಾಗಲ್ಲ, ಸಕಾರಾತ್ಮಕ ಯೋಚನೆ ಇದ್ದರೆ ಸಾಧನೆ ಮಾಡ್ಬೋದು. ಇಟ್ಸ್ ಆಲ್ ಡಿಪೆಂಡ್ ಅಪಾನ್ ಅವರ್ ಮೆಂಟಾಲಿಟಿ ಮೇಡಮ್. ನಮ್ಮ ಮನಸ್ಥಿತಿ ಹೇಗಿರುತ್ತೆ ಆ ರೀತಿ ಹೋಗುತ್ತೆ. ನಿಮ್ಮ ಬಾಲ್ಯಕ್ಕೆ ಕರ್ಕೊಂಡು ಹೋದರೆ ನಿಮ್ಮನ್ನು, ನಿಮಗೆ ನಿಮ್ಮ ಪಾಸಿಟಿವಿಟಿ ನೋಡಿದ್ರೆ ಯಾವುದು ನಿಮಗೆ ಚಾಲೆಂಜ್ ಅಂತ ಅನ್ಸಿರಲ್ಲ. ನಮ್ಮ ಕಾನ್ಸೆಪ್ಟೇ ಮೇಡಮ್, ಚಾಲೆಂಜ್ಗಳು ಬರಬೇಕು ಮನುಷ್ಯನಿಗೆ. ಕಷ್ಟಗಳು ಬಂದಾಗ ನಮ್ಮನ್ನು ಜಾಗೃತಗೊಳಿಸ್ತವೆ. ಅದಕ್ಕೆ ನಾವು ಹೇಳೋದು,
ಕಷ್ಟಗಳು ಇದ್ದಾಗಲೇ ನಾವು ಇವತ್ತು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಕಷ್ಟನೇ ಬರಲಿಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ಕಷ್ಟಗಳು ಬಂದಾಗ ಮೊದಲು ನೀವು ಅದಕ್ಕೆ ಎದುರಿಸಿದ್ದು ಹೇಗೆ? ಅದಕ್ಕೆ ಮೇಡಮ್ ಜಾಸ್ತಿ ಸಂತೋಷ ಬಂದರೆ ಹಿಗ್ಗಬಾರ್ದು, ಜಾಸ್ತಿ ಕಷ್ಟಗಳು ಬಂದರೆ ಕುಗ್ಗಬಾರ್ದು ಅಂತ. ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಅವೆರಡು ನಮ್ಮ ಕೈಯಲ್ಲಿದೆ. ನಮ್ಮ ಒಂದು ಮನಸ್ಥಿತಿ ಮೇಲೆ ಹೋಗುತ್ತೆ ಮೇಡಮ್ ಅದು. ಅದಕ್ಕೆ ನಮಗೂ ಸಾಕಷ್ಟು ಕಷ್ಟಗಳು ಬಂದರೂ ಕೂಡ ನಾವು ಅದನ್ನು ಸವಾಲಾಗಿ ಸ್ವೀಕಾರ ಮಾಡ್ತೇವೆ. ಸರಿ, ತಮಗೆ ಮನಸ್ಸಲ್ಲಿ ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ಹೇಳ್ತಿರಲ್ಲ, ಹಾಂ. ನಂಬರ್ಗಳು ಕಾಣತ್ತಾ, ಪ್ಯಾಟರ್ನ್ಸ್ಗಳು ಕಾಣತ್ತಾ, ಹೇಗದು ಹೇಳ್ತೀರಾ? ಅಂತರಂಗ ಶಕ್ತಿ ಮತ್ತು ಬಹಿರಂಗ ಶಕ್ತಿ ಅಂತ ಬರುತ್ತೆ. ಅಂದ್ರೆ ಈಗ ಮೇಡಮ್ ಏನಾಗುತ್ತೆ, ನಿಮ್ಮ ಬಹಿರಂಗದ ಕಣ್ಣುಗಳು ಜಾಗೃತವಾಗಿರುತ್ತೆ. ಸರಿ, ಬಿಕಾಸ್ ಆಫ್ ನೀವು ಜಗತ್ತು ನೋಡ್ತೀರಾ, ಹೌದು. ನೋಡಿ ನೋಡಿ ಅದನ್ನು ಅನುಭವಿಸ್ತೀರಾ. ಅದಕ್ಕೆ ನಿಮ್ಮ ಮೈಂಡು ನೋಡಿ ನೋಡಿ ಡೈವರ್ಟ್ ಆಗುತ್ತೆ. ಒಳ್ಳೆಯದ ನೋಡಿದರೆ ನೀವು ಅಚೀವ್ಮೆಂಟ್ ಮಾಡ್ಬೋದು, ಕೆಟ್ಟದನ್ನು ನೋಡಿ ನೋಡಿ ಅದು ನಿಮ್ಮ ಮೈಂಡ್ ಡೈವರ್ಟ್ ಆಗೋ ಸ್ವಾಭಾವಿಕ ಅಲ್ವಾ. ಹೌದು. ಅದಕ್ಕೆ ನಿಮ್ಮ ಕಣ್ಣುಗಳು ಶಾರ್ಪ್ ಇರ್ತವೆ, ನಮ್ಮ ಕಿವಿಗಳು ಶಾರ್ಪ್ ಇರ್ತವೆ. ಓಹೋ. ಅಂತರಂಗದ ಶಕ್ತಿ ನಾವೇನು ನೋಡೋದೇ ಇಲ್ವಲ್ಲ, ಜಗತ್ತಲ್ಲಿ ನಾವು ಏನು ನೋಡೋದೇ ಇಲ್ಲ. ಹೀಗಾಗಿ ನಮ್ಮ ಕಿವಿಗಳು ಶಾರ್ಪ್ ಇರ್ತವೆ, ನಿಮ್ಮ ಕಣ್ಣುಗಳು ಶಾರ್ಪ್ ಇರ್ತವೆ. ಕಿವಿನೇ ನಿಮ್ಮ ಕಣ್ಣು, ಕಿವಿನೇ ನಮ್ಮ ಕಣ್ಣು ಮೇಡಮ್. ಸೊ ನಿಮಗೆ ನಂಬರ್ಸ್ ಎಲ್ಲ ಅಂದ್ರೆ ಕೇಳಿ ಕೇಳಿ ಅದನ್ನ ಪರಿಚಯ imagination, ಕಾಣಿಸಲ್ಲ ಕೇಳಿ ಕೇಳಿ. ಯಾವುದು? ಈ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಪೇಪರ್ ಇದೆಯಾ ಇದೆ ಸರ್, ಅಥವಾ ಕ್ಯಾಲ್ಕುಲೇಟರ್ ಇದೆಯಾ? ಇದೆ ಸರ್. ಹಾಂ, ಅದರ ಮೇಲೆ ಯು ಕ್ಯಾನ್ ರೈಟ್ ಎನಿ 30 ಡಿಜಿಟ್ಸ್, 30 ಅಂಕಿಗಳನ್ನ ಬರೆದುಬಿಡಿ ಹೇಳ್ತೇನೆ. ರ್ಯಾಂಡಮ್ ನಂಬರ್ 30 ಡಿಜಿಟ್ಸ್ ಬರೆದುಬಿಡಿ. 3 ಡಿಜಿಟ್ 10 ಬರೆದುಬಿಡಿ, 30 ಆಗುತ್ತೆ. ಅದನ್ನು ಉಲ್ಟಾ ಸೀದಾ ಹೇಳಿಬಿಡ್ತೇನೆ ವೀಕ್ಷಕರಿಗೆ ಒಂದು 2-3 ಡೆಮಾನ್ಸ್ಟ್ರೇಷನ್ ತೋರಿಸೋದಾದರೆ. 4, 6, 8. ಸೊ ಈಗ 30 30 ಅಂಕಿಗಳು. ಡಿಜಿಟ್ದು ಒಂದು ಇದೆ ನನಗೆ 3 ಸಂಖ್ಯೆ ಹೇಳಿ ನೀವು ಬರೆದಿದ್ದನ್ನು. 2, 5, 8. ಓಕೆ, 258. 976. ಎಸ್. 432. ಓಕೆ. 145. ಎಸ್. 698. ಓಕೆ. 745. ಎಸ್. 631. ಸಾರಿ, 632. ಓಕೆ. 145. ಎಸ್. 879. ಓಕೆ ಮೇಡಮ್. 645. ಇವೆಲ್ಲ ನಂಬರ್ ನಿಮಗೆ ಉಲ್ಟಾ ಬೇಕಾ ಸೀದಾ ಬೇಕಾ ಹೇಳೋಣ? ತಮ್ಗೆ ಯಾವ್ದು ಅನುಕೂಲನೋ ಹಂಗೆ ಹೇಳಿ ಸೀದಾ ಸರ್. ಹೇಳೋಣ ಫಸ್ಟು. ನೋಡಿ, 258, ಆಹಾ, 976, ಆಹಾ, 432, ಆಹಾ, 145, ಆಹಾ, 698, ಆಹಾ. 745, ಅಬ್ಬಾ. 632, 145, 879, 645 ಆಗುತ್ತೆ. ಉಲ್ಟಾ ಬಂದುಬಿಟ್ಟು 546 ಅಂದರೆ 645 ಇದೆಯಲ್ವಾ, ಅದನ್ನು ಉಲ್ಟಾ ಮಾಡಿ ಹೇಳ್ತಾನೆ. 546, 978, 541, 236, 547, 896, 541, 234, 679, 852 ಆಗುತ್ತೆ ಮೇಡಮ್. ಅಪ್ಪಾ, ಹೌ ಆಮೇಲೆ ಹೆಂಗೆ ಇದು? ಅದನ್ನು ಆಮೇಲೆ ಹೇಳ್ತೀನಿ ನಿಮಗೆ. ಆಮೇಲೆ ಇನ್ನೊಂದು ಕ್ಯಾಲ್ಕುಲೇಷನ್, ಒಂದು ಪ್ಲಸ್ ಮಾಡಿಬಿಡಿ. ಮೇಲೆ 9 ಡಿಜಿಟ್ ಬರೆದ್ಬಿಡಿ. ಎನಿ 9 ಡಿಜಿಟ್ ನಂಬರ್. ಮೇಲೆ 9 ಡಿಜಿಟು, ಕೆಳಗಡೆ 9 ಡಿಜಿಟ್ ಬರೆದು ಪ್ಲಸ್ ಮಾಡಿಬಿಡಿ. ವಿಲ್ ಟೆಲ್ ದಟ್ ಇಮಿಡಿಯೇಟ್ಲಿ ದಟ್ ಆನ್ಸರ್. ಕ್ಯಾಲ್ಕುಲೇಟರ್ ನೋಡ್ಕೊಂಡು ಮಾಡಿದ್ರೆ ಬೇಗ ಆಗಿಬಿಡುತ್ತೆ. ಆಯಿತು. ಮೇಲೆ 9 ಡಿಜಿಟ್ ಬರೆದ್ರಾ? ಎಸ್. ನನಗೆ ನಂಬರ್ ಹೇಳಿ, 2 ಡಿಜಿಟ್ ಹೇಳಿ ಫಸ್ಟ್ ಲೈನಿಂದ. 56. ಓಕೆ. 98. ಎಸ್. 45. ಎಸ್. 63. 632. 632 ಹೌದಾ? ಈ ನಂಬರ್ಗೆ ಎಷ್ಟನ್ನು ಪ್ಲಸ್ ಮಾಡಬೇಕು? ಇನ್ನೊಂದು 9 ಡಿಜಿಟ್ ಹೇಳಿ. ಎಸ್. 25. ಓಕೆ. 69. ಎಸ್. 87. ಓಕೆ. 456. 456. ನಿಮ್ಮದು ಆನ್ಸರ್ ಆಗಿದೆಯಾ? ಹ್ಞೂ ಮಾಡಿ. ನೀವು ಮೊಬೈಲ್ ನೋಡ್ಕೊಂಡು ಆನ್ಸರ್ ಬರೆದ್ಬಿಡಿ. ಹ್ಞೂ ನಮ್ಮದು ಓಕೆ. 82 ಕರೆಕ್ಟಾ? ಹಾಂ ಹಾಂ 68 ಕರೆಕ್ಟಾ? ಹಾಂ ಹಾಂ 33, ಹ್ಞೂ 088 ಆಗುತ್ತೆ. ಅಮೇಝಿಂಗ್. ಆಮೇಲೆ ಅದನ್ನೇ ಮೈನಸ್ ಮಾಡಿ ಮೇಡಮ್, ಅದನ್ನೇ ಮೈನಸ್ ಮಾಡಿ. ಐ ಥಿಂಕ್ ಅದು ಇಲ್ಲಿ ಮೈನಸ್ ಹೋಯ್ತಾ? ಮಾಡಿದ ತಕ್ಷಣ ಹೊರಟೋಗ್ಬಿಡ್ತಾ ಇದೆ. ಅದು ಬೇರೆದು ಮಾಡಿ, ಬೇರೆ 9 ಡಿಜಿಟ್ ಹಾಕಿ. ಯಾ 789654 123. ಒಂದು ನಿಮಿಷ. 7896 54 123 ಅಲ್ವಾ? ಹಾಂ. ಎಷ್ಟನ್ನು ಮೈನಸ್ ಮಾಡಬೇಕು ಈ ನಂಬರ್ಗೆ? ಸೆಕೆಂಡ್ ಲೈನ್ ಹೇಳಿ. -4789. ಒಂದು ನಿಮಿಷ, ನಾನು ಓಕೆ ಅಂದಮೇಲೆ ಹೇಳಿ. ಎಷ್ಟು ಮೇಡಮ್? 47 ಓಕೆ. 89 ಎಸ್. 56 ಓಕೆ. 32 ಹಾಂ ಮೇಡಮ್. 1. ಓಕೆ. ಇದ್ರ ಆನ್ಸರ್ ನಾವು ಹೇಳ್ಬೋದಾ? ಹೇಳಿ ಸರ್. 3106 97802 ಆಗುತ್ತೆ. ಕರೆಕ್ಟಾ? ಎಸ್. ಆಮೇಲೆ ಮೇಡಮ್ ಒಂದು ನಂಬರ್ ಹೇಳಿ, 1000 ಒಳಗಡೆ 3 ಡಿಜಿಟ್ಟು.
ಎನಿ ನಂಬರ್. 997. ಹಾಂ, 997 ಸ್ಕ್ವೇರ್ ಬರ್ಬಿಡಿ. 997 ಇಂಟು 997 ಮಾಡಿ. ನಂದು ಉತ್ತರ ಆಗಿದೆ ನೋಡೋಣ. ಹೇಳ್ಬೋದಾ ಆನ್ಸರು? ಹಾಂ ಹಾಂ 994,009 ಆಗುತ್ತೆ. ಕರೆಕ್ಟಾ ಮೇಡಮ್? ಎಸ್. ಆಮೇಲೆ ಒಂದು ಕ್ಯೂಬ್ ಮಾಡೋಣ. 100 ಒಳಗಡೆ ನಂಬರ್ ಹೇಳ್ರಿ. ಓಹೋ 100 ಒಳಗಡೆ 91. 91 ಕ್ಯೂಬ್ ಬರ್ಬಿಡಿ. 91 ಇಂಟು 91 ಇಂಟು 91 ಮಾಡಿ ನೋಡೋಣ. ಓಕೆ, ಆನ್ಸರ್ ಹೇಳ್ಬೋದಾ? ಹೇಳಿ ಸರ್. ನೋಡಿ 753 ಕರೆಕ್ಟಾ? 753 571 ಆಗುತ್ತೆ. ಎಸ್ ಸರ್, ಸರಿ ಇದೆಯಲ್ವಾ? ಸರಿ ಇದೆ. ಆಮೇಲೆ ಇನ್ನೊಂದು ಮ್ಯಾಜಿಕ್ ಮೇಡಮ್, ಒಂದು ಸಂಖ್ಯೆ 3 ಡಿಜಿಟ್ ನಂಬರ್ ಹೇಳಿ. 125. ಹಾಂ, 125 ಬರೆದ್ರಾ? ಇದಕ್ಕೆ ಎಷ್ಟನ್ನು ಪ್ಲಸ್ ಮಾಡಬೇಕು? ಮತ್ತೊಂದು 3 ಡಿಜಿಟ್ ಹಾಕಿ. ಓಕೆ, ಎಷ್ಟು ಬರ್ದ್ರಿ ಮೇಡಮ್? 125 ಪ್ಲಸ್ 420 ಹಾಂ, ಆನ್ಸರ್ ಬರ್ದ್ಬಿಡಿ. ಅದು ಬರ್ದೆ. ಈ ಆನ್ಸರ್ಗೆ ಎಷ್ಟು ಮೈನಸ್ ಮಾಡಬೇಕು? 3 ಡಿಜಿಟ್ ಹೇಳಿ. 341. 341. ಹಾಂ, ಆನ್ಸರ್ ಮಾಡಿ. ಅದು ಬರ್ದ್ರಾ? ಈಗ ಎಷ್ಟು ಆನ್ಸರ್ ಬಂದಿದೆ ಅಲ್ವಾ? ಈ ಆನ್ಸರ್ಗೆ ಮಲ್ಟಿಪ್ಲಿಕೇಶನ್ ಮಾಡೋಣ. 2 ಡಿಜಿಟ್ ನಂಬರ್ ಹೇಳಿ. ಎಷ್ಟು ಅದನ್ನು ಮಲ್ಟಿಪಲ್ ಮಾಡಬೇಕು? 44. 44 ಆನ್ಸರ್ ಬರ್ದ್ಬಿಡಿ. ಹಾಂ, ಬರ್ದ್ರಾ? ಎಸ್ ಸರ್. ಈಗ ಎಷ್ಟು ಆನ್ಸರ್ ಬಂದಿದೆಯಲ್ಲ, ಹಾಂ, ಈ ಆನ್ಸರ್ಗೆ ಡಿವೈಡ್ ಒಂದು 2 ಡಿಜಿಟ್ ನಂಬರ್ ಹೇಳಿ. ಎಷ್ಟು ಡಿವೈಡ್ ಮಾಡಬೇಕು ಈ ನಂಬರ್ಗೆ? 22. 22 ಆನ್ಸರ್ ಬರ್ದ್ಬಿಡಿ ಮೇಡಮ್. ನಂದು ಆಗಿದೆ ನೋಡೋಣ. ಆಯಿತು ಸರ್. ಹೇಳ್ಬೋದಾ ಆನ್ಸರು? ಹೇಳಿ ಸರ್. 408 ಆಗುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ಎಸ್ ಎಸ್. ಆಮೇಲೆ ಮಲ್ಟಿಪ್ಲಿಕೇಶನ್ ಮೇಲೆ 5 ಡಿಜಿಟ್, ಕೆಳಗೆ 2 ಡಿಜಿಟ್ ನಂಬರ್ ಹಾಕಿ. ರೈಟ್, ಎನಿ 5 ಡಿಜಿಟ್ ನಂಬರ್. ಇದು ಹೇಗೆ ಮಾಡಬೇಕಂತ ಎಲ್ರಿಗೂ ಹೇಳ್ಕೊಡ್ತೇನೆ. ಮೇಲೆ 5 ಡಿಜಿಟ್ ಏನಿದೆ? 85621. ಹಾಂ, ಮಲ್ಟಿಪ್ಲಿಕೇಶನ್ 2 ಡಿಜಿಟ್ ಹಾಕಿ. ಓಕೆ, ಏನಿದೆ? 2 ಡಿಜಿಟ್ ಏನಿದೆ? 66. 66 ಮೇಡಮ್. ಓಕೆ, ಹೇಳ್ಬೋದಾ ಆನ್ಸರು? 56 50 986 ಆಗುತ್ತೆ. ಸರಿ ಇದೆಯಾ? ಸರಿ ಇದೆ. ಒಂದು ಡಿವಿಷನ್ ಮೇಲೆ 5 ಡಿಜಿಟ್, ಕೆಳಗೆ 2 ಡಿಜಿಟ್ ನಂಬರ್ ಹಾಕಿ. 45 897 ಡಿವೈಡ್ ಬೈ 2 ಡಿಜಿಟ್ ಹೇಳಿ. ಡಿವೈಡ್ ಬೈ 54. 54 ಮೇಡಮ್? ಓಕೆ, ಹೇಳ್ಬೋದಾ ಮೇಡಮ್ ಆನ್ಸರ್? ಎಸ್. 849 ಆಗುತ್ತಾ? 849.93 ಅಥವಾ 94 ಆಗುತ್ತೆ. 94. ಇಸ್ ಇಟ್ ರೈಟ್? ಎಸ್ ಎಸ್. ಇದು ಮ್ಯಾಥ್ಸ್ ವಾಟ್ ವಿ ಕಾಲ್ ಮ್ಯಾಥ್ಸ್ ಮ್ಯಾಜಿಕ್ ಮೇಡಮ್. ಇದು ನಾವು ಹೇಗೆ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಎಡಿಷನ್ ನೋಡಿ ಮೇಡಮ್. ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಇದು. ಎಡಿಷನ್ ನಾವು ಹೇಗೆ ಮಾಡ್ತೀವಿ ಅಂದರೆ 9243 ಅಥವಾ ನೀವೇ ನಂಬರ್ಸ್ ಹಾಕ್ತೀರಾ? 44 ಡಿಜಿಟ್ ಅಥವಾ ನಾನೇ ಹೇಳಿಬಿಡ್ಲ ನಂಬರ್? ನೀವೇ ಹೇಳಿ ಸರ್. 9245 ಪ್ಲಸ್ 8315. ಮೇಡಮ್, ಇದು ನಾವು ಹೇಗೆ ಮಾಡ್ತೀವಿ ಅಂದರೆ, ಮೇಲೆ 4 ಡಿಜಿಟ್ ಮತ್ತು ಕೆಳಗಡೆ 4 ಡಿಜಿಟ್ ಇದೆಯಲ್ವಾ, ಎಲ್ಲವನ್ನ ಒಟ್ಟಿಗೆ ಆ್ಯಡ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುತ್ತಾನೆ. ಅದಕ್ಕೆ ವಿಲ್ಕೋ ಸ್ಟೆಪ್ ಬೈ ಸ್ಟೆಪ್. ಇದು 10, 100, 1000 ವರೆಗೆ ಇದೆ ಅಲ್ವಾ? ಸೊ 1000 ಪ್ಲೇಸಲ್ಲಿ ಫಸ್ಟ್ ಡಿಜಿಟ್ ಯಾವುದಿದೆ ಮೇಡಮ್? ಇಲ್ಲಿ 1000 ಪ್ಲೇಸಲ್ಲಿ ಫಸ್ಟ್ ಡಿಜಿಟ್ ಅಂದರೆ 1. 1000 ಸ್ಥಾನದಲ್ಲಿ ಮೊದಲ ಅಂಕಿ ಯಾವುದಿದೆ? ಇಲ್ಲಿ 9. ಸೊ 9000 ಇದೆಯಾ? 9000 ಕೆಳಗಡೆ ಎಷ್ಟಿದೆ 1000 ಸ್ಥಾನದಲ್ಲಿ? 8. 9000 ಪ್ಲಸ್ 8000 ಎಷ್ಟಾಗುತ್ತೆ? 17,000 ಆಗುತ್ತಾ? ಓಕೆ, ಆನ್ಸರು 17,000 ಅಷ್ಟೇ ಬರ್ದ್ಬಿಡಿ. ಓಕೆ, 17,000 ಬರ್ದ್ರ? ಇದಾದ್ಮೇಲೆ ಮೇಡಮ್ 100 ಪ್ಲೇಸಲ್ಲಿ ಫಸ್ಟ್ ಡಿಜಿಟ್ ಯಾವುದಿದೆ? 200 ಇದೆ. ಆಪೋಸಿಟ್ಟು 300. 2 ಪ್ಲಸ್ 3 ಎಷ್ಟಾಗುತ್ತೆ? 500. ಸೊ 500 ಆಗುತ್ತಾ? ಅಲ್ಲಿ ಆನ್ಸರು 17,000 ಇದೆಯಲ್ಲ ಮೇಡಮ್, ಅದ್ರ ಜೊತೆಗೆ 500 ಆ್ಯಡ್ ಮಾಡಿ. ಸರಿ, ಎಷ್ಟಾಗುತ್ತೆ? 17,500. ವೆರಿ ಗುಡ್. ಇದಾದ್ಮೇಲೆ ಮೇಡಮ್ ಅವರೇ, ಮೇಲೆ 45 ಇದೆ ಅಲ್ವಾ, ಅದ್ರ ಕೆಳಗೆ ಎಷ್ಟಿದೆ? 15. 45 ಪ್ಲಸ್ 15 ಎಷ್ಟಾಗುತ್ತೆ? 60 ಆಗುತ್ತಲ್ವಾ? ಅಲ್ಲಿ ಆನ್ಸರು 17,500 ಇದೆಯಲ್ಲ ಮೇಡಮ್, ಅದ್ರ ಜೊತೆಗೆ 60 ಪ್ಲಸ್ ಮಾಡಿದ್ರೆ ಟೋಟಲ್ ಆನ್ಸರ್ ಎಷ್ಟಾಗುತ್ತೆ? 17,560. ವೆರಿ ಗುಡ್, ನೀವು ಕೂಡ ಮ್ಯಾಥಮೆಟಿಕ್ಸ್ ಜೀನಿಯಸ್. 17,560 ಆಗುತ್ತಲ್ಲ ಮೇಡಮ್. ಈ ರೀತಿ ನಾವು ಅಡಿಷನ್ ಮಾಡುವಂಥದ್ದು. ಇನ್ನು ಮೈನಸ್ ನೋಡಿ ಮೇಡಮ್, ಹೇಗೆ ಮಾಡ್ತೀವಿ ಅಂದರೆ 6519 ಬರ್ದ್ರಾ? 6519 ಮೈನಸ್ 4848. ಓಕೆ, ನೋಡಿ ಮೇಡಮ್, ಸೇಮ್ ಥಿಂಗ್. ವಾಟ್ ವಿ ಆ್ಯಡೆಡ್ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. ಇಲ್ಲಿ 1000 ಸ್ಥಾನದಲ್ಲಿ ಮೊದಲ ಅಂಕಿ ಯಾವುದಿದೆ? 6 ಇದೆ. 6 ಕೆಳಗೆ 4,000. 6 - 4 ಎಷ್ಟಾಗುತ್ತೆ? 2,000. ಸೊ 2000 ಆಗುತ್ತಾ? ಆನ್ಸರ್ 2000 ಬರ್ದ್ಬಿಡಿ. ಸರಿ. ಇದಾದ್ಮೇಲೆ 100 ಅಲ್ಲಿ ಮೇಡಮ್ 500. 500 ಇದೆ.
ಕೆಳಗೆ 800. ಇಲ್ಲಿ ಪ್ರಾಬ್ಲಮ್ ಇದೆ ತಾನೆ. 500 ಮೈನಸ್ 800 ಬರುತ್ತಾ? ಸೊ ಉಲ್ಟಾ ತಗೋಬೇಕು ಅದನ್ನು. ಹೇಗೆ? 800 ಮೈನಸ್ 800 ಮೈನಸ್ 500 ಎಷ್ಟಾಗುತ್ತೆ ಮೇಡಮ್? 300. 300 ಆಗತ್ತಲ್ವಾ? ಈ 300 ಎಲ್ಲಿಂದ ಮೈನಸ್ ಮಾಡ್ಬೇಕಂದ್ರೆ ಮೇಡಮ್, ಅಲ್ಲಿ ಆನ್ಸರ್ 2000 ಇದೆಯಲ್ವಾ, ಅದರಲ್ಲಿ 300 ಮೈನಸ್ ಮಾಡಿ. ಗೊತ್ತಾಯ್ತು. ಎಷ್ಟಾಯ್ತು ಆನ್ಸರು? 1700. 1700. ವೆರಿ ಗುಡ್. ಇದಾದ್ಮೇಲೆ ಮೇಡಮ್ ಮೇಲೆ 19 ಇದೆಯಲ್ವಾ, ಅದರ ಅಪೋಸಿಟ್ 48. ಏನು ಮಾಡ್ಬೇಕೀಗ? ಮತ್ತದೇ 48 ಮೈನಸ್ 19 ಎಷ್ಟು ಬರುತ್ತೆ? 29. ಈ 29 ಎಲ್ಲಿಂದ ಮೈನಸ್ ಮಾಡ್ಬೇಕಂದ್ರೆ ಮೇಡಮ್, ಅಲ್ಲಿ ಆನ್ಸರ್ 1700 ಇದೆಯಲ್ವಾ, ಅದರಲ್ಲಿ 29 ಮೈನಸ್ ಮಾಡಿ ಟೋಟಲ್ ಆನ್ಸರ್ ಎಷ್ಟಾಗುತ್ತೆ? ವಾಟ್ ಇಸ್ 1671. ವೆರಿ ಗುಡ್. 1671. ಈ ರೀತಿ ಮೈನಸ್ ಮಾಡುವಂಥದ್ದು. ಈಗ ಮಲ್ಟಿಪ್ಲಿಕೇಶನ್ ನೀವೇ 2 ಡಿಜಿಟ್ ಹಾಕಿ ಮೇಡಮ್, ಎರಡೆರಡು ಸಂಖ್ಯೆ ಬರೆದ್ಬಿಡಿ. ಮೇಲೆ 22 ಇಂಟು 52. 22 ಇಂಟು 52. 22 ಇಂಟು 52 ನಮಗೆ ಒಟ್ಟಿಗೆ ಮಾಡಲಿಕ್ಕೆ ಪ್ರಾಬ್ಲಮ್ ಆಗತ್ತಲ್ವಾ, ಅದಕ್ಕೆ ಸಿಂಪಲ್ ಮೆಥಡ್ ಮೇಡಮ್, 22 10 220 ಬರೆದ್ಬಿಡಿ. ಬರೆದ್ರಾ? ಇಲ್ಲಿ ಮಲ್ಟಿಪ್ಲಿಕೇಶನ್ ನಂಬರ್ 52 ಇದೆಯಲ್ಲ ಮೇಡಮ್, ಈ 52ದಲ್ಲಿ ಹೌ ಮೆನಿ 10 ಪ್ಲೇಸಸ್ ಆರ್ ದೇರ್? 10 ಸ್ಥಾನಗಳು ಎಷ್ಟಿದಾವೆ 52ರಲ್ಲಿ? 5 ಇದಾವ. ಅಲ್ಲಿ ಆನ್ಸರ್ 220 ಇದೆಯಲ್ಲ ಮೇಡಮ್, 220 ಇಂಟು 5 ಮಾಡ್ಕೋಬೇಕು. ಎಷ್ಟಾಗತ್ತೆ ಆನ್ಸರು? 220 ಇಂಟು 5 1100. ವೆರಿ ಗುಡ್. 1100 ತಾನೆ. ಆಲ್ರೆಡಿ ನಮಗೀಗ 22 ಇಂಟು 50 ಲೆಕ್ಕ ಸಿಕ್ಕಿದೆ. ಇನ್ ರಿಮೈನಿಂಗ್ ಎಷ್ಟಿದೆ ಮೇಡಮ್ ಇಲ್ಲಿ? ಬಾಕಿ ಎಷ್ಟಿದೆ? 2. ಅಲ್ಲಿ ಆನ್ಸರ್ 1100 ಇದೆಯಲ್ವಾ, ಅದ್ರ ಜೊತೆಗೆ 44 ಆ್ಯಡ್ ಮಾಡಿ. 44 ಏನಕ್ಕೆ? ಸೊ 22 ಇಂಟು 2 44 ಆಗತ್ತಲ್ವಾ ನೋಡಿ. 22 ಇಂಟು 50 ಮಾಡಿದಾಗ 1100 ಬರುತ್ತೆ. 22 ಇಂಟು 2 ಮಾಡಿದಾಗ 44 ಆಗುತ್ತಾನೆ. 20 ಇಂಟು 2 40. 2 ಇಂಟು 2 4. 40 ಪ್ಲಸ್ 4 ಎಷ್ಟಾಗುತ್ತೆ? 44 ಆಗುತ್ತಲ್ವಾ. ಅಲ್ಲಿ ಆನ್ಸರ್ 1100 ಇದೆಯಲ್ಲ ಮೇಡಮ್, ಅದ್ರ ಜೊತೆಗೆ 44 ಆ್ಯಡ್ ಮಾಡಿದ್ರೆ ವಾಟ್ ಇಸ್ ದ ಫೈನಲ್ ಆನ್ಸರ್? 1144. ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಇದು ಮೇಡಮ್ ಒಂದೇ ದಿನದಲ್ಲಿ ಬರೋದಿಲ್ಲ. ವಿ ನೀಡ್ ಟು ಪ್ರಾಕ್ಟೀಸ್. ಪ್ರತಿನಿತ್ಯ ನೀವು ಬೇರೆ ಬೇರೆ ಸಮ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ಕ್ಯಾಲ್ಕುಲೇಷನ್ ಮಾಡ್ಬೋದು ಮೇಡಮ್ ಈಸಿಯಾಗಿ. ಸೊ ಹ್ಯೂಮನ್ ಕ್ಯಾಲ್ಕುಲೇಟರ್ ಆಗೋದು ಹೇಗೆ ಅನ್ನೋದಕ್ಕೀಗ ದಿಸ್ ಈಸ್ ಅ ಸಿಂಪಲ್ ಲಾಜಿಕ್. ಇದನ್ನು ನೀವು ಎಷ್ಟು ಡಿಜಿಟ್ವರೆಗೆ ಬೇಕಾದ್ರೆ ಮಾಡ್ಬೋದಾ? ಕೋಟಿವರೆಗೆ ಮಾಡ್ತೀವಿ ಮೇಡಮ್ ನಾವು. ಕೋಟಿ ಮೇಲೆ ಏನಕ್ಕಾಗಲ್ಲ? ಕೋಟಿ ಮೇಲೆ ಕೇಳೋರ ಹತ್ರ ಅದಕ್ಕೆ ಉತ್ತರ ಇರಬೇಕಲ್ಲ ಮೇಡಮ್, ಪ್ರಶ್ನೆ ಕೇಳೋರ ಹತ್ರ. ಅಲ್ಲಿ ವ್ಯಾಲಿಡೇಟ್ ಮಾಡೋಕೆ ಕ್ಯಾಲ್ಕುಲೇಟರ್ ಕೈಲೂ ಸಾಧ್ಯ ಇಲ್ಲ. ಹೀಗಾಗಿ ದಟ್ಸ್ ವೈ ವಿ ಆರ್ ಲಿಮಿಟ್ ಅವರ್ ಸೆಲ್ಫ್. ನನಗೆ ಮ್ಯಾಥ್ಸ್ ನಂಬರ್ಸ್ ಅಂದರೆ ಅಷ್ಟೇನು ಇಷ್ಟ ಇಲ್ಲ, ಬಟ್ ಆದರೂ ನನ್ನಂಥ ಎಲ್ಬೋರ್ಡ್ಗೂ ಇವತ್ತು ಇಷ್ಟೆಲ್ಲ ಅಲ್ಲ, ನಿಮಗೆ ನಂಬರ್ಸ್ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ರಿ. ಒಂದು ನಂಬರ್ಸ್ಗಿಂತಲೂ ನಿಮ್ಮ ವರ್ಡ್ಸೇ ನಂಬರ್ಗಿಂತಲೂ ಅವ್ರ ನಂಬರ್ಸನ್ನೇ ಮೀರಿಸಿಬಿಡುತ್ತೆ ನೀವು ಮಾತಾಡೋ ಸ್ಟೈಲ್ ನೋಡಿದರೆ. ಅದೇ ಎಲ್ಲರಿಗೂ ಏನೋ ಒಂದು ಇರುತ್ತಲ್ಲ, ಶಬ್ದಕೋಶ, ವಾಕ್ಚಾತುರ್ಯ, ಅದು ಎಲ್ರಿಗೂ ಬರೋದಿಲ್ಲ. ನಿಮ್ಮಲ್ಲಿ ಒಂದು ಅದ್ಭುತ ಟ್ಯಾಲೆಂಟ್ ಇದೆ. ಸೊ ನನ್ನ ಪ್ರಕಾರ ನಿಮಗೆ ಒಂದು ಹೊಸ ಟೈಟ್ಲ್ ಕೊಡೋದು, ನೀವು ರ್ಯಾಪಿಡ್ ರಶ್ಮಿ ಅಲ್ಲ, ನೀವು ರಾಯಲ್ ಆ್ಯಂಡ್ ರಿನೌನ್ಡ್ ಪರ್ಸನ್ ರಶ್ಮಿ ಮೇಡಮ್ ಅಂತ ಹೇಳ್ಬೋದು ಮೇಡಮ್. ಥ್ಯಾಂಕ್ ಯು ಸರ್. ಅಷ್ಟೊಂದು ನಿಮ್ಮಲ್ಲಿ ಅಗಾಧವಾದ ಒಂದು ಮೆಮೊರಿ ಪವರ್ ಭಾಳ ಸ್ಟ್ರಾಂಗ್ ಇದೆ ನಿಮ್ಮದು ಕೂಡ. ಐ ಥಿಂಕ್ ನನಗಿದೆ ಈ ಥರ ಕೆಲವು ವಿಚಾರಗಳಿಗೆ ಅದು ಬೇಗ ನನ್ನನ್ನು ಮುಟ್ಟುತ್ತೆ. ಕರೆಕ್ಟ್ ಮೇಡಮ್. Wake up to fresh ideas. Repose. ಸೊ ಈ ಮಕ್ಕಳನ್ನ ಇಟ್ಕೊಂಡಿರೋ ಅಪ್ಪ ಅಮ್ಮಂದ್ರು ನೋಡ್ತಾ ಇರ್ತಾರಲ್ಲ, ಈ ಥರದೆಲ್ಲ ಏನಾಗ್ಬಿಡುತ್ತೆ, ಲೆಕ್ಕಾಚಾರ ಅಂತೆಲ್ಲ ಅಂದಾಗ ಎಲ್ಲರ ಮೇಲೂ ಅದನ್ನು ಹೇರಕ್ಕೆ ಹೋಗ್ತಾರೆ. ಹೌದು ಯಾರಿಗಾಗಲ್ಲ ಅಂತ ಈ ಸೂಚನೆಗಳೇನು, ಮುನ್ಸೂಚನೆಗಳು? ಮೇಡಮ್ ಏನಾಗಿದೆ, ಈ ಪೇರೆಂಟ್ಸ್ ಕೂಡ ಜಾಗೃತ ಆಗ್ತಾ ಇಲ್ಲ ಮೇಡಮ್. ಪೇರೆಂಟ್ಸ್ ಏನು ತಿಳ್ಕೊಂಡಿದ್ದಾರೆ, ಶಾಲೆ ಎಲ್ಲ ನಾವು ಮಾಡೋ ಕೆಲಸ ಎಲ್ಲ ಸ್ಕೂಲ್ದಲ್ಲೇ ಟೀಚರ್ಸೇ ಮಾಡಿಬಿಡ್ತಾರೆ ಬಿಡು ಅನ್ನುವಂಥ ನೆಗ್ಲಿಜೆನ್ಸಿ ಮೇಡಮ್. ಆ ನೆಗ್ಲಿಜೆನ್ಸಿಯಿಂದ ಮಕ್ಕಳ ಲಾಲನೆ ಪಾಲನೆಯಲ್ಲಿ ಮಕ್ಕಳ ಕೇರ್ ಟೇಕಿಂಗು ಪೇರೆಂಟ್ಸ್ ಜವಾಬ್ದಾರಿ ಇರುತ್ತಲ್ವ ಮೇಡಮ್. ಕೇವಲ ಸ್ಕೂಲಿಗೆ ಕಳಿಸಿದ್ರೆ ಮಾತ್ರ ಜವಾಬ್ದಾರಿ ಮುಗೀತು ಅಂತಲ್ಲ. ದಿನದ 24 ಗಂಟೆಯಲ್ಲಿ ಅವ್ರು 6 ಅವರ್ಸ್ ಅಷ್ಟೇ ಸ್ಕೂಲಲ್ಲಿರೋದು, ಮಿಕ್ಕಿದ್ದು 18 ಅವರ್ಸು ಅವ್ರು ಇರೋದು ಮನೆಯಲ್ಲಲ್ವಾ. ಹೀಗಾಗಿ ಪೇರೆಂಟ್ಸು ಸಿನಿಮಾ ಸೀರಿಯಲ್ ನೋಡಿದ್ರೆ ಮಕ್ಕಳು ಅದನ್ನೇ ನೋಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಹೀಗಾಗಿ ಪೇರೆಂಟ್ಸ್ ಕಂಟ್ರೋಲಿಂಗ್ ಭಾಳ ಇಂಪಾರ್ಟೆಂಟ್ ಮೇಡಮ್. ಮಕ್ಕಳ ಅವನತಿಗೂ ಅವರೇ ಕಾರಣರಾಗ್ತಾರೆ, ಉನ್ನತಿಗೆ ಅವರೇ ರೀಸನ್ ಆಗ್ತಾರೆ. ಹೀಗಾಗಿ ಮಕ್ಕಳ ಡೆವಲಪ್ಮೆಂಟಲ್ಲಿ ಪೇರೆಂಟ್ಸ್ ವಿಶೇಷವಾದ ಆಸಕ್ತಿ ವಹಿಸಬೇಕಾಗತ್ತೆ. ಐ ರಿಕ್ವೆಸ್ಟ್ ಆಲ್ ದ ಪೇರೆಂಟ್ಸ್, ನಿಮ್ಮ ಮಕ್ಕಳ ಕೈಲಿ ಮೊಬೈಲ್ ಕೊಡಬೇಡಿ, ಅದ್ರ ಬದಲು ಪುಸ್ತಕ ಕೊಡಿ. ಬುಕ್ಕಿಗೂ ಮತ್ತು ಮೊಬೈಲ್ಗೆ ಏನು ಡಿಫ್ರೆನ್ಸ್ ಅಂದರೆ ಮೇಡಮ್, ಬುಕ್ ಹೇಳುತ್ತೆ ನೋಡಿ ಇವತ್ತು ನೀನು ನನ್ನನ್ನು ತಲೆ ತಗ್ಗಿಸಿ ಓದು, ನಾಳೆ ನಾನು ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ. ಆ್ಯಂಡ್ ಮೊಬೈಲ್ ಸೇಸ್ ದಟ್ ಯು ಕ್ಯಾನ್ ಆಲ್ವೇಸ್ ಸಿ ಮೀ, ಟುಮಾರೋ ಐ ವಿಲ್ ಸೆಂಡ್ ಯು ಚಂದ್ರಲೋಕ ಲೈಕ್ ದಟ್. ಹೀಗಾಗಿ ಐ ರಿಕ್ವೆಸ್ಟ್ ಟು ಪೇರೆಂಟ್ಸ್, ಅದು ಇದು
ಅಂತ ನೀವು ಮಕ್ಕಳಿಗೆ ಆಸ್ತಿ ಮಾಡೋದ್ರ ಬದಲಾಗಿ ಮಕ್ಕಳನ್ನೇ ಬಹುದೊಡ್ಡ ಆಸ್ತಿಯನ್ನಾಗಿ ಮಾಡಿ. ವಾವ್! ಹೇಗೆ ಬ್ಯಾಂಕಲ್ಲಿ ತಾವು ಹಣವನ್ನು ಡಿಪಾಸಿಟ್ ಮಾಡ್ತಾರೆ, ಅದೇ ರೀತಿ ನಿಮ್ಮ ಮನೆಗಳಲ್ಲಿ ಕೂಡ ಮಕ್ಕಳಲ್ಲಿ ಪುಸ್ತಕ ಡಿಪಾಸಿಟ್ ಆದಾಗ ಹ್ಮ್. ಮಕ್ಕಳ ಮನೆಯಲ್ಲಿ ಬುಕ್ ಡಿಪಾಸಿಟ್ ಆದಾಗ ಮಾತ್ರ ಸಾಹಿತ್ಯ ಉಳಿತದೆ, ಬೆಳೀತದೆ. ಮಕ್ಕಳ ಒಂದು ಐಕ್ಯೂ ಜಾಸ್ತಿ ಆಗುತ್ತೆ, ನಾಲೆಜ್ ಇಸ್ ಪವರ್ ಅನ್ನೋ ಹಾಗೆ ಅವರ ಜ್ಞಾನ ಭಂಡಾರ ಜಾಸ್ತಿ ಆಗುತ್ತೆ ಮೇಡಮ್. ಹ್ಮ್. ಸೊ ಇದು ಅಪ್ಪ ಅಮ್ಮಂದ್ರಿಗೆ ತಾವು ಹೇಳೋ ಕಿವಿ ಮಾತು. ಹೌದು ಹೌದು. ಆಮೇಲೆ ಪೇರೆಂಟ್ಸ್ ಸ್ಟ್ರಾಂಗ್ ಇದ್ರೆ ಮಕ್ಕಳು ಸ್ಟ್ರಾಂಗ್ ಆಗ್ತಾರಲ್ವಾ. ಅಂದರೆ ವಾಟ್ ಪೇರೆಂಟ್ಸ್ ಡೂ ದೇ ವಿಲ್ ಫಾಲೋ. ನಿಜ. ಹೀಗಾಗಿ ಮೊದಲು ನಾವು ಹೆಚ್ಚಿಗೆ ಶಿಕ್ಷಣ ಕೊಡಬೇಕಾದ್ರೆ ಪೇರೆಂಟ್ಸ್ಗೆ ಅನಿಸುತ್ತೆ ಮೇಡಮ್. ನನ್ನ ಪ್ರಕಾರ ಹ್ಮ್. ಪೇರೆಂಟ್ಸ್ ಹ್ಯಾಸ್ ಟು ಎಜುಕೇಟ್. ಇವತ್ತು ಸಮಯ ಅನ್ನೋದು ಟೈಮ್ ಇಸ್ ಮನಿ ಆಗೋಗಿದೆ, ಮತ್ತೆ ಟೈಮ್ ಅಟೆನ್ಷನ್ ಇಸ್ ವೆರಿ ಇಸ್ ಪ್ರೆಷಿಯಸ್ ಎವ್ರಿಥಿಂಗ್. ದನ್ ಅದರ್ ಥಿಂಗ್ಸ್. ಹ್ಮ್. ಯಾರು ಸಮಯವನ್ನು ಗೌರವಿಸುತ್ತಾರೆ ಅವರನ್ನು ಸಮಯ ಮತ್ತು ಸಮಾಜ ಗೌರವಿಸುತ್ತದೆ. ಅಬ್ಬಾ, ಹೀಗಾಗಿ ವಿ ಶುಡ್ ಗಿವ್ ರೆಸ್ಪೆಕ್ಟ್ ಟು ದ ಟೈಮ್. ಮಕ್ಕಳನ್ನ ಮನಸ್ಸಲ್ಲಿಟ್ಕೊಂಡು ಸಮಯನ ಅಪ್ಪ ಅಮ್ಮಂದ್ರು ಹೇಗೆ ಕೊಡಬೇಕು ಹೆಚ್ಚು? ಸಾಯಂಕಾಲ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಬಿಡುವಿದ್ದಾಗ 1-2 ಗಂಟೆ ಟೈಮ್ ಸ್ಪೆಂಡ್ ಮಾಡಬೇಕು ಒಂದು. ಅಥವಾ ಆಫೀಸ್ ಟೈಮಲ್ಲಿ ಇರುತ್ತೆ, ಪಾಪ ಅವ್ರಿಗೆ ಕಷ್ಟ ಆಗುತ್ತೆ. ಬೆಳಗಿನ ಜಾವ ಅಂತ ನಾವೇನು ಕರಿತೀವಿ ಮೇಡಮ್, ಬ್ರಾಹ್ಮಿ ಮುಹೂರ್ತ ಅಂತ ಏನು ಕರಿತೀವಿ, ಅರ್ಲಿ ಮಾರ್ನಿಂಗ್ ದಟ್ 3 to 5. 3 to 5 ಏನು ಮಾಡಬೇಕಂದ್ರೆ ಮಕ್ಕಳಿಗೆ ಸ್ಟಡಿ ಮಾಡಲಿಕ್ಕೆ ಹೇಳಬೇಕು. ಒಂದು ಜೊತೆಗೆ ಮೆಡಿಟೇಷನ್ ಮತ್ತು ಯೋಗ ಮಾಡಲಿಕ್ಕೆ ಒಂದು ಪ್ರಶಸ್ತವಾದ ಮುಹೂರ್ತ ಅಂತ ಹೇಳ್ಬೋದು ಮೇಡಮ್ ಅಲ್ವಾ. ಈ ಸಿದ್ಧಗಂಗಾ ಸ್ವಾಮಿಗಳಾಗಿರ್ಬೋದು, ಆ ದೊಡ್ಡ ದೊಡ್ಡ ಮಹಾಯೋಗಿಗಳು ಹ್ಮ್. ಅವ್ರು ಸಾಧನೆ ಮಾಡಲಿಕ್ಕೆ ಮುಖ್ಯ ಕಾರಣವೇ ಯೋಗ ಮತ್ತು ಧ್ಯಾನ ಅರ್ಲಿ ಮಾರ್ನಿಂಗ್ ಅವ್ರು ಮಾಡೋದರಿಂದ, ಬ್ರಾಹ್ಮಿ ಮುಹೂರ್ತದಲ್ಲಿ ಅವ್ರು ಮಾಡೋದರಿಂದ. ಇದ್ರ ಬಗ್ಗೆ ತಾವು ಹೆಚ್ಚು ಪ್ರಶ್ನೆ ಮಾಡಿದ್ದೀರಾ? ಎಷ್ಟೊಂದು ಜನಕ್ಕೆ ಇವತ್ತು ಬ್ರಾಹ್ಮಿ ಮುಹೂರ್ತ ಅಂದರೆ ಅದೇ ಯಾಕೆ ವರ್ಕ್ ಆಗತ್ತೆ ಅಂತ ಕೇಳೋರಿಗೆ. ಅಂದರೆ ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ, ಬೆಳಗಿನ ಜಾವ ವಾತಾವರಣ ಚೆನ್ನಾಗಿ, ಅಂದರೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಮೇಡಮ್, ಕೂಲ್ ಅಟ್ಮಾಸ್ಫಿಯರ್ ಇರುತ್ತೆ. ಆ ಈಗ ನೋಡಿ, ಈಗ ವಾತಾವರಣ ಫಾರ್ ಮನಸ್ಸಿಗೆ ಎಕ್ಸಾಂಪಲ್ ಪರಿಣಾಮ ಹೇಗೆ ಬೀರುತ್ತೆ? ಇಟ್ ವಿಲ್ ಗಿವ್ಸ್ ಅವರ್ ದಟ್ ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು. ಅದು ಹೇಗೆ ಅಂತಂದರೆ, ಈಗ ಸಾಯಂಕಾಲ ಓದೋದಕ್ಕೂ ಬೆಳಗ್ಗೆ ಓದೋದಕ್ಕೂ ವ್ಯತ್ಯಾಸ ಇರುತ್ತೆ. ಬೆಳಗ್ಗೆ ಓದಿದರೆ ನಮ್ಮ ಮೈಂಡಲ್ಲಿ ವೇಗವಾಗಿ ಅದು ರೀಚ್ ಆಗುತ್ತೆ. ಯಾಕೆಂದರೆ ಈ ಸುತ್ತಮುತ್ತಲಿನ ಪರಿಸರದ ತರಂಗಗಳಂತ ಕರಿತೀವಲ್ಲ ಮೇಡಮ್, ಹೌದು. ಅದು ನಮ್ಮ ಮೈಂಡಲ್ಲಿ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಬೇಗ. ಈಗ ನೋಡಿ, ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಡಿಸ್ಟರ್ಬೆನ್ಸ್ ಇರೋ ಕಡೆಗೆ ನಾವು ಸ್ಟಡಿ ಮಾಡಿದರೆ ನಮ್ಮ ಮೈಂಡಲ್ಲಿ ಏನೂ ಸೇವ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಸ್ಟುಡಿಯೋ ಇದೆಯಲ್ಲ ಮೇಡಮ್, ನಿಮ್ಮ ಸ್ಟುಡಿಯೋದಲ್ಲಿ ಸಾಯಂಕಾಲ ಓದಿದ್ರೂ ನಮ್ಮ ಮೈಂಡಲ್ಲಿ ಸೇವ್ ಮಾಡಿಟ್ಕೋಬೋದು, ಅರ್ಲಿ ಮಾರ್ನಿಂಗ್ ಓದಿದ್ರೂ ಕೂಡ ಮೈಂಡಲ್ಲಿ ಸೇವ್ ಮಾಡಿಟ್ಕೋ. ಯಾಕಂದ್ರೆ ಬಿಕಾಸ್ ಅಟ್ಮಾಸ್ಫಿಯರ್ ವೆರಿ ಗುಡ್. ಏನೋ ಡಿಸ್ಟರ್ಬೆನ್ಸ್ ಇಲ್ಲಲ್ಲ ನಿಮ್ಮಲ್ಲಿ. ಡಿಸ್ಟರ್ಬೆನ್ಸ್ ಯಾವಾಗ ಆಗುತ್ತೆ ಅಂದರೆ ಬೆಳಗಿನ ಜಾವ, ಸಾಯಂಕಾಲ ಜಾವದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೆ ಅರ್ಲಿ ಮಾರ್ನಿಂಗ್ ತರಂಗಗಳ ಪ್ರಭಾವ ನಮ್ಮ ಮೈಂಡ್ ಮೇಲೆ ಬೀರೋದ್ರಿಂದ ಆಟೋಮೆಟಿಕ್ ಇಲ್ಲಿ ಇಟ್ ವಿಲ್ ಗೋಸ್ಟ್ ಅವ್ರ ಮೈಂಡ್ ಅಂತ ಹೇಳ್ಬೋದು. ಎಲ್ಲಿ ಶಾಂತಿ ಇರುತ್ತೋ ಅಷ್ಟು ಬೇಗ ಅದು ಮನಸ್ಸಿಗೆ ಶಾಂತಿ ಇದ್ದಲ್ಲಿ ಕ್ರಾಂತಿ ಆಗುತ್ತೆ ಮಕ್ಕಳು. ಶಾಂತಿ ಇದ್ದಲ್ಲಿ ರಿವಲ್ಯೂಷನ್ ಆಗುತ್ತೆ, ಸಾಧನೆ ಮುಖಾಂತರ ಕ್ರಾಂತಿ ಆಗುತ್ತೆ. ಹೀಗಾಗಿ ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್, ಕಮಿಟ್ ಯುವರ್ ಸೆಲ್ಫ್, ಮೇಂಟೈನ್ ಅ ಟೈಮ್ ಟೇಬಲ್, ಮೇಂಟೈನ್ ಅ ಡಿಸಿಪ್ಲಿನ್, ವರ್ಕ್ ಹಾರ್ಡ್ ಆ್ಯಂಡ್ ಗೆಟ್ ಸಕ್ಸಸ್. People are saying that satyameva jayate, but according to me shramameva jayate. If you work hard, you can get success. In the world of smart, we got art. ಅಲ್ವಾ. ಹೀಗಾಗಿ ವಿ ಹ್ಯಾವ್ ಟು ಫಾಲೋ ಆಲ್ ದಿಸ್ ಪಾಯಿಂಟ್ಸ್. ಇವತ್ತು ಜನ ಲಕ್ಕು ಅಂತೆಲ್ಲ ಪ್ರಶ್ನೆ ಮಾಡೋರಿಗೆ, ಯಾಕೆಂದರೆ ಎಲ್ಲರೂ ಹಾರ್ಡ್ ವರ್ಕ್ ಹಾಕ್ತಾರೆ, ಕೆಲವರು ಮಾತ್ರ ಎಲ್ಲೋ ಹೋಗ್ಬಿಡ್ತಾರಲ್ಲ ಅಂತ ಈ ಥರ ಪ್ರಶ್ನೆ ಮಾಡೋರಿಗೆ ತಮ್ಮ ಉತ್ತರ? ನೋಡಿ ಮೇಡಮ್, ಪ್ರಯತ್ನ ನಾವು ಮಾಡಿರ್ತೀವಿ, ಈ ಕ್ಷಣಕ್ಕೆ ಅದು ಫಲ ಸಿಗದಿದ್ರು ಕೂಡ ಸಮದಡಿ ವಿಲ್ ಗೆಟ್ ಎ ರಿಸಲ್ಟ್ ಅಲ್ವಾ. ನಂಬೋದು ಹೇಗೆ ನಂಬಿ ಬಾಳಬೇಕು? ಭಗವಂತನ ಮೇಲೆ ಭಾರ ಹಾಕಬೇಕು ಒಂದು. ಆಮೇಲೆ ನಮ್ಮನ್ನು ನಾವು ನಂಬಿಕೆ ಇಟ್ಕೋಬೇಕು. ನಮ್ಮ ಮೇಲೆ ನಮಗೆ ನಂಬಿಕೆ ಇತ್ತು ಅಂದರೆ, ಹೌದಪ್ಪ ನಾನು ಪ್ರಯತ್ನ ಪಟ್ಟೆ, ಇವತ್ತಾಗಲಿ ಕೂಡ ನಾಳೆದ್ರೆ ಹಾಗೆ ಆಗುತ್ತೆ. ಸ್ವಲ್ಪ ಬಿಲೀಫ್ನೆಸ್ ಅಂತ ಏನು ಕರಿತೀವಿ ಮೇಡಮ್, ಅದಕ್ಕಿತ್ತು ಅಂದರೆ ನಾವು ಅಚೀವ್ಮೆಂಟ್ ಮಾಡ್ಬೋದು. ಈ ಜರ್ನಿನಲ್ಲಿ ತಮಗಾದಂತಹ ಅವಮಾನಗಳು ಅಥವಾ ಏನೋ ಹಿಂಗಾಗೋಯ್ತಲ್ಲ ಅಂತ ನಿಮ್ಮನ್ನು ಕುಗ್ಸಿರೋ ಯಾವುದಾದ್ರೂ ಘಟನೆ? ಅವಮಾನಗಳು ಸನ್ಮಾನಕ್ಕೆ ದಾರಿ ಮಾಡಿಕೊಡುತ್ತೆ. ಇಂದಿನ ವೇದನೆ ಭವಿಷ್ಯತ್ತಿನ ಸಾಧನೆಗೆ ದಾರಿ ಮಾಡಿಕೊಡುತ್ತೆ. ಇಂದಿನ ಇನ್ಸಲ್ಟು ಭವಿಷ್ಯತ್ತಿನ ರಿಸಲ್ಟಿಗೆ ಅದು ದಾರಿ ಮಾಡಿಕೊಡುತ್ತೆ. ಇನ್ಸಲ್ಟು ರಿಸಲ್ಟ್. ಇನ್ಸಲ್ಟು ರಿಸಲ್ಟು. ಹೀಗಾಗಿ ಅವಮಾನ ಬಂದಾಗ ಭಾಳ ನಾವು ಡಿಪ್ರೆಷನ್ಗೆ ಒಳಗಾಗಬಾರ್ದು, ಸನ್ಮಾನ ಬಂದಾಗ ನಾವು ಭಾಳ ಹಿಗ್ಗಬಾರ್ದು. ಬ್ಯಾಲೆನ್ಸ್ ಹೀಗೆ ಇಟ್ಕೊಳ್ಳೋದು ಹೇಗೆ? ಎಷ್ಟೊಂದು ಜನಕ್ಕೆ ಇದು ಕಷ್ಟ. ಚಿಕ್ಕದಕ್ಕೆಲ್ಲ ಸೂಸೈಡ್ ಮಾಡ್ಕೋತಾರೆ ಬಿಕಾಸ್ ಆಫ್ ದೇರ್ ನೆಗೆಟಿವ್ ಥಾಟ್ಸ್ ಮೇಡಮ್. ಅಷ್ಟೇ. ಸುತ್ತಮುತ್ತಲಿನ ವಾತಾವರಣ ಅವರನ್ನು
ಆ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಇತ್ತೀಚೆಗೆ ನಾವೆಲ್ಲ ನೋಡಿರ್ತೀವಿ, ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ಸಾಧಕರುಗಳೇ ಆತ್ಮಹತ್ಯೆ ಅನ್ನುವಂಥ ಒಂದು ಕೆಟ್ಟ ದಾರಿ ಹಿಡಿತಾ ಇದ್ದಾರೆ. ಅದು ಇಟ್ಸ್ ಅ ಟ್ರ್ಯಾಜಿಡಿ. ಆತ್ಮಹತ್ಯೆ ನಾವು ಮಾಡ್ಕೋಬಾರ್ದು. ನಮ್ಮ ಸಾಧನೆ ನೋಡಿ ಬೇರೆಯವರು ವಾಟ್ ವಿ ಕಾಲ್ ದಟ್, ಬೇರೆ ಅನುಕರಣೆ ಮಾಡಬೇಕು. ವಾಟ್ ವಿ ಕಾಲ್ ದಟ್, ಸಮಾಜದಲ್ಲಿ ಏನಾಗಿದೆ, ಅಸೂಯೆ ಜಾಸ್ತಿ ಆಗಿದೆ ಮೇಡಮ್. ನಾನು ಹೇಳೋದು ಇಷ್ಟೇ, ನಾವು ಯಾರ ಮೇಲೆ ಅಸೂಯೆ ಪಡಬಾರ್ದು. ಬೇರೆಯವರು ನಮ್ಮ ಸಾಧನೆ ನೋಡಿ ಅಸೂಯೆ ಪಡಬೇಕು ಅಂತ. ಇನ್ನೊಬ್ಬರು ನಮ್ಮ ಸಾಧನೆ ನೋಡಿ ಅಸೂಯೆ ಪಡುವ ಥರ ನಾವು ಸಾಧನೆ ಮಾಡಬೇಕು. ಈಸ್ ಇಟ್ ರೈಟ್? ಆ ಥರದ್ದು ಇನ್ನೂ ಇರೋದ್ರಲ್ಲಿ ಒಂಥರ ಓಕೆ. ಗ್ಯಾಸ್ಟ್ರಿಕ್ ಈಸ್ ವೆರಿ ಡೇಂಜರಸ್ ಡಿಸೀಸ್. ಜಗತ್ತಲ್ಲಿ ಎಲ್ಲ ರೋಗಕ್ಕೂ ಮೆಡಿಸಿನ್ ಇದೆ, ಬಟ್ ಗ್ಯಾಸ್ಟ್ರಿಕ್ಕಿಗೆ ಮೆಡಿಸಿನ್ ಇಲ್ಲ. ಊರಿ ಹೀಗಾಗಿ ಅವರಿದ್ದಲ್ಲೇ ನಾವು ಮುಂದೆ ಹೋಗೋದು ಮೇಡಮ್. ಈಗ ಎಲ್ಲರೂ ಬೆನ್ನು ಚಪ್ಪಡಿಸೋರು ಇದ್ದರೆ ನಾವೇನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಎಷ್ಟು ಗ್ಯಾಸ್ಟ್ರಿಕ್ ಪೀಪಲ್ ಇರ್ತಾರೆ, ದೇ ವಿಲ್ ಟೇಕ್ ಅಸ್ ದ್ಯಾಟ್ ಒನ್ ಸ್ಟೆಪ್ ಹೆಡ್ ಅಂತ ಹೇಳ್ಬೋದು. ಸಮಾಜದಲ್ಲಿ ವಿಶೇಷ ಚೇತನರಿಗೆ ತಮ್ಮ ಮೆಸೇಜ್ ಮೇಡಮ್ ಅವರೇ, ಮೋದಿಯವರು ದಿವ್ಯಾಂಗರು ಅಂತ ಕರೀತಾರೆ. ಮೊದಲೆಲ್ಲ ಬೇರೆ ಬೇರೆ ಶಬ್ದಗಳನ್ನ ಪ್ರಯೋಗ ಮಾಡ್ತಾರೆ. ಅಂಗವಿಕಲರು ಈ ಥರ ಏನೇನೋ ಇತ್ತು. ವಿಶೇಷ ಚೇತನರು ಯಾವತ್ತೂ ಆತ್ಮವಿಶ್ವಾಸ ಕಳ್ಕೊಬಾರ್ದು. ನನ್ನಲ್ಲಿ ಕಣ್ಣಿಲ್ಲಪ್ಪ, ಬಟ್ ಬುದ್ಧಿ ಇದೆಯಲ್ಲ, ಭಗವಂತ ಬ್ರೈನ್ ಕೊಟ್ಟಿದ್ದಾನಲ್ಲ, ಆ ಬ್ರೈನನ್ನು ನಾವು ಒಳ್ಳೆಯದಕ್ಕೆ ಸದ್ಬಳಕೆ ಮಾಡ್ಕೋಬೇಕು. ಎಷ್ಟೋ ಜನ ಕಣ್ಣಿರ್ಲಾರ್ದವರು, ಕೈ ಇರಲಾರ್ದಂಥವ್ರು, ಕಾಲಿರಲಾರ್ದಂಥವ್ರು ನ್ಯೂನ್ಯತೆಯನ್ನು ಮೀರಿ ಸಾಧನೆ ಶಿಖರವನ್ನು ಏರಿದ್ದಾರೆ. ಒಂದು 2-3 ಎಕ್ಸಾಂಪಲ್ ಕೊಡೋದಾದರೆ, ಕೆಂಪು ಹೊನ್ನಯ್ಯ ಅಂತ ಇದ್ದಾರೆ ಮೇಡಮ್, ಬ್ಲೈಂಡ್ IAS ಆಫೀಸರ್, ವೆಸ್ಟ್ ಬೆಂಗಾಲಲ್ಲಿ ಇರ್ತಾರೆ. ಕಣ್ಣಿಲ್ದಿದ್ರು ಕೂಡ ಅವರು IAS ಆಫೀಸರ್ ಆಗಿದ್ದಾರೆ. ಶೇಖರ್ ನಾಯ್ಕ್ ಬ್ಲೈಂಡ್ ಕ್ರಿಕೆಟ್ ಪ್ಲೇಯರ್, ಅವರು ಇಂಟರ್ನ್ಯಾಷನಲ್ ಪ್ಲೇಯರು. ಕಣ್ಣು ಕಾಣದಿದ್ರು ಕೂಡ ಅವರು ನಮ್ಮ ದೇಶಕ್ಕೆ ಟ್ರೋಫಿ ತಂದು ಕೊಟ್ಟಿದ್ದಾರೆ. ಮಾಲ್ತಿ ಹೊಳ ಕಾಲಿರಲಾರ್ದವರು ಕೂಡ ಲಾಂಗ್ ಜಂಪಲ್ಲಿ ಯು ಕಾಂಟ್ ಇಮ್ಯಾಜಿನ್, more than 400 she won ಗೋಲ್ಡ್ ಮೆಡಲ್ಸು. ಆಮೇಲೆ ಸ್ಟೀಫನ್ ಹಾಕಿಂಗ್ಸ್ ಅವ್ರ ಬಗ್ಗೆ ತಾವು ಕೇಳಿರ್ಬೋದು, ಹೆಲನ್ ಕೆಲರ್ ಬಗ್ಗೆ ಕೇಳಿರ್ಬೋದು, ಪುಟ್ಟರಾಜ ಗವಾಯಿಗಳು ಮೇಡಮ್, ಸಂಗೀತದಲ್ಲಿ ಅದ್ವಿತೀಯ ಸಾಧನೆ. ಇವರೆಲ್ಲರನ್ನು ನಾವು ರೋಲ್ ಮಾಡಲು ಸ್ವೀಕಾರ ಮಾಡಬೇಕು. ಐ ರಿಕ್ವೆಸ್ಟ್ ಆಲ್ ಮೈ ಡಿಯರ್ ಯೂಶುವಲಿ ಇಂಪೇರ್ಡ್ ಫ್ರೆಂಡ್ಸಿಗೆ ಹೇಳೋದಿಷ್ಟೇ, ಡೋಂಟ್ ಲೂಸ್ ಯುವರ್ ಕಾನ್ಫಿಡೆನ್ಸ್, ಬಿ ಹ್ಯಾಪಿ ಆ್ಯಂಡ್ ಬಿ ಸ್ಟ್ರಾಂಗ್. ನಮ್ಮ ಜನಸಾಮಾನ್ಯರೀಗ ತಮ್ಮನ್ನೇನು ನೋಡ್ತಾ ಇದ್ದಾರೆ, ಎಷ್ಟೊಂದು ಜನಕ್ಕೆ ತಮ್ಮ ಪರಿಚಯ ಸಾಕಷ್ಟು TV ಶೋಸ್ಗಳ ಮೂಲಕ ಆಗಿರ್ಬೋದು. ನಿಮ್ಮ ಒಂದು ವಿಷನ್ನಿಗೆ ಕೈ ಜೋಡಿಸ್ಬೇಕಂದ್ರೆ ನಾವೇನು ಮಾಡ್ಬೋದು, ನಿಮ್ಮ ಜೊತೆಗೆ ಹೇಗೆ ನಿಲ್ಲಬೇಕು? ಮೇಡಮ್ ಅವರೇ, ಜೀವನದಲ್ಲಿ ಲೈಫ್ ವಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಕಂಪೇರ್ ಟು ಫಿಸಿಕಲ್ ವಿಷನ್. ಲೈಫ್ ವಿಷನ್ ಇತ್ತು ಅಂದರೆ ಏನನ್ನಾದರೂ ಹಿಮಾಲಯ ಪರ್ವತ ಅನ್ನೋದು ಏರ್ಬೋದು. ಅದಕ್ಕೆ ಐ ರಿಕ್ವೆಸ್ಟ್ ಟು ಆಲ್ ದ ಪೀಪಲ್ ಆಫ್ ಕರ್ನಾಟಕ ಆರ್ ವೆರೆವರ್ ಅಕ್ರಾಸ್ ದ ವರ್ಲ್ಡ್. ನಾವು ಈಗ ಅಟ್ ಪ್ರೆಸೆಂಟು ಸ್ಕೂಲ್ ಕಾಲೇಜ್ ಮಕ್ಕಳಿಗೆ, ಗೌರ್ಮೆಂಟ್ ಆಫೀಸ್ಗಳಿಗೆ, ಕಂಪ್ನಿಗೆಲ್ಲ ಹೋಗಿ ಹೇಗೆ ಸಿಂಪಲ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ವಿ ಆರ್ ಕಂಡಕ್ಟಿಂಗ್ ಅ ವರ್ಕ್ಶಾಪ್. ಮಕ್ಕಳಿಗೆ ನಾವು ಟ್ರೈನ್ ಮಾಡ್ತಾಯಿದ್ವಿ, ಎಲ್ಲ ಸಮಾಜಕ್ಕೆ ಟ್ರೈನ್ ಮಾಡ್ತಾಯಿದ್ವಿ. ಯಾರಿಗೆ ಆಸಕ್ತಿ ಇದೆ ಅವ್ರು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಹೇಗೆ? ದೂರವಾಣಿ ಸಂಖ್ಯೆ ಬಂದುಬಿಟ್ಟು 8197 922 802 ಅಂತ. ಆಮೇಲೆ ಇನ್ನೊಂದು ನಂಬರ್ ಇದೆ 9663 636 040 ಅಂತ. ಈ 2 ನಂಬರ್ಗೆ ಅವರು ಸಂಪರ್ಕ ಮಾಡಿದರೆ ನಮ್ಮಲ್ಲಿರ್ತಕ್ಕಂಥ ನಾಲೆಜನ್ನು ಇಡೀ ಸಮಾಜಕ್ಕೆ ದಾರಿ ಎರಿಬೋದು ಮೇಡಮ್. ಸೊ ಇದು ನಿಮ್ಮದೇ ನಂಬರಾ? 2 ನಮ್ಮದೇ ನಂಬರು. ನಿಮಗೆಲ್ಲ ಈ ಥರ ಕಾಲ್ಗಳು ಬರ್ತಾ ಇರುತ್ತೆ. ಡೈರೆಕ್ಟಾಗಿ ನೀವೇ ಫೋನ್ ತಗೋತೀರಾ? ಫಸ್ಟ್ ನಂಬರ್ ನಂದಿರುತ್ತೆ, ಇನ್ನೊಬ್ಬರದು ನಬಿ ಅಂತ, ಅವರು ನಮ್ಮ ಸ್ಪೆಷಲ್ ಆಫೀಸರ್, ಅವ್ರದ್ದು ಸಂಪರ್ಕ. ನಿಮ್ಗೆ ಇಲ್ಲಿವರೆಗೂ ಜನ ಮೀಟ್ ಮಾಡಿದಾಗ ಈ ಕ್ಯಾಲ್ಕುಲೇಷನ್ನು ಈ ಥರದ್ದೆಲ್ಲ ವಿಯರ್ಡೆಸ್ಟ್ ಕ್ಯಾಲ್ಕುಲೇಷನ್ ಯಾರು ಮಾಡಿ ಅಂತ ಹೇಳಿರೋದು ಯಾವುದು? ಒಂದು ಕಾರ್ಯಕ್ರಮದಲ್ಲಿ ಒಂದು 60 ಡಿಜಿಟ್ ಹೇಳಿದ್ರು ಮೇಡಮ್. 60 ಡಿಜಿಟನ್ನು ಯಥಾವತ್ತಾಗಿ ಹೇಳಿ ಅಂತ ಹೇಳಿದ್ರು, ಅದನ್ನು ಹೇಳಿಬಿಟ್ಟೆ. ಇನ್ನು ಕಡೆ 13 ಡಿಜಿಟ್ ಬರೋವರೆಗೆ ಅಡಿಷನ್ ನನಗೆ ಪ್ರಶ್ನೆ ಕೇಳಿದ್ರು. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸ್ವಲ್ಪ ಸಮಯ ತಗೊಂಡು ನಾವು ಲೆಕ್ಕವನ್ನು ಮಾಡ್ತೀವಿ. ಅಂದರೆ ಎಷ್ಟೇ ಡಿಜಿಟ್ ಕೇಳಿದ್ರು ಕೂಡ ನಾನು ಆಗೋದಿಲ್ಲ ಅಂತ ಹೇಳಿದ್ರೆ ಐ ವಿಲ್ ಟ್ರೈ ಅಂತ ಹೇಳ್ತೇನೆ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನಿಮ್ಗೆ ಯಾವತ್ತೂ ತಲೆ ಬಿಸಿ ಆಗಿಲ್ವಾ? ತಲೆ ಬಿಸಿ ನಾವು ಮಾಡ್ಕೋಬಾರ್ದು ಮೇಡಮ್. ಮಾಡ್ಕೊಂಡ್ರೆ ಆಗತ್ತೆ, ಬಟ್ ಮಾಡ್ಕೊಳ್ಳೋದಿಲ್ಲ ನಾವು. ಮಂಡೆ ಬಿಸಿ ನಾವು ಮಾಡ್ಕೋಬಾರ್ದು, ನಮ್ಮ ನೋಡಿ ಇನ್ನೊಬ್ಬರು ಮಂಡೆ ಬಿಸಿ ಮಾಡ್ಕೋಬೇಕು. ಸೊ ಇವತ್ತು ಆಕ್ಸೆಸಿಬಿಲಿಟಿ ಮತ್ತು ಇನ್ಕ್ಲೂಷನ್ ಅಂತ ಬಂದರೆ, ನಿಮಗೆ ಈಗ ಸ್ಪೆಷಲಿ ಏಬಲ್ಡ್ ಸ್ಟೂಡೆಂಟ್ಸ್ ಭಾರತದಲ್ಲಿರೋರಿಗೆ ಸ್ಕೂಲ್ಸ್ ಮತ್ತು ಟ್ರೈನಿಂಗ್ ಸೆಂಟರ್ಸಲ್ಲಿ ಏನೇನು ಅಳವಡಿಸ್ಬೋದು ಅವರು?
ಮೇಡಮ್ ಅವ್ರೀಗ ಬ್ರೈಲ್ ಲಿಪಿನಲ್ಲಿ ಅಪ್ ಟು ಸೊ 10th ಎಜುಕೇಷನ್ ಸ್ಕೂಲ್ಸ್ ಎಲ್ಲ ಇದ್ದಾವೆ. ಹ್ಞೂ ಬಟ್ ಐ ರಿಕ್ವೆಸ್ಟ್ ಟು ಗೌರ್ಮೆಂಟ್ ಹ್ಞೂ ಅಪ್ ಟು ದ SLC ವಾಟ್ ನೆಕ್ಸ್ಟ್ ಅಂತ ಪ್ರಶ್ನೆ ಬರುತ್ತೆ. ಅಲ್ವಾ? ಈ ಸಪ್ರೇಟ್ ಕಾಲೇಜಸ್ ಮೇಡಮ್ ಎಲ್ಲೂ ಇಲ್ಲ ಮೇಡಮ್, ಥ್ರೂ ಔಟ್ ಇಂಡಿಯಾದಲ್ಲಿ ಇಲ್ಲ. ಬ್ಲೈಂಡ್ ಇದ್ದವ್ರಿಗೋಸ್ಕರ, ಡಿಸೇಬಲ್ಡ್ಗೋಸ್ಕರ ವಿಶೇಷವಾಗಿ ಒಂದು ಯೂನಿವರ್ಸಿಟಿನೋ ಹ್ಞೂ ಹ್ಞೂ ಕಾಲೇಜಸ್ ಸ್ಟಾರ್ಟ್ ಆದರೆ ಹ್ಞೂ ಎಷ್ಟೋ ದಿವ್ಯಾಂಗರಿಗೆ ಹೆಲ್ಪ್ ಆಗುತ್ತೆ ಮೇಡಮ್. ಹ್ಞೂ ಹ್ಞೂ ಹಾಸ್ಟೆಲ್ ಫೆಸಿಲಿಟಿ ಇದೆ, ಹ್ಞೂ ಬಟ್ ಎಜುಕೇಷನು ಭಾಳ ಇಂಪಾರ್ಟೆಂಟ್ ಅಲ್ಲ ಮೇಡಮ್. ಹೌದು. ಹೀಗಾಗಿ ಸಪ್ರೇಟ್ ಪ್ರತ್ಯೇಕವಾಗಿ ಕಾಲೇಜಸ್ ಅಥವಾ ಯೂನಿವರ್ಸಿಟಿ ಇದ್ದರೆ ಹ್ಮ್. ಎಷ್ಟೋ ಜನರಿಗೆ ದಾರಿದೀಪ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಮತ್ತೆ ತಾವು ಆಮೇಲೆ ಸರ್ಕಾರ ಈಗೇನಾಗಿದೆ ಮೇಡಮ್, ಉದ್ಯೋಗ ಅವಕಾಶಲ್ಲೂ ಕೂಡ ಮೊದಲು ಅಪಾರ್ಚುನಿಟಿ 3% ಇತ್ತು ಮೇಡಮ್. ಹ್ಮ್. ಸೊ ನಾವು ದೇ ಹ್ಯಾವ್ ರಿಡ್ಯೂಸ್ಡ್ ಓನ್ಲಿ 1%. ಅಯ್ಯೋ. ಹೀಗಾಗಿ ಉದ್ಯೋಗ ಅವಕಾಶಗಳಲ್ಲಿ ನಮಗೆ ಮೀಸಲಾತಿ ಕೊಡಬೇಕು ಡಿಸೇಬಲ್ಡ್ಗೆ. ಹ್ಮ್. 1400 ರೂಪಾಯಿ ಮಾಸಾಸನ ಯಾವ ಕಾಲಕ್ಕೂ ಸಾಲೋದಿಲ್ಲ ಮೇಡಮ್ ಈಗಿನ ಕಾಲದಲ್ಲಿ. ಅದನ್ನು ಸ್ವಲ್ಪ ಹೆಚ್ಚು ಮಾಡಬೇಕು. ಇವತ್ತಿನ ಟೆಕ್ಕು ಹಾಂ. ತಮಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದೆ ಈ ತರಹದ ಒಂದು ವಿಶೇಷ ಚೇತನರಿಗೆ? ಭಾಳಷ್ಟು ಮೇಡಮ್. ಈಗ ನಮಗೇನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಗೂಗಲಲ್ಲಿ, ಯೂಟ್ಯೂಬಲ್ಲಿ AI ಕೇಳ್ತೀರಾ? ಚಾಟ್ AI ಜಿಪಿಟಿನೋ ಅಥವಾ ಪರ್ಪ್ಲೆಕ್ಸಿಟಿನೋ? ಎಲ್ಲವನ್ನು ನಾವು ಮೊಬೈಲಲ್ಲಿ ಆಪ್ರೇಟ್ ಮಾಡೋದ್ರ ಮುಖಾಂತರ ವಿಲ್ ಗೆಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಮೇಡಮ್. ಅದಕ್ಕೆ ಮೊಬೈಲು ಟೆಕ್ನಾಲಜಿ ನಮಗೆ ಭಾಳ ಹೆಲ್ಪ್ ಆಗಿದೆ. ನಾನು ಹೇಳೋದಿಷ್ಟೇ, ಟೆಕ್ನಾಲಜಿ ಎಲ್ಲ ಜನರು ಅದನ್ನು ಪೂರಕವಾಗಿ ಬಳಸ್ಕೋಬೇಕೇ ಹೊರತು ಮಾರಕವಾಗಿ ಬಳಸ್ಕೋಬಾರ್ದು. ಹ್ಮ್. ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಹ್ಮ್. ವಿ ಹ್ಯಾವ್ ಟು ಟೇಕ್ ಓನ್ಲಿ ಅಡ್ವಾಂಟೇಜ್, ನಾಟ್ ಡಿಸ್ಅಡ್ವಾಂಟೇಜ್. ಕನಸುಗಳ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಅಲ್ಟಿಮೇಟ್ ಕನಸೇನು? ನಮ್ಮ ಗೋಲ್ ಬಂದುಬಿಟ್ಟು ಮೇಡಮ್, ಗಿನ್ನಿಸ್ ದಾಖಲೆಗೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಫಾಸ್ಟೆಸ್ಟ್ ರಿಮೆಂಬರಿಂಗ್ ಮೊಬೈಲ್ ನಂಬರ್ಸ್ ಆ್ಯಂಡ್ ಫಾಸ್ಟೆಸ್ಟ್ ಟೆಲಿಂಗ್ ದ ಡೇಟ್ ಆಫ್ ಬರ್ತ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್. ನೀವು ಅದ್ರ ಜೊತೆಗೆ ಕಾಂಪಿಟೇಟಿವ್ ಎಲ್ಲ ಓದ್ತಾ ಇದ್ದೀವಿ ಮೇಡಮ್. ಓಹೋ, ಲೆಟ್ಸ್ ಸಿ ವಾಟ್ ಹ್ಯಾಪನ್. ನೀವೊಂದು 10,000 ನಂಬರ್ಸ್ ನಾಪ ಇಟ್ಕೋತೀರಾ ಅಲ್ಲ ಮೊಬೈಲ್ ಫಾರ್ ನಂಬರ್? ಎಕ್ಸಾಂಪಲ್ ಮೇಡಮ್, ಈಗ ನೀವು ಆಗಲೇ ಮೊಬೈಲ್ ನಂಬರ್ ನಮಗೆ ಹೇಳಿದ್ದೀರಾ, ಹಾಂ, ಬಟ್ ಪಬ್ಲಿಕ್ಲಿ ನೀವು ಹೇಳ್ಬೋದು, ಬೀಟ್ ಮಾಡ್ತೀವಿ. ತಮ್ಮ ನಂಬರ್ ಹೇಳೋದಾದರೆ ಹಾಂ ಹಾಂ. ನಮ್ಮ ಮೈಂಡಲ್ಲಿ ಸೇವ್ ಇದೆ. ಹೆಂಗೆ? ಬಿಕಾಸ್ ಆಫ್ ಕಾನ್ಸಂಟ್ರೇಷನ್. ನಾನು ಹೆಂಗೆ ನಾಪ Focus. ಇಟ್ಕೋಬೋದು? ಈಗ ನನಗೂ ಹೇಳ್ಕೊಡಿ. ನಿಮಗೆ ಮೇಡಮ್, ಈ ನನ್ನ ನಂಬರೇ ತಗೊಳ್ಳಿ, 8197. ಇದು ಕಾಮನ್ ನಂಬರು. 81979845 ಏರ್ಟೆಲ್ ಸಿಮ್ಮು, 9448 BSNL. ಈ 3-4 ನಂಬರ್ ಕಾಮನ್ ನಂಬರ್ ಬಂದೇ ಬರುತ್ತೆ ಮೇಡಮ್. ಅದಕ್ಕೆ ನಂದು 8197 ಇದು ಕಾಮನ್ ನಂಬರ್ ನೆನ್ಪಿಟ್ಕೊಂಡ್ರಾ? ಹ್ಞೂ 8197 ನಿಮ್ಮ ಮೈಂಡಲ್ಲಿ ಸೇವ್ ಆಯಿತಾ? ಹ್ಞೂ ಇದಾದಮೇಲೆ ನಾವು ಏನು ಮಾಡಬೇಕು, ನೆಕ್ಸ್ಟ್ 6 ಡಿಜಿಟ್ ಉಳಿದಿದೆ ಮೇಡಮ್. ಹ್ಞೂ 3 ಡಿಜಿಟ್ ಮಾರ್ಕ್ ಮಾಡಿ ಇಟ್ಕೋಬೇಕು. 922 ಹ್ಞೂ 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 ಸೇವ್ ಆಯಿತಾ? ಹ್ಞೂ ದೆನ್ 802. ಈಗ ನೀವೇ ಹೇಳ್ಬಿಡ್ತೀರಿ ನನ್ನ ನಂಬರ್, ಹೇಳಿ ನೋಡೋಣ. 208 ವೆರಿ ಗುಡ್, 229 ವೆರಿ ಗುಡ್ ಮೇಡಮ್. ಹಾಂ, 7918. ವೆರಿ ನೈಸ್. ನೋಡಿ, ಈಗ ನೀವು ಮ್ಯಾಥಮೆಟಿಕ್ಸ್ ಈಗ ನೀವು ಜೂನಿಯರ್ ಶಕುಂತಲದೇ ಆಗ್ಬಿಟ್ರಿ ಈಗ. ಹೀಗಾಗಿ ಅಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಅಂತ ಏನು ನಾವು ಕರಿತೀವಿ. ಪ್ರಯತ್ನ ಪಟ್ಟರೆ ಎಲ್ಲವನ್ನ ನಾವು ಸೇವ್ ಮಾಡಿಟ್ಕೋಬೋದು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಅ ಸೀಕ್ರೆಟ್. ಈಗ ಸ್ಟಾರ್ಟಿಂಗ್ 4 ನಂಬರು ಅದು Common. ಬಿಟ್ಟ ಮೇಲೆ ನೆಕ್ಸ್ಟು 33 ಅಂತ ಬ್ಲಾಕ್ ಮಾಡಿಕೊಂಡು ಎಸ್. ನಾಮಕ ಇಟ್ಕೊಂಡು ಮಾಡಬೇಕು. ಈಗ ಮೇಡಮ್ ಅವರೇ, ನೀವು ಆಗಲೇ 30 ಡಿಜಿಟ್ ನನಗೆ ಹೇಳಿದ್ರಲ್ಲ, ಆಗಲೇ ನೀವು ಹೇಳಿದ್ರಲ್ಲ 30 ಡಿಜಿಟ್. ಒಂದು ಹೇಳಿ ಒಂದು ನೀವು ಅಂದಾಜು ಒಂದು 20 ನಿಮಿಷ ಆಗಿರ್ಬೋದೇನೋ ಮೇಡಮ್ ಅದು. ಬಟ್ ಐ ವಿಲ್ ಟ್ರೈ ಟು ಟೆಲ್ ನಂಬರ್ಸ್ ಅಗೇನ್. ಶಾಲ್ ಐ ಟೆಲ್ ದೋಸ್ ನಂಬರ್ ಅಗೇನ್? ನಿಮ್ಮ ಹತ್ರ ಕಾಪಿ ಇದೆಯಾ? ಇಲ್ಲ ಸರ್. ಇಲ್ಲ, ಇದ್ರೆ ಹೇಳ್ತಿದ್ದೆ. ಅಂದರೆ ಬ್ರೈನಿಗೆ ಎಷ್ಟು ಶಕ್ತಿ ಭಗವಂತ ಕೊಟ್ಟಿದ್ದಾನೆ ನೋಡಿ. ಈ ಬ್ರೈನ್ ಶಕ್ತಿ ಬಗ್ಗೆ ಮಾತಾಡೋದಾದರೆ, ಹ್ಯೂಮನ್ ಬ್ರೈನ್ ಕೆಪಾಸಿಟಿ ಎಷ್ಟಿದೆ ಅಂದರೆ, ನಾವೆಲ್ಲ ಟೆರಾಬೈಟು ಗೀಗಾಬೈಟು ಅಂತೀವಿ. ಇವತ್ತು 2.5 ಪೀಟಾಬೈಟ್ ಹಾಂ ಅಂತ ಇದೆ. ಹಾಂ, ಅಂದರೆ 2.5. ಅದರಲ್ಲಿ 300 ವರ್ಷಗಳಷ್ಟು TV ಶೋಸ್ ಏನು ಇಲ್ಲಿವರೆಗೂ ಪ್ರಪಂಚ ನೋಡಿದೆ ಅಷ್ಟನ್ನು ಒಂದು ಮೆದುಳು ಇಟ್ಕೊಳ್ಳೋಷ್ಟಂತ. ಸೊ ನೀವು ನೋಡಿದ್ರೆ ಮೆದುಳಿನ ಜೊತೆ ಅದಕ್ಕೆ ಮೇಡಮ್ ಅವರೇ, ನಮ್ಮ ಇವರು ಐನ್ಸ್ಟೀನ್ ಒಂದು ಮಾತು ಹೇಳ್ತಾರೆ, ಹ್ಮ್ ನಾವೇನಾದರೂ 100ಕ್ಕೆ 5% ಬ್ರೈನ್ ಏನಾದರೂ ಪ್ರಾಪರಾಗಿ ಬಳಕೆ ಮಾಡ್ಕೊಂಡಾದ್ರೆ ಏನೇನಾದರೂ ಸಾಧನೆ ಮಾಡ್ಬೋದು. ಓನ್ಲಿ ಯು ಆರ್ ಯೂಸಿಂಗ್ ಫಾರ್ 0.5%. ಹೀಗಾಗಿ ನಾವೆಲ್ಲ 0.5%. ಹಾಂ, ಅಂದರೆ ತಮ್ಮದು 0.5% ನಮ್ಮದು 0.00000.5. ಓಹೋ. ಈಗ ಮಧ್ಯದಲ್ಲಿ ಅದೇನೋ ಒಂದು ಇದು ಡಿವೈಸ್ ಇದೆಯಲ್ಲ, ಅದೇನು ಕೇಳ್ಬೋದಾ? ಇದು ಮೊಬೈಲ್ ಮೇಡಮ್, ಮೆಸೇಜ್ ಎಲ್ಲ ಬರ್ತಾ ಇರುತ್ತೆ. ಟಾಕ್ ಬ್ಯಾಕ್ ಅಂತ ಒಂದು ಆಪ್ಷನ್ ಇರುತ್ತೆ ಮೇಡಮ್. ಈ ಮೊಬೈಲ್ ಮುಖಾಂತರ ನಾವೆಲ್ಲ ಸೊ ವಾಟ್ಸಪ್ ಆಪ್ರೇಟ್ ಮಾಡ್ಬೋದು, ನಂಬರ್ ಸೇವ್ ಮಾಡಿ ಇಟ್ಕೋಬೋದು, ಯೂಟ್ಯೂಬು, ಗೂಗಲ್ಲು ಎಲ್ಲ ಇನ್ಫಾರ್ಮೇಷನ್ ತೊಗೋಬೋದು ಮೇಡಮ್. ಸರ್, ತಮ್ಮ ಕಂಡೀಷನ್ನು ಇದೇನು ಸರ್? ಇದು ಯಾವ ಇದು ಸಾವಂತ್ ಸಿಂಡ್ರೋಮ್ ಅಂತ ನಮ್ಮ ಯಾವುದು ತಮ್ಮ ಮೇಡಮ್?
ತಮ್ಮದು ಏನು ತಮ್ಮ ಈ ಕಂಡೀಷನ್ ಇದೆಯಲ್ಲ, ತಮ್ಮ ಈ ಕಣ್ಣಿನ ವಿಚಾರವಾಗಿ. ಆ ನರಗಳ ದೋಷ ಇದೆ, ಹ್ಮ್ ಹ್ಮ್. ಅಂದರೆ ಬೈ ಬರ್ತ್ ಬ್ಲೈಂಡ್ ಮೇಡಮ್, ನರಗಳ ದೋಷ ಇದೆ. ಇವತ್ತಿಗೂ ಇದು ಈ ಮಿಡಲಲ್ಲಿ ಹೋದರೆ ಹಾಕಿಸ್ಬೋದು ಮೇಡಮ್. ಇಟ್ ಇಸ್ ಎಫೆಕ್ಟೆಡ್ ಬೈ ಬರ್ತ್ ಇರೋದ್ರಿಂದ ಏನು ಮಾಡ್ಲಿಕ್ಕಾಗಲ್ಲ. ನಮಗೆ ಇವತ್ತು ಕಣ್ಣು ಇದ್ದಿದ್ರೆ ನಿಮ್ಮ ಪರಿಚಯ ಆಗ್ತಿರಲಿಲ್ಲ, ಈ ಟ್ಯಾಲೆಂಟ್ ಬರ್ತಿರಲಿಲ್ಲ ನಮಗೆ. ಹಾಗಾಗಿ ಮತ್ತೆ ಮುಂದೆ ಏನು ಸರ್? ಸೊ ಅದೇ ನಮ್ಮ ಬ್ಲೈಂಡ್ನೆಸ್ ನಮ್ಮ ಸ್ಟ್ರೆಂತ್ ಆ್ಯಂಡ್ ಗಿಫ್ಟ್ ಅಂತ ಹೇಳ್ಬೋದು. ಮುಂದೆ ಮೇಡಮ್ ಸಾಕಷ್ಟು ಆಸೆ ಆಕಾಂಕ್ಷೆಗಳಿದ್ದಾವೆ. ನಮ್ಮಲ್ಲಿರ್ತಕ್ಕಂಥ ನಾಲೆಜನ್ನು ಎಸ್ ಮಚ್ ಆಫ್ ಪಾಸಿಬಲ್ ಎಷ್ಟಾಗತ್ತಷ್ಟು ಜನರಿಗೆ ರೀಚ್ ಮಾಡಿಸ್ಬೇಕು. ನಮ್ಮಂತೆ ಒಂದು 10-12 ಜನ ಶಿಷ್ಯಂದರು ತಯಾರಾಗಬೇಕಂತ ಕನಸಿದೆ. ತಮ್ಮ ವೈಯಕ್ತಿಕ ಜೀವನದಲ್ಲಿ ಯಾರಿದ್ದಾರೆ ಸರ್? ವಿ ವಾಂಟ್ ಟು ಓಪನ್ ಒಂದು ಕೋಚಿಂಗ್ ಸೆಂಟರ್ ಆಫ್ ಮ್ಯಾಥಮೆಟಿಕ್ಸ್ ಬಗ್ಗೆನೇ ಒಂದು ಅಕಾಡೆಮಿ ಮಾಡಬೇಕಂತಿದೆ ಮೇಡಮ್. ಓಹೋ. ಆಮೇಲೆ ನಮ್ಮದೆಲ್ಲ ಎಕ್ಸಾಮ್ಸ್ ಎಲ್ಲ ಮಾಡ್ತಿದ್ವಿ, ಕಾಂಪಿಟೇಟಿವ್ ಎಲ್ಲ ಮಾಡ್ತಾಯಿದ್ದೀವಿ. ಅದ್ರ ಅದಕ್ಕೂ ಪ್ರಿಪ್ರೇಷನ್. ಕೋಚಿಂಗ್ ಕೊಡ್ತೀರಾ? ಹಾಂ, ಇದು ನಮ್ಮ ಪರ್ಸ್ನಲ್ ಆಗಿ ನಾವು ಸ್ಟಡಿ ಮಾಡ್ತಾಯಿದ್ದೀವಿ ಮೇಡಮ್. ಎಜುಕೇಷನ್ ನಂದು MA B.Ed ಕ್ವಾಲಿಫಿಕೇಷನ್ನು. ಸೊ ವಿ ಆರ್ ಟ್ರೈಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸು. ಎಷ್ಟಾಗತ್ತೆ ಅಷ್ಟು ಟ್ರೈನಿಂಗ್ ಮಾಡಬೇಕು ಅಂತ ಉದ್ದೇಶ ಇಟ್ಟುಕೊಂಡು ಮುಂದೆ ಸಾಗ್ತಾ ಇದ್ದೀವಿ ಮೇಡಮ್. ತಮ್ಮ ವೈಯಕ್ತಿಕ ಜೀವನದಲ್ಲಿ ಯಾರಿದ್ದಾರೆ? ಫಾದರು ಮದರ್ ಇದ್ದಾರೆ ಮೇಡಮ್. ಸಿಸ್ಟರ್ದು ಮ್ಯಾರೇಜ್ ಆಗಿದೆ, ಬ್ರದರ್ ನಮ್ಮ ಜೊತೆಗಿರ್ತಾರೆ. ಸೋಷಿಯಲ್ ಮೀಡಿಯಾ ಉಪಯೋಗಿಸಲ್ಲ ಅಲ್ಲ? ಸೋಷಿಯಲ್ ಮೀಡಿಯಾ ನಮ್ಮದು ಯೂಟ್ಯೂಬಲ್ಲಿ ಎಲ್ಲ ವೀಡಿಯೋಸ್ ಬರ್ತವೆ ಮೇಡಮ್, ನಾವು ಮಾಡಿಲ್ಲ, ಬೇರೆಯವರು ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಕಡೆ ಹೇಳ್ತೀವಿ, ಸಾಮಾಜಿಕ ಜಾಲತಾಣಗಳು ರಾಷ್ಟ್ರವನ್ನು ಕಟ್ಟುವಂಥ ಕೆಲಸ ಮಾಡ್ತಾಯಿದ್ದೀವಿ ಅಂತ. ಆ ನಿಟ್ಟಿನಲ್ಲಿ ಮುಂದೆ ಸಾಗಲಿ ಅಂತ ಆಶೆ ವ್ಯಕ್ತಪಡಿಸ್ತೀವಿ. ನೀವು ಓದೋದು, ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋದೆಲ್ಲ ಆಡಿಯೋ ರೆಫರ್ ಮಾಡ್ತೇವೆ. ಆಡಿಯೋ ನಿಮ್ಮಂಥವ್ರು ಯಾರಾದರೂ ಹೇಳಿದ್ರೆ ನೆನಪಿಟ್ಕೊಂತೇವೆ, ಇಲ್ಲಾಂದರೆ ಯೂಟ್ಯೂಬಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ಅಲ್ಲಿ ಪುಸ್ತಕಗಳನ್ನ ಇನ್ಫಾರ್ಮೇಷನ್. ಕೇಳ್ತೀರಾ? ಎಸ್ ಮೇಡಮ್. ನಿಮ್ಮನ್ನ ಮುಟ್ಟಿರುವ ಪುಸ್ತಕಗಳು ಯಾವುದು? ನಿಮ್ಮ ಜೀವನ ನೋಡೋ ದೃಷ್ಟಿನ ಬದಲಾಯಿಸಿರೋ ಪುಸ್ತಕಗಳು? ವಿವೇಕಾನಂದರ ಪುಸ್ತಕ, ಹಾಂ. ಬಸವಣ್ಣವರ ವಚನಗಳು. ವಿವೇಕಾನಂದರ ಯಾವ ಪುಸ್ತಕ ಸರ್? ಸೊ ವಿವೇಕಾನಂದರು ಅವರ ಒಂದು ಇನ್ಸ್ಪಿರೇಷನ್ ಬಗ್ಗೆ ಒಂದು ಬುಕ್ ಇದೆ ಮೇಡಮ್, ಪೆಟ್ರಿಯಟಿಸಮ್ ಬಗ್ಗೆ. ಆಮೇಲೆ ನಮ್ಮ ದ ಮ್ಯೂಸಿಕ್ ಆಫ್ ಸ್ಪಿನ್ನಿಂಗ್ ವಿಲ್ ಅಂತ ಒಂದು ಬುಕ್ ಇದೆ. ಏನದು? ದ ಮ್ಯೂಸಿಕ್ ಆಫ್ ಸ್ಪಿನ್ನಿಂಗ್ ವಿಲ್ ಅಂತ. ಆಮೇಲೆ ಏನು ಮಾಡುತ್ತದು? ಅಂದರೆ ಯಾವುದ್ರ ಬಗ್ಗೆ ಅದು? ಅದು ಲೈಫ್ ಬಗ್ಗೆನೇ ಮೇಡಮ್, ಲೈಫ್ ಬಗ್ಗೆನೇ. ಆಮೇಲೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರ ಮೋಟಿವೇಶನ್ ಸ್ಪೀಚು, ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ, ಈ ರೀತಿ ಹಲವಾರು. ನಾನು ಜಾಸ್ತಿ ಕೇಳೋದೇ ನಿಮ್ಮಂಥ ಮಹಾನ್ ಸಾಧಕರುಗಳ ಒಂದು ಜೀವನ ಚರಿತ್ರೆ ಬಗ್ಗೆನೇ ಕೇಳಿ ನಮ್ಮ ನಾಲೆಜನ್ನು ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇರೋದು. ಇನ್ನು ಸಾಧು ಸಂತರು ಅಂತ ಬಂದಾಗ ಶ್ರೀ ರವಿಶಂಕರನ್ನ ಭೇಟಿ ಮಾಡಿದ್ದೀರಿ. ಶಂಕರ್ ಗುರುಜಿಯವರು, ಬಾಬಾ ರಾಮದೇವ್. ಓ, ಬಾಬಾ ರಾಮದೇವ್, ಸುತ್ತೂರು ಸ್ವಾಮಿಗಳು. ಸೊ ರಾಮದೇವ್ ಅವರಲ್ಲಿ ನೀವು ನೋಡಿದ್ದೇನು? ರಾಮದೇವ್ ಅವರು ಭಾಳ ಎತ್ತರದ ವ್ಯಕ್ತಿ ಮೇಡಮ್. ಯೋಗದಿಂದ ಜಗತ್ತನ್ನು ಗೆದ್ದವರು ಅವರು. ಹೀಗಾಗಿ ಏನಕ್ಕೆ ಭೇಟಿ ಮಾಡೋ ಒಂದು ಪ್ರಮೇಯ ಕಾರ್ಯಕ್ರಮ ಇತ್ತು ಮೇಡಮ್, ಬೆಳಗಾವಿನಲ್ಲಿ ಅವ್ರದ್ದೊಂದು ಯೋಗ ಕ್ಯಾಂಪ್ ಇತ್ತು. ಸರಿ. ಅದರಲ್ಲಿ ನಮಗೆ ಭೇಟಿ ಆಗುವಂಥ ಅವಕಾಶ ಆಯಿತು. ಏನು ಕೇಳಿದ್ರಿ? ಯೋಗದ ಬಗ್ಗೆ ಅವರು ನಮಗೆ, ಬಾಬಾ ರಾಮದೇವ್ ಯೋಗದಿಂದ ನಿಮಗೇನು ಅನಿಸುತ್ತೆ ಅಂತ ಕೇಳಿದರು. ನಾನು ಹೇಳಿದೆ ಬಾಬಾ ರಾಮದೇವ್ರಿಗೆ, ಸೊ ಗುರುಜಿ, ಯೋಗ ಪ್ರತಿಯೊಬ್ಬ ಮನುಷ್ಯನ ಜೀವನವನ್ನೇ ಚೇಂಜ್ ಮಾಡುತ್ತೆ ಅಂತ ಹೇಳಿದೆ. ಆವಾಗ ನಾನು 9ನೇ ಕ್ಲಾಸ್ ಇದ್ದೆ ಮೇಡಮ್. ಆ ಮಾತಿಗೆ ಅವರು ಫುಲ್ ಫಿದಾಗಿಬಿಟ್ರು ಮೇಡಮ್. ಐಸೆ 9th ಕ್ಲಾಸ್ ವಾಲೆ ಬಚ್ಚ ಐಸೆ ಬೋಲ್ತೆ ಅಂಥೇಳಿ ಹಿ ಫೆಲ್ಟ್ ವೆರಿ ಹ್ಯಾಪಿ ಮೇಡಮ್. ಸೊ ತಮ್ಮ ಬಾಲ್ಯದಲ್ಲಿ ತಮಗಿದ್ದ ಒಂದು ವಿಶೇಷ ಗುಣ, ಅದಕ್ಕೆಲ್ಲ ಸಮಾಜ ಹೇಗೆ ಪ್ರತಿಕರಿಸ್ತಾ ಇತ್ತು? ಮೇಡಮ್ ಅವರೇ, ಬಾಲ್ಯ ಇದ್ದಾಗ ನಮ್ಮ ಟ್ಯಾಲೆಂಟನ್ನು ಇಡೀ ನಾಡಿಗೆ ಪರಿಚಯ ಮಾಡಿಸೋರು ನಮ್ಮ ಮುರುಘಾ ಶರಣರು. ಆಮೇಲೆ ನಮ್ಮ ಸ್ಕೂಲ್ ಟೀಚರ್ಸು, ಪೇರೆಂಟ್ಸು, ಮ್ಯಾನೇಜ್ಮೆಂಟ್ ಕಮಿಟಿ, ಅವಾಗಿಂದಲೇ ನೀವು ಇದೆಲ್ಲ ಮಾಡ್ತಾ ಇದ್ದೀರಿ. ಆಮೇಲೆ ಸಮಾಜದ ಎಲ್ಲ ಥರದ ಜನರು ನನಗೆ ತುಂಬ ಸಹಕಾರ ಮಾಡಿದ್ದಾರೆ. ರಾಜಕಾರಣಿಗಳು, ಅಧಿಕಾರಿಗಳು, ಮಠಾಧೀಶರು, ಉದ್ಯಮಿಗಳು, ಆಮೇಲೆ ಅನೇಕ ಸಂಘ ಸಂಸ್ಥೆಗಳು ನಮಗೆ ತುಂಬ ಪ್ರೋತ್ಸಾಹ ನೀಡುತ್ತಾರೆ. ರಾಜಕಾರಣಿಗಳಂದರೆ ನಾನು ನೋಡಿದೆ ಫೋಟೋದಲ್ಲಿ, ದೇವೇಗೌಡರಿಂದ ಹಿಡಿದು ಕುಮಾರಸ್ವಾಮಿಯವರು, ಯಡಿಯೂರಪ್ಪ ಅವರು ಸನ್ಮಾನ ಮಾಡಿ ಗೌರವಿಸಿದ್ದಾರೆ ಮೇಡಮ್. ಆಮೇಲೆ ವಿಶೇಷವಾಗಿ ದುಬೈನ ರಾಜರಾಗಿರ್ಬೋದು, ನಮ್ಮ ಸೃಜನ್ ಲೋಕೇಶ್ ಅವರು ನಮಗೆ ಗಾಡ್ ಫಾದರು. ಪಾಪ ಅವರಿಂದಲೇ ಇಡೀ ಜಗತ್ತಿಗೆ ನಮ್ಮ ಟ್ಯಾಲೆಂಟನ್ನು ಪರಿಚಯ ಮಾಡಿಸಿದ್ದು. ನಮ್ಮ ಬೆಳವಣಿಗೆನಲ್ಲಿ ಸಹಸ್ರಾರು ಜನರ ಕಂಟ್ರಿಬ್ಯೂಷನ್ ಇದೆ ಮೇಡಮ್. ಸಮಾಜ ನಮ್ಮನ್ನು ಎತ್ತಿ ಹಿಡಿದಿದೆ. ಹೇಗೆ ನಿಮ್ಮನ್ನು ಅವರು ಜ್ಞಾಪಿಸ್ಕೋಬೇಕಂತ ನಿಮ್ಮ ಆಸೆ? ಸಮಾಜಕ್ಕೆ ನಾವು ಏನಾದರೂ ಕೊಡುಗೆ ಕೊಡಬೇಕಂದ್ರೆ ನಮ್ಮಂಥ 4 ಜನ ಶಿಷ್ಯಂದರು ತಯಾರಾಗಬೇಕು. ಆಮೇಲೆ ನಮ್ಮಂತೆ ಅವರು ಕೂಡ ಆದಾಗ ಮಾತ್ರ ನಾವು, ಸಮಾಜದ ಋಣ ನಮ್ಮ ಮೇಲಿದೆ ಮೇಡಮ್. ಒಂದು ಮಾತು ಹೇಳ್ತೇನೆ, ಈ ಜೀವನದಲ್ಲಿ ಸಮಾಜದ ಋಣ, ತಂದೆ ತಾಯಿ ಋಣ, ಭೂಮಿ ಋಣ, ಅನ್ನದ ಋಣ ತೀರಿಸಲಿಕ್ಕೆ ಇಟ್ಸ್ ಹೈಲಿ ಇಂಪಾಸಿಬಲ್. ಏನು ಮಾಡಿದ್ರು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಸಿನಿಮಾ ನಟರ ಪರಿಚಯ, ಸಿನಿಮಾ ಆ ಥರ ಯಾವ ಕಡೆಗೂ ಬರಲಿಲ್ವಾ? ಸಿನಿಮಾ ಆಫರ್ ಬಂತು ಮೇಡಮ್, ಸದ್ಯಕ್ಕೆ ಹೋಗಿಲ್ಲ ಮೇಡಮ್. ಮುಂದೆ ನೋಡೋಣ ಮೇಡಮ್ ಇನ್ನೇನಿದೆ. ಅಂದರೆ ನಿಮ್ಮ ಬಗ್ಗೆ ಸಿನಿಮಾ ತೆಗಿಬೇಕು, ಒಂದು ಬಯೋಗ್ರಫಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಹೋ, ಆದಷ್ಟು ಬೇಗ ಅದು ಬರುತ್ತೆ ಮೇಡಮ್. ಓಹೋ, ವೆರಿ ನೈಸ್.
ಮತ್ತೆ ಇವತ್ತು ಯಾವ ಪುಸ್ತಕ ಓದಿದ್ರಿ ಬೆಳಗ್ಗೆಯಿಂದ? ಬೆಳಗ್ಗೆಯಿಂದ ಮೇಡಮ್ ನಾವು ಇವತ್ತು ಪಾಶ್ಚಿಮಾತ್ಯ ಪೊಲಿಟಿಕಲ್ ಥಿಂಕರ್ಸ್ ಬಗ್ಗೆ ಸ್ವಲ್ಪ ಸ್ಟಡಿ ಇತ್ತು ಮೇಡಮ್. ಅದ್ರ ಬಗ್ಗೆ ಓದಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜಾಸ್ತಿ ಓದ್ತಾ ಇರ್ತೀವಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಎಲ್ಲ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಬರುವಂಥ ಪ್ರತಿಯೊಬ್ಬರು ಗೆಸ್ಟ್ಗೂ ಪುಸ್ತಕಗಳನ್ನು ಕೊಡೋ ಒಂದು ಅಭ್ಯಾಸ. ಓಕೆ. ಸೊ ಇವತ್ತು ನೀವೇ ನಮ್ಮ ಆಡಿಯನ್ಸಿಗೆ ಹ. 5 ಪುಸ್ತಕಗಳನ್ನು ಓದಿ ಇದು ಜೀವನಕ್ಕೆ ಒಳ್ಳೆಯದು ಅಂತ ಹೇಳೋದಾದರೆ ಯಾವುವು? ಮೇಡಮ್ ನಾನು ಹೇಳೋದು 5 ಪುಸ್ತಕ ಅಂತ ಬಂದರೆ ಸಾಕಷ್ಟಿದೆ ಮೇಡಮ್. ಎಲ್ಲ ಪುಸ್ತಕಗಳು ವ್ಯಾಲ್ಯೂಬಲ್ ಚೆನ್ನಾಗೇ ಇರ್ತವೆ. ಬಟ್ ಅದರಲ್ಲಿ ಬಸವಣ್ಣವ್ರ ವಚನಗಳನ್ನ ಜಾಸ್ತಿ ಓದ್ರಿ ಅಂತ ಹೇಳ್ತೇನೆ. ತಮ್ಮ ಫೇವ್ರೆಟ್ ವಚನ? ಆ, ನೋಡಿ, ನಮ್ಮ ಫೇವ್ರೇಟ್ ವಚನ ಬಂದ್ಬಿಟ್ಟು ಲೋಕದ ಡೊಂಕ ನೀವೇ ಕೆತ್ತಿದ್ದೀವ್ರಿ, ನಿಮ್ಮ ನಿಮ್ಮ ಆ, ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆ ಮನೆಯವರ ದುಃಖಕ್ಕೆ ಅಳುವರ ಮೆಚ್ಚಕ್ಕೆ ಕೂಡಲು ಸಂಗಮ ದೇವ ಎಂಬ ಬಸವಣ್ಣವ್ರ ವಚನ ಇಡೀ ನಮ್ಮ ಜೀವನದ ಸಾರವನ್ನೇ ಸಾರ್ತದೆ. ಬಸವಣ್ಣವ್ರ ವಚನ ಓದಬೇಕು. ಆಮೇಲೆ ಸ್ವಾಮಿ ವಿವೇಕಾನಂದರ ಪುಸ್ತಕ ಓದಿ. ಆಮೇಲೆ ನಮ್ಮ ಸಂಗೊಳ್ಳಿ ರಾಯಣ್ಣವರ ಜೀವನ ಚರಿತ್ರೆ, ಉತ್ಸಾಹಿ ಯುವಕರು ಅವರಿಂದ ಪ್ರೇರಣೆಗೊಳ್ಳಬೇಕು, ಅದನ್ನು ಓದ್ರಿ. ಸರೋಜಿನಿ ನಾಯ್ಡು ಅವರ ಬುಕ್ಕ ಓದಿ, ಸೊ ಅವ್ರ ಪುಸ್ತಕ ಓದಿ. ಹೀಗೆ 10 ಹಲವಾರು ಮಹಾನ್ ಸಾಧಕರುಗಳ ಪುಸ್ತಕ ಓದಿದ್ರೆ ನಾವು ಇನ್ಸ್ಪಿರೇಷನ್ ಆಗ್ಬೋದು ಮೇಡಮ್. ಮತ್ತು ಇನ್ನು ದೇಶ ಸುತ್ತ ವಿಚಾರ ಬಂದರೆ ಇದೆ ಮೇಡಮ್, ಹಲವಾರು ದೇಶಗಳಿಗೆ ಹೋಗ್ಬೇಕಂತಿದೆ. ಭಗವಂತ ಯಾವಾಗ ಎಲ್ಲೆಲ್ಲಿ ಕರೆಸ್ತಾನೆ ಅಲ್ಲಿ ಹೋಗ್ಬೇಕು ಮೇಡಮ್, ಅಷ್ಟೇ. ವೆರಿ ನೈಸ್. ಈಗ ನೋಡಿ, ನಾವು ನೀವು ಭೇಟಿ ಆಗ್ತೇವೆ ಅಂತ ನಿರೀಕ್ಷೆ ಮಾಡಿರಲಿ. ಯೋಗ ಇಟ್ಸ್ ಆಲ್ ಟೈಮ್ ವಿಲ್ ಟೆಲ್ ಆಲ್ ದಿಸ್ ಥಿಂಗ್ಸ್. ಇನ್ಫ್ಯಾಕ್ಟ್ ತಮ್ಮನ್ನು ಶೋನಲ್ಲಿ ಕರೆಸಿ ಅಂತ ನಾಮಿನೇಟ್ ಮಾಡಿದ್ದು ನಮ್ಮ ಭಾಸ್ಕರ್ ರಾವ್ ಇದಾರಲ್ಲ, ಹಾಂ, ಅವರ ಟೀಮಲ್ಲಿರೋ ಅಂಜನ್ ಅಂತ. ಓಕೆ. ಅಂಜನ್ ಅವರು ಒಂದಷ್ಟು ಜನಗಳ ಪರಿಚಯ ಇವ್ರನ್ನ ಕರೆಸಿ ಅಂತೆಲ್ಲ ಹೇಳಿದ್ದು. ಕರೆಕ್ಟ್. ಹಾಗಾಗಿ ಥ್ಯಾಂಕ್ ಯು. ನಮಗೂ ಭಾಳ ಸಂತೋಷ ಮೇಡಮ್. ನಿಮ್ಮ ಈ ಸಾಧನೆ ಸೇವೆ ಹೀಗೆ ಸಮಾಜಕ್ಕೆ ಮುಂದುವರಿಲಿ. ಖಂಡಿತ. ನಿಮ್ಮ ಚಾನಲ್ಲು ಇಡೀ ವಿಶ್ವಾದ್ಯಂತ, ನೀವೊಬ್ಬ ವಿಶ್ವ ಮಾನವರು, ವುಮನ್ ಪವರ್ ನೀವೆಲ್ಲ, ನೀವೇ ನಮಗೆಲ್ಲ ಶಕ್ತಿ. ಅಂದರೆ ಭಾಳಷ್ಟು ಜನ ಮಹಿಳೆಯರು ಏನಾಗಿದ್ದಾರೆ, ಮನೆಯಲ್ಲಿ ಕೂತು ಅಡುಗೆ ಮನೆಗೆ ಮಾತ್ರ ಸೀಮಿತ. ಬಟ್ ತಾವು ಅದರ ಅಡುಗೆ ಮನೆ ಅಷ್ಟೇ ನಮ್ಮ ಜೀವನ ಅಲ್ಲ, ಅದರ ಆಚೆಗೆ ಒಂದು ಹೊಸ ಲೋಕ ಇದೆ ಅಂತೇಳಿ ನೀವು ಶ್ರಮಪಟ್ಟು ತಾವು ಒಂದು ಒಳ್ಳೆಯ ಸಾಧನೆ ಮಾಡ್ತಾ ಇದ್ದೀರಾ. ಹೀಗೆ ನಿಮ್ಮ ಚಾನಲ್ ಮುಂದುವರಿಲಿ. ಇಡೀ ಆಲ್ ಓವರ್ ವರ್ಲ್ಡ್ ನಿಮ್ಮ ಚಾನಲ್ ಒಂದು ಪ್ರತಿಷ್ಠಿತ ರೆಪ್ಯೂಟೆಡ್ ಚಾನಲ್ಗೆ ಬೆಳೀಲಿ ಅಂತ ಆಶೆ ವ್ಯಕ್ತಪಡಿಸ್ತೇನೆ ಮೇಡಮ್. ಥ್ಯಾಂಕ್ ಯು ಸರ್. ಇದು ಅಡುಗೆ ಮನೆ, ಆಡುವ ಮನೆ, ಎಲ್ಲ ಮನೆ ನನಗೆ. ಹಾಗಾಗಿ ಇವತ್ತು ನಮ್ಮ ಮನೆಗೆ ಬಂದು ನಮ್ಮ ಮನಸ್ಸಿನ ಮಾತು ಮತ್ತು ಒಂದು ಜೀವನದ ಬಗ್ಗೆ ಆಲೋಚನೆಗಳು ಧನ್ಯವಾದಗಳು ಮೇಡಮ್. ಹೇಳದಂತ ನಾವೆಲ್ಲರಿಗೂ ಹೇಳ್ತೇವೆ ಮೇಡಮ್, ಡಿಸೇಬಲ್ಡ್ ಕಂಡ್ರೆ ವಿ ಡೋಂಟ್ ವಾಂಟ್ ಸಿಂಪತಿ, ಬಟ್ ವಿ ವಾಂಟ್ ಎಂಪತಿ ಆ್ಯಂಡ್ ಅಪರ್ಚುನಿಟಿ ಅಂತ. ವಾವ್. ಡಿಸೇಬಲ್ಡ್ಗೆ ಸಿಂಪತಿ ಬೇಡ, ಅವಕಾಶ ಮುಖ್ಯ. ಅವಕಾಶ. ಅದಕ್ಕೆ ನಮ್ಮಂಥ ಒಬ್ಬ ದಿವ್ಯಾಂಗರನ್ನ ಕರೆದು ಸೊ ವೀಕ್ಷಕರೊಟ್ಟಿಗೆ ಒಂದೆರಡು ಮಾತಾಡಲಿಕ್ಕೆ, ಅನುಭವ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತ ರಾಯಲ್ ರಶ್ಮಿ ಮೇಡಮ್ ಅವರಿಗೆ ಧನ್ಯವಾದಗಳು. ಸರ್, ಥ್ಯಾಂಕ್ ಯು. ಮತ್ತೆ ಮುಂದೆ ಭೇಟಿಯಾಗೋಣ. ಸಿನಿಮಾ ಆದ್ಮೇಲೆ ಭೇಟಿಯಾಗೋಣ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬರೋ ಪ್ರತಿಯೊಬ್ಬರಿಗೂ ಕೊನೆಯದಾಗ ಒಂದು ಕೆಲಸ ಕೊಡ್ತೀವಿ. 3 ವ್ಯಕ್ತಿಗಳನ್ನು ನಾಮಿನೇಟ್ ಮಾಡಿ ಯಾರನ್ನ ನೀವು ಕೂತಿರೋ ಕುರ್ಚಿನಲ್ಲಿ ಕೂಡಿಸ್ಬೇಕು ಅಂತ. ಹಾಂ ಮೇಡಮ್. ಸೊ 3 ಗೆಸ್ಟ್ಗಳ ಹೆಸರನ್ನ ಹೇಳಿ ಸರ್. ಯಾರನ್ನೆಲ್ಲ ಮೇಡಮ್? ಎಸ್ ಸರ್. ವಿಶೇಷವಾಗಿ ನಿಮಗೆ ನಾರ್ಮಲ್ ಅಂತೂ ಜನ ಸಿಗ್ತಾರೆ. ಬಟ್ ನಮ್ಮ ಡಿಸೇಬಲ್ಡ್, ನಮ್ಮ ವಿಜುವಲಿ ಇಂಪೇರ್ಡ್ ಕ್ಷೇತ್ರದಲ್ಲಿ ಮೇಡಮ್, ನಾನು ತಮಗೆ ಸಜೆಸ್ಟ್ ಮಾಡೋದಂದರೆ, ಆಗಲೇ ನಾನು ನಮ್ಮ ಎಕ್ಸಾಂಪಲ್ ಹೇಳ್ತಾ ಇದ್ದೆ ಕೆಂಪು ಹೊನ್ನಯ್ಯ ಅವ್ರ ಬಗ್ಗೆ. ಬ್ಲೈಂಡ್ IAS ಆಫೀಸರ್ ಮೇಡಮ್ ಅವರು. ಓಹೋ. ಸೊ ವೆಸ್ಟ್ ಬೆಂಗಾಲಲ್ಲಿ ಇರ್ತಾರೆ. ಅವ್ರದ್ದು ತಾವು ಸಂದರ್ಶನ ತಗೋಬೋದು, ನಾನು ಅವರೊಟ್ಟಿಗೆ ಮಾತನಾಡ್ತೇನೆ. ಶೋರ್. ಆ್ಯಂಡ್ ನಂಬರ್ 2 ಬಂದುಬಿಟ್ಟು ಮಹಾಂತೇಶ್ ಕ್ಯೂಡ್ಸನ್ ಅವರು ಅಂತ, ಸಮರ್ಥನಂ ಟ್ರಸ್ಟ್ ಮೇಡಮ್ ಅವರು. ಓಹೋ. ಸೊ ಹೀಸ್ ಆಲ್ಸೋ ಬ್ಲೈಂಡ್. ಅವರು ಬ್ಲೈಂಡ್ ಆದರೂ ಕೂಡ ಸಾವಿರಾರು ದಿವ್ಯಾಂಗರಿಗೆ ಆಶ್ರಯವನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ ಮೇಡಮ್ ಅವರು. ಸಮರ್ಥನಂ ಚಾರಿಟೇಬಲ್ ಟ್ರಸ್ಟ್ ಅಂತ ಇದೆ, ಅವ್ರ ಬಗ್ಗೆ ಮುಖ್ಯಸ್ಥರು. ಅದರ ಮುಖ್ಯಸ್ಥರು. ನಾನು ಅವ್ರಿಗೂ ಹೇಳ್ತೇನೆ ಮೇಡಮ್, ಅವ್ರನ್ನೂ ತಾವು ಇಂಟರ್ವ್ಯೂ ತಗೋಬೋದು. ನಂಬರ್ 3 ಬಂದುಬಿಟ್ಟು ಶೇಖರ್ ನಾಯ್ಕ್ ಅಂತ, ಈಸ್ ಆಲ್ಸೋ ಬ್ಲೈಂಡ್ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್. ಅವ್ರದ್ದು ತಾವು ಇಂಟರ್ವ್ಯೂ ತಗೋಬೋದು. ನಾನು 3 ಜನರ ಜೊತೆಗೆ ಮಾತಾಡಿ, ಅವ್ರ 3 ಜನರು ಕೂಡ ಈ ಹಾಟ್ ಸೀಟ್ ಮೇಲೆ ಕುಳಿತುಕೊಳ್ಳಿಕ್ಕೆ, ಅವರನ್ನು ತಮ್ಮ ಮುಂದೆ ಇಂಟರ್ವ್ಯೂ ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟ ಆಗುತ್ತೆ. ಖಂಡಿತ. ಹಾರ್ಟ್ ಅಷ್ಟೇ ಅಲ್ಲ ಸರ್, ಅದು ಹಾರ್ಟ್ ಸೀಟ್, ಅದು ಹೃದಯವಂತರ ಒಂದು ಕುರ್ಚಿ. ಹಾಗಾಗಿ ಇವತ್ತು ತಮ್ಮ ಸಮಯದ ಜೊತೆಗೆ ಸಾಕಷ್ಟು ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ದೀರಾ, ಲೈಫನ್ನು ಹೇಗೆ ನೋಡಬೇಕು ಅಂತ. ನಿಮಗಾಗಿ ಒಂದು ಮ್ಯೂಸಿಕ್ ಪಿಲ್ಲು, ಇದನ್ನು ಸ್ವೀಕರಿಸ್ಬೋದಾ? ಓಕೆ, ಥ್ಯಾಂಕ್ ಯು ಮೇಡಮ್. ಇದು ಮ್ಯೂಸಿಕ್ ಪಿಲ್ಲು ರೀಪೋಸ್ ಕಡೆಯಿಂದ. ನಿಮ್ಮ ಫೋನನ್ನು ಅದು ಕನೆಕ್ಟ್ ಮಾಡಿಕೊಂಡ್ರೆ ಅದಿಂಬೊಳಗಿಂದ ನೀವು ಏನು ಹಾಡು ಕೇಳ್ತಾ ಇರ್ತೀರಾ ಅಥವಾ ಸಂಗೀತ ಕೇಳ್ತಾ ಇರ್ತೀರಾ ಅದೆಲ್ಲ ಕೇಳತ್ತೆ. ಓ, ವೆರಿ ಗುಡ್ ಮೇಡಮ್, ಹಾಗಾಗಿ ವೆರಿ ಗುಡ್.
ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಮೇಡಮ್. ಸಂತೋಷವಾಗಿರಕ್ಕೆ ಹಾಂ. ಇಲ್ಲೊಂದು ಚಿಕ್ಕ ಬಾಲ್ ನಿಮಗೆ. ಹೌದಾ? ಇದು ಒಂಥರ ಸ್ಟ್ರೆಸ್ ಬಾಲ್ ಅಲ್ಲ, ಇದು ಕ್ರಿಕೆಟ್ ಬಾಲ್. ನಗಿ ಅಂತ ಹೇಳಕ್ ಒಂದು ಬಾಲು. ಹಾಂ, ನೋಡಿ ನೀವು ಬಾಲ್ ಅಂದಾಗ ನನಗೊಂದು ನೆನಪು ಬಂತು ಮೇಡಮ್. ಹಾಂ ಈ ನಾವು ಬ್ಲೈಂಡ್ ಇದ್ದವರು ಹೇಗೆ ಕ್ರಿಕೆಟ್ ಆಡ್ತೀವಿ ಅಂತಂದರೆ, ಇದೇ ಟೈಪ್ ಬಾಲ್ ಇರುತ್ತೆ, ಸ್ವಲ್ಪ ದೊಡ್ಡದಿರುತ್ತೆ. ಹಾಂ ಹಾಂ ಆ ಬಾಲಲ್ಲಿ ಗೆಜ್ಜೆಗಳಂತ ಬರ್ತಾವಲ್ಲ ಮೇಡಮ್, ಹಾಂ. ಸಣ್ಣ ಪುಟ್ಟ ಗೆಜ್ಜೆಗಳು ಹಾಕಿ ಓ, ಆಟವನ್ನು ಆಡುವಂಥದ್ದು. ಅದು ಶಬ್ದ ಕೇಳಿ ಆ ಎಲ್ಲಿದೆ ಅಂತ ಶಬ್ದವನ್ನು ಓಡ್ತೀರಾ? ಕೇಳಿ ನಾವು ಬ್ಯಾಟಿಂಗು, ಬಾಲಿಂಗು, ಫೀಲ್ಡಿಂಗು ಎಲ್ಲ ಮಾಡ್ತೇವೆ. ಈ ಬಾಲ್ ಅಂದಾಗ ನನಗೆ ಅದು ನಮ್ಮ ಕ್ರಿಕೆಟ್ ಬಾಲ್ ನನಗೆ ನೆನಪು ಬಂತು ಮೇಡಮ್. ಮನಸ್ಸಿದ್ರೆ ಮಾರ್ಗ ಎಸ್, ಅಂತ ಇವೆಲ್ಲ ಹಳೆ ಮಾತುಗಳೇ. ಮನಸ್ಸಿದ್ರೆ ಮಾರ್ಗ. ಬರೀ ಇದನ್ನು ಹೇಳೋದಾಗಬಾರ್ದು, ಜೀವನದಲ್ಲಿ ಎಲ್ಲರೂ ಅಳವಡಿಸ್ಕೊಂಡ್ರೆ ಆ ಶಬ್ದಕ್ಕೆ ಒಂದು ಅರ್ಥ ಬರುತ್ತೆ. ಖಂಡಿತ ಸರ್. ಥ್ಯಾಂಕ್ ಯು. ಇಂತಹ ಇನ್ಸ್ಪಿರೇಷನಲ್ ವ್ಯಕ್ತಿನ ಮೀಟ್ ಮಾಡಿ ಕೊನೆಯದಾಗಿ ನಾನು ಏನನ್ನ ಹೇಳಿ ಕಾರ್ಯಕ್ರಮನ ಮುಗಿಸ್ಲಿ ಅಂತ, ನಾನು ಎಲ್ಲೋ ಒಂದು ಪುಸ್ತಕನ ಓದ್ತಾ ಇದ್ದಾಗ ಬಹಳ ಚೆನ್ನಾಗಿರೋ ಒಂದು 4 ಸೆಟ್ಗಳ ಕಥೆನ ಇವತ್ತು ನಿಮ್ಮ ಮುಂದೆ ಇಡಬೇಕು. ಮನೆಗೆ ಹೇಗೆ 4 ಪಿಲ್ಲರ್ಗಳು ಭಾಳ ಮುಖ್ಯನೋ ಮನೆ ಗಟ್ಟಿಯಾಗಿ ನಿಲ್ಲೋದಕ್ಕೆ, ಒಬ್ಬರ ಜೀವನ ಸರಿಯಾಗಿರ್ಬೇಕಂದ್ರೆ ಒಳಗೆ, ಆಚೆ ಕಡೆ ಅಲ್ಲ, ಮನುಷ್ಯನ ದೇಹದಿಂದ ಆಚೆಗಲ್ಲ, ಟೋಟಲ್ ಆಗಿ ಯಾವ ಒಂದು ಸ್ತಂಭಗಳು ಕರೆಕ್ಟಾಗಿರ್ಬೇಕಂತ 4 ಸೆಟ್ಗಳ ಬಗ್ಗೆ ಮಾತಾಡ್ತಾರೆ. ಒಂದು ಮೈಂಡ್ ಸೆಟ್ಟು, 2ನೇದು ಹಾರ್ಟ್ ಸೆಟ್ಟು, 3ನೇದು ಹೆಲ್ತ್ ಸೆಟ್ಟು, 4ನೇದು ಸೋಲ್ ಸೆಟ್ಟು. ಈ 4 ಸೆಟ್ಗಳು ಮನುಷ್ಯನ ಸೆಟ್ಗಳೇನಿದೆ ಕರೆಕ್ಟಾಗಿತ್ತಂದರೆ ಜೀವನ ಚೆನ್ನಾಗಿರುತ್ತೆ ಅಂತ. ಏನು ಈ ಸೆಟ್ಟು ಅಂತ? ಮೈಂಡ್ ಸೆಟ್ ಅಂದ್ರೇನು? ಪ್ರತಿದಿನ ನಾವು ಮನಸ್ಸಿಗೆ ಏನಾದರೂ ಒಂದು ಮಾಡಲೇಬೇಕು. ಏನು ಮಾಡಬೇಕು? ಪ್ರತಿದಿನ ಆ ಮೈಂಡಿಗೆ, ತಲೆಗೂ ಗೊಬ್ಬರ ಹಾಕೋದಂತಾರಲ್ಲ, ಓದಬೇಕು, ಏನಾದರೂ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು. ಮತ್ತು ಏನು ಮಾಡಿಲ್ಲ ಅಂದರೂ ಅಪ್ಪ ಇವತ್ತು ಇಷ್ಟು ಚೆನ್ನಾಗಿದೆಯಲ್ಲಪ್ಪ ಅಂತ ಇರೋದ್ರಲ್ಲಿ ಖುಷಿಯನ್ನು, ಸಂತೋಷನ ಕಾಣೋಕ್ಕೆ ಕೃತಜ್ಞತೆ ಭಾವನಾನ ಹೇಗೆ ಬೆಳೆಸ್ಕೋಬೇಕು ಅನ್ನೋದು ಒಂದು. 2ನೇ ಸೆಟ್ ಅನ್ನೋದೀಗ ಹೃದಯ. ಹೇಳ್ತಾರೆ, ಒಡೆದೋಗಿರೋ ಹೃದಯದಿಂದ ನೀವೇನಾದರೂ ಅದರಿಂದ ಒಳ್ಳೇದು ಆಚೆಗೆ ಬರೋಕ್ಕೆ ಸಾಧ್ಯನಾ? ಹಾಗಿದ್ರೆ ಹೃದಯನ ನೆಟ್ಟಿಗಿಟ್ಕೊಳ್ಳೋದು ಹೇಗೆ? ಎಷ್ಟು ಚೆನ್ನಾಗಿದೆ ನೋಡಿ. ಒಳಗಡೆ ಇರುವಂಥ ಬೇಡದೇ ಇರೋ ಹುಣ್ಣುಗಳನ್ನೆಲ್ಲ, ಬೇಡದೇ ಇರೋ ನೋವುಗಳನ್ನೆಲ್ಲ ಆಚೆಗೆ ಹಾಕೋದು. ಕೆಲವು ಸತಿ ಹೇಳ್ತಾರೆ, ಅಳಬೇಕು ಅನ್ಸತ್ತಾ ಅಳಿ, ಮಾತಾಡಬೇಕು ಅನ್ಸತ್ತೋ ಮಾತಾಡಿ, ಮನಸ್ಸು ಹಗುರ ಮಾಡ್ಕೊಳ್ಳಿ ಅಂತ. ಇವೆಲ್ಲ ಹಳೇದೇ. ಮತ್ತೆ ನಾವು ಹೊಸದಾಗಿ ರಿಮೈಂಡರ್ಸ್ ಕೊಡಬೇಕಾಗಿದೆ. ಒಳಗಡೆ ಇರುವಂತಹ ವಿಷಕಾರಿ ಭಾವನೆಗಳನ್ನೆಲ್ಲ ಆಚೆಗೆ ಹಾಕಿ, ಮತ್ತು ಬೇರೆಯವರನ್ನು ಕ್ಷಮಿಸಿ, ಮುಂದಿಂದು ಪ್ರೀತಿ ತೋರಿಸಿ. ಮತ್ತು ಇಷ್ಟೂ ಆಗಿಲ್ವಾ, ಥೆರಪಿ, ಕೋಚಿಂಗ್ ಅಂತ ಹೀಗಿದೆ. ಸೊ ನಮ್ಮ ಹಾರ್ಟ್ ಸೆಟ್ಟನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಏನು ಅಂತ 2ನೇ ವಿಚಾರ ನೋಡಿದ್ವಿ. ಈಗ 3ನೇದು ಹೆಲ್ತ್ ಸೆಟ್ಟು. ಇದು ಎಲ್ಲರಿಗೂ ಗೊತ್ತಿರುತ್ತೆ. ದೇಹನ ದಂಡಿಸಿ, ದಿನಕ್ಕೊಂದು 1 ಅವರು ವಾಕ್ ಮಾಡ್ತಿರೋ, ಜಿಮ್ಮಿಗೆ ಹೋಗ್ತಿರೋ ಹೋಗಿ, ಒಳ್ಳೆ ಆಹಾರನ ತಿನ್ನಿ. ಮತ್ತಿನ್ನೇನು, ಒಳ್ಳೆ ನಿದ್ದೆ, 7ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡಿ. ಇವೆಲ್ಲ ನಾವು ಹೇಳಿದ್ರೆ ಅವರೇನೋ ಕತೆ ಹೊಡಿತಾರೆ ಅಂತಾರೆ. ಪ್ರಾಬ್ಲಮ್ ಹೇಳೋರ್ದ ಕೇಳೋರ್ದ ಅನ್ನೋದು ಮುಂದಿನ ಪ್ರಶ್ನೆ. ಸೊ ಈಗ ಮೈಂಡ್ ಸೆಟ್ ಆಯಿತು, ಹಾರ್ಟ್ ಸೆಟ್ ಆಯಿತು, ಹೆಲ್ತ್ ಸೆಟ್ ಆಯಿತು. ಈ ಕೊನೆಯದಾಗಿ ಉಳ್ಕೊಂಡಿರೋ ಸೆಟ್ಟು ಸೋಲ್ ಸೆಟ್, ಆತ್ಮ. ಅವ್ರು ಹೇಳಿದ್ರು, ದಿನಾ ನಿಮ್ಮ ಜೊತೆಗೆ ನೀವು ಕಳೆದ್ರೆ, ವಿವೇಕಾನಂದರ ಒಂದು ಮಾತು ಕೂಡ ಇದೆ, ದಿನ ನಿಮ್ಮನ್ನೇ ನೀವು ಮೀಟ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಅದ್ಭುತ ವ್ಯಕ್ತಿನ ಮೀಟ್ ಮಾಡೋದನ್ನು ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ನಮ್ಮನ್ನು ನಾವು ಹೇಗೆ ಮೀಟ್ ಮಾಡ್ಕೊಳ್ಳೋದು? 10 ನಿಮಿಷ ಸುಮ್ಮನೆ ತೆಪ್ಪು ಕೂದುವ ಅಂತ ನಮ್ಮ ಅಜ್ಜಿ ಎಲ್ಲ ಚಿಕ್ಕವರಿದ್ದಾಗ ಬೈತಾಯಿದ್ರು. ಇವತ್ತು ಅದನ್ನು ಹೇಳೋಕ್ಕೆ ನಮಗೆ ಈ ಥರ ಮೋಟಿವೇಶ್ನಲ್ ಸ್ಪೀಕರ್ಸು ಇವೆಲ್ಲ ಬೇಕು. ತೆಪ್ಪು ಕೂತ್ಕೊಂಡಾಗ ಏನಾಗುತ್ತೆ? ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಆ ಧ್ಯಾನದ ಮನಸ್ಥಿತಿನಲ್ಲಿದ್ದಾಗ ಫಸ್ಟೆಲ್ಲ ಬೇಡದಿರೋ ಚಿಂತನೆಗಳು, ಮನಸ್ಸು ಗಲಾಟೆ ಮಾಡ್ತಾ ಇರುತ್ತೆ. ಅದೆಲ್ಲ ಒಂದು ಫೇಸ್ ಮುಗಿದಾಗ ಒಂದು ಒಳಗಿಂದ ಒಂದು ಕನೆಕ್ಷನ್ ಅಂತ, ಯು ಕನೆಕ್ಟ್ ವಿತ್ ಯುವರ್ ಓನ್ ಸೋಲ್ ಅಂತ. ಹಾಗಾಗಿ ಸೈಲೆಂಟ್ ಮೆಡಿಟೇಷನ್ ಆಗಿರ್ಬೋದು, ಅಥವಾ ದೇವ್ರ ಪೂಜೆ ಆಗಿರ್ಬೋದು, ಪುಸ್ತಕಗಳನ್ನು ಓದೋದಾಗಿರ್ಬೋದು, ಗೀತೆನೋ ಅಥವಾ ನಿಮಗೆ ಮೋಟಿವೇಶ್ನಲ್ ಬುಕ್ಕು, ಗೊತ್ತಿಲ್ಲ, ನಿಮ್ಮ ಒಂದು ಆತ್ಮದರ್ಶನ, ಆ ಕನೆಕ್ಷನ್ ಸಿಗೋಕ್ಕೆ ಟ್ರೈ ಮಾಡಿ. ಇದ್ರ ಜೊತೆಗೆ ಇನ್ನೇನು ಅಷ್ಟು ಆಗಲಿಲ್ವಾ, ಆಚೆ ಕಡೆ ಒಂದು ನೇಚರಲ್ಲಿ ವಾಕ್ ಮಾಡಿ. ಕೊನೆಯದಾಗಿ ದಾನ ಧರ್ಮ ಅಂತ ಯಾಕೆ ಮಾಡೋಕ್ಕೆ ಹೇಳಿದ್ರು? ನೀವು ಏನೂ ಸ್ವಾರ್ಥ ಇಲ್ಲದೆ ಏನಾದರೂ ಒಂದು ಸೇವೆ ಅಂತ ಮಾಡಿದಾಗ ಅಲ್ಲಿ ನೀವು ಆ ಒಳಗಡೆ ಇರೋದನ್ನು ಬಡಿದೆಬ್ಬಿಸ್ತಾ ಇರ್ತೀರಾ ಅಂತ. ಹಾಗಾಗಿ ಎಲ್ಲ ಸೆಟ್ಗಳ ಮೂಲಕ ಪ್ರಪಂಚ ಮತ್ತು ನಿಮ್ಮ ಜೀವನ ಒಂದು ಸೆಟ್ ರೀತಿಯಲ್ಲಿ ಇಟ್ಕೊಳ್ಳೋಕ್ಕೆ ಇವೆಲ್ಲ ಸಿದ್ಧ ಸೂತ್ರಗಳು ಅಂತ ಇದನ್ನು ಹೇಳ್ತಾ ಇವತ್ತಿನ ಜಸ್ಟ್ ಕ್ಯೂರಿಯಸ್ ಕನ್ನಡನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಸವರಾಜ್ ಸರ್, ಥ್ಯಾಂಕ್ ಯು ಮೇಡಮ್, ಬಹುತ್ ಧನ್ಯವಾದ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಕೊನೆಯದಾಗಿ ಜಸ್ಟ್ ಕ್ಯೂರಿಯಸಲ್ಲಿ ನಮ್ಮ ಕಾರ್ಯಕ್ರಮದ ಟ್ಯಾಗ್ಲೈನೇ ಅದು, ಲೈಫಲ್ಲಿ ಏನೇ ಕಳ್ಕೊಂಡ್ರೂ ಕುತೂಹಲನ ಕಳ್ಕೊಬೇಡಿ. ಕುತೂಹಲನ ಕಳ್ಕೊಳ್ಳದೆ ಇರೋದು ಹೇಗೆ? ಪ್ರಶ್ನೆ ಮಾಡಿ, ಹೊಸ ವಿಚಾರಗಳಿದ್ರೆ ಕಿವಿ ಕೊಡಿ, ಕೊಟ್ಟ ಮೇಲೆ ಅದನ್ನು ಜೀವನಕ್ಕೆ ಹೇಗೆ ಅಳವಡಿಸ್ಕೋಬೇಕು ಎಕ್ಸ್ಪೆರಿಮೆಂಟ್ ಮಾಡಿ. ಇಷ್ಟರಲ್ಲಿ ಯಾವುದಾದ್ರೂ ಒಂದು ಮಾಡಿ ಹೋಗ್ಬಿಟ್ಟು ಬರಲಾ?
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.